ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಮದ್ರದೇಶದಿಂದ ಶಲ್ಯ 3 ಅಕ್ಷೌಹಿಣಿ ಸೈನ್ಯವನ್ನು ಹಿಡ್ಕೊಂಡು ಬಂದು ಪಾಂಡವರ ಕಡೆಗೆ ಅಂತ ಹೊರಟು ಬಂದವ ಕೌರವರ ಕಡೆಯಲ್ಲಿ ತನ್ನ ಸೇನೆಯನ್ನು ಸೇರಿಸಿದ ಅನ್ನುವ ಶಲ್ಯನ ವ್ಯಕ್ತಿತ್ವದ ಚಿಂತನೆಯನ್ನು ನಿನ್ನೆಯ ದಿವಸ ಕೊನೆಯ ಭಾಗದಲ್ಲಿ ನಾವು ಮಾಡಿದ್ದೇವೆ. ಅದೇ ಶಲ್ಯನಲ್ಲಿ ಇನ್ನೊಂದು ಸ್ವರೂಪ ಇತ್ತು ಅನ್ನುವುದನ್ನು ನಾವು ಗಮನಿಸಬೇಕು. ಶಲ್ಯ ಧರ್ಮರಾಜನ ಅಲ್ಲಿ ಮಾತಾಡ್ತಾನೆ, ನಾನು ಅನಿವಾರ್ಯವಾಗಿ ಕೌರವನ ಪಕ್ಷವನ್ನು ಸೇರಬೇಕಾಗಿದೆ. ನೀವು ಇಲ್ಲಿಯ ತನಕವೂ ಕಷ್ಟಪಟ್ಟೇ ಬದುಕಿದ್ರಿ. ಕಾಡು ಪಟ್ಟಣದಲ್ಲಿದ್ದು ಇನ್ನೊಬ್ಬರಿಗೆ ಮುಖ ತೋರಿಸದೇ ಇರುವ ರೀತಿಯ ಅಜ್ಞಾತವಾಸ, ಆ ಹೊತ್ತಿಗೆ ಕೀಚಕನಿಂದ, ಕಾಡಿನಲ್ಲಿ ಜಯದ್ರಥನಿಂದ ನಿಮ್ಮ ಪ್ರಿಯ ಸತಿಯ ಮೇಲೆ ನಡೆದಂತಹ ದುರಾಕ್ರಮಣಗಳು, ಆ ನಿಮಿತ್ತವಾಗಿ ಉಂಟಾದಂತಹ ಮಾನಸ ಕ್ಲೇಶಗಳು, ಎಲ್ಲಿ ಅಜ್ಞಾತವಾಸ ತಪ್ಪಿ ಕೌರವರ ಮುಂದೆ ನಾವು ಜ್ಞಾತರಾಗಿ ಮತ್ತೆ ಧರ್ಮದ ಕಟ್ಟಿನಲ್ಲಿ ಸಿಕ್ಕಿ ಹಾಕಿ ಕಾಡಿನಲ್ಲೇ ಕೊಳೆಯಬೇಕಾದಂತಹ ಪ್ರಸಂಗ ಬರ್ತದೋ ಅನ್ನುವ ಮಾನಸಿಕ ಉದ್ವೇಗ, ಈ ರೀತಿಯಲ್ಲಿ ಬಹಳ ಕಷ್ಟಪಟ್ಟಿದ್ದೀರಿ. ಆದರೆ ಇಲ್ಲಿಗೆ ಕಷ್ಟ ಮುಗಿಯಿತು ನಿಮ್ಮದು. ಮುಂದೆ ನೀವೇ ಸಿಂಹಾಸನದಲ್ಲಿ ಕುಳಿತು ಆನಂದವಾಗಿರ್ತೀರಿ. ಈ ಕಷ್ಟ ಮನುಷ್ಯರಿಗೆ ಮಾತ್ರ ಬರುವುದಲ್ಲ, ದೇವತೆಗಳಿಗೂ ಕಷ್ಟ ಬರ್ತದೆ. ಕಷ್ಟ ಇದ್ದರೆ ಅದಕ್ಕೆ ಜೀವನ ಅಂತ ಹೆಸರು. ಹುಟ್ಟಿದ ಹೊತ್ತಿಂದ ಸಾವಿನ ತನಕವೂ ಅವನು ಅಂದುಕೊಂಡ ಹಾಗೆ ಬೇಕಾದ್ದೆಲ್ಲ ಲಭ್ಯವಾಗ್ತಾ ನಡೀತು ಅಂತಾದರೆ ಆ ಜೀವನ ಹೇಸಿ ಹೋಗ್ತದೆ. ಸ್ವರ್ಗದಲ್ಲಿದ್ದವನಿಗೆ ಆ ರೀತಿಯ ಜೀವನವು ಸುರಸವೇ ಹೊರತು ಈ ಭೂಲೋಕದಲ್ಲಿ ಅದು ಸುರಸವಾದದ್ದಲ್ಲ. ಸ್ವರ್ಗಕ್ಕೆ ಹೋದಂತಹ ವ್ಯಕ್ತಿ ತನ್ನ ಪುಣ್ಯವನ್ನು ಅನುಭವಿಸುವುದಕ್ಕೋಸ್ಕರ ಹೋಗ್ತಾನೆ. ಪುಣ್ಯದ ಅನುಭವದ ಕಾಲದಲ್ಲಿ ಅವನಿಗೆ ದುಃಖದ ಲೇಷವೂ ಇಲ್ಲ ಅಂತ ಭಾವಿಸಿಕೊಳ್ಳಬಹುದು. ಆದರೆ ಅಂತಹ ಸ್ವರ್ಗವನ್ನು ನಿಯಂತ್ರಿಸತಕ್ಕಂತಹ ದೇವತಾ ಸಮುದಾಯ ಏನಿದೆ, ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಸೋಮ ಮೊದಲಾದ ದೇವತೆಗಳು, ಆ ದೇವತೆಗಳು ಕೂಡ ಇಂಥ ಕಷ್ಟಗಳನ್ನು ಅನುಭವಿಸ್ತಾನೆ ಇರ್ತಾರೆ. ಇಂದ್ರನ ಶಚೀದೇವಿಯ ದುರಂತ ಕಥೆ ಅದು ನಿಮ್ಮಲ್ಲಿ ನಡೆದ ಕಥೆಗೆ ಹೋಲಿಕೆಯಾಗ್ತದೆ ಅಂತ ಈ 800 ವರ್ಷದ ಶಲ್ಯ ಭೂಪತಿ ತಾನು, ಇವನು 800 ಅಲ್ಲ, ಅವನಿಗೆ ಸುಮಾರು ಒಂದು 620 ವರ್ಷ ಶಲ್ಯ ಭೂಪತಿಗೆ. ಆ ಶಲ್ಯ ಭೂಪತಿ ತನ್ನ ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡ್ತಾನೆ. ಒಂದು ಆ ವಯಸ್ಸಾದಾಗ ಹಿಂದಿನ ಕಥೆಯನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಸ್ವಾರಸ್ಯ ಇರ್ತದೆ. ಅವರು ಕಥೆಯನ್ನು ಹೇಳ್ತಾ ಇದ್ದಾರೆ ಅಂತೇಳಿದರೆ ಕೇಳುವವರಲ್ಲೂ ಕೂಡ ಶರೀರದಲ್ಲಿ ಒಂದು ಸ್ಫೂರ್ತಿ ಉಂಟಾಗ್ತದೆ. ಇಂದ್ರನಿಗೂ ಶಚೀದೇವಿಗೂ ಎಂಥ ದುರಂತ ಒದಗಿತು, ಇವತ್ತು ಆ ರೀತಿ ಅದಕ್ಕೆ ಸದೃಶವಾದ ದುರಂತವನ್ನು ನೀನು ದ್ರೌಪದಿ ದೇವಿ ಈ ವನವಾಸದಲ್ಲಿ ಅಜ್ಞಾತವಾಸದಲ್ಲಿ ಅನುಭವಿಸಿದ್ದೀರಿ. ಇಂದ್ರನ ಅಜ್ಞಾತವಾಸದ ಕಷ್ಟ ಕೇಳು ಅಂತ ಕಥೆ ಹೇಳುವುದಕ್ಕೆ ಪ್ರಾರಂಭಿಸ್ತಾನೆ. ವಸ್ತುತಃ ಈಗ ಯುದ್ಧಕ್ಕೆ ಸಿದ್ಧತೆ ಮಾಡುವ ಉದ್ಯೋಗ ಪರ್ವದಲ್ಲಿದ್ದೇವೆ. ಈ ಪರ್ವದಲ್ಲಿ ಕಥೆ ಕೇಳುವಷ್ಟು ಪುರುಸೊತ್ತು ಯಾರಿಗೂ ಇರುವುದಿಲ್ಲ. ಆದರೆ ಧರ್ಮರಾಜ ಶಾಂತವಾಗಿ ಈ ಹಿರಿಯರು ಹೇಳುವ ಕಥೆ, ಯಾಕಂದರೆ ಅವನ ವಂಶದಲ್ಲಿ ತೀರಾ ಹತ್ತಿರದಲ್ಲಿ ಅವನಿಗೆ ಇವತ್ತು ಸಿಗುವವ ಅಂತೇಳಿದರೆ ಶಲ್ಯ ಒಬ್ಬನೇ. ಒಂದೋ ದೃಪದ ಕಥೆ ಹೇಳಬೇಕು, ಇಲ್ಲ ವಿರಾಟ ಕಥೆ ಹೇಳಬೇಕು, ಇಲ್ಲ ಶಲ್ಯ ಹೇಳಬೇಕು. ಆ ಕಡೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಕಥೆ ಹೇಳುವ ಸ್ಥಿತಿಯಲ್ಲಿ ಇಲ್ಲ ಈಗ. ಆದ್ದರಿಂದ ಶಲ್ಯನ ಕೈಯಿಂದ ಕಥೆ ಕೇಳುವುದಕ್ಕೆ ಈತ ಪ್ರಾರಂಭ ಮಾಡ್ತಾನೆ. ಶಲ್ಯ ಹೇಳ್ತಾನೆ,
ಇಂದ್ರನಿಗೆ 3 ಬಾರಿ ಸಮಸ್ಯೆ ಬಂದಿತ್ತು. ಒಂದು ಬಾರಿ ತ್ರಿಶಿರಸ್ ಅನ್ನುವ ವಿಶ್ವರೂಪನಿಂದ, ಮತ್ತೊಂದು ಬಾರಿ ಅವರದ್ದೇ ಪುರೋಹಿತನಾಗಿ ನಂತರ ಬಂದು ಪೌರೋಹಿತ್ಯ ಸ್ಥಾನದಲ್ಲಿ ವಿಶ್ವಕರ್ಮನೆನಿಸಿರ್ತಕ್ಕಂತಹ ತ್ವಷ್ಟೃ ಪ್ರಜಾಪತಿಯ ಮಗನಾದ ವೃತ್ರಾಸುರನಿಂದ, 3ನೆಯದ್ದಾಗಿ ಅವನಿಗೆ ಮತ್ತೊಂದು ಸಮಸ್ಯೆ ಒದಗಿ ಬಂತು. ಅದು ಬ್ರಹ್ಮಹತ್ಯೆಯಿಂದ ಬಂದಂತಹ ಸಮಸ್ಯೆ, ಅದಕ್ಕಿಂತಲೂ ಮುಖ್ಯವಾಗಿ ನಹುಷನಿಂದ ಉಂಟಾದಂತಹ ಸಮಸ್ಯೆ. ಈ ಎಲ್ಲ ಸಮಸ್ಯೆಗೂ ಕೂಡ ಶಚೀದೇವಿಯೂ ಕೂಡ ಪೆಟ್ಟು ತಿನ್ನುವಂತಹ ಪ್ರಸಂಗ ಬಂತು ಅಂತ ಕಥೆ ಪ್ರಾರಂಭಿಸ್ತಾನೆ. ಕಥೆಯ ಸಾರ ಮಾತ್ರ ನಾವು ನೋಡಿದರೆ ಸಾಕು. ವಸ್ತುತಃ ಈ ಕಥೆಯನ್ನು ಹೇಳಲಿಕ್ಕೆ ನಮಗೆ 3 ದಿವಸ ಬೇಕು ಈ ಪ್ರವಚನದ ಲೆಕ್ಕಾಚಾರದಲ್ಲಿ. ಆದರೆ ನಾಳೆಗೆ ನಾವು ಉಪಸಂಹಾರ ಮಾಡಬೇಕಲ್ಲ, ಉದ್ಯೋಗ ಪರ್ವ ಮುಂದುವರಿಬೇಕು. ಆ ದೃಷ್ಟಿಯಿಂದ ಇದನ್ನು ಸಂಕ್ಷಿಪ್ತವಾಗಿ ಈ ಕಥೆಯನ್ನು ಗಮನಿಸೋಣ. ತ್ರಿಶಿರಸ್ ಇವನು ತ್ವಷ್ಟೃ ಪ್ರಜಾಪತಿಯ ಮಗ. ಅವನನ್ನು ಆವಿರ್ಭಾವಗೊಳಿಸುವಾಗಲೇ ಆದಿತ್ಯನಾದ ತ್ವಷ್ಟೃ, 12 ಆದಿತ್ಯರಲ್ಲಿ ಒಬ್ಬನಾದಂತಹ ತ್ವಷ್ಟೃ ಆತ ಯೋಚನೆ ಮಾಡ್ತಾನೆ, ಇವ ಇಂದ್ರನಾಗಬೇಕು. ಇವತ್ತು ನಮ್ಮ ಇಂದ್ರ ಬೇರೆ ಇದ್ದಾನಲ್ಲ, ಪುರಂದರ ಇಂದ್ರನ ಸ್ಥಾನದಲ್ಲಿದ್ದಾನೆ. ಇವನು ಇಂದ್ರ ಆಗಬೇಕು, ನನ್ನ ಮಗ ಇಂದ್ರ ಆಗಬೇಕು ಅಂತ ಆಲೋಚನೆ ಮಾಡಿಯೇ ತ್ವಷ್ಟೃ ಪಡೆದಂತಹ ಒಬ್ಬ ಮಗ. ಅವನನ್ನು ತ್ರಿಶಿರಸ್ ಅಂತ ಕರೀತಾರೆ. ಅವನಿಗೆ 3 ತಲೆ ಇತ್ತು. ಅದು ವಿಚಿತ್ರವಾದ 3 ತಲೆ. ಒಂದು ತಲೆಯಲ್ಲಿ ವೇದಾಧ್ಯಯನವನ್ನು ಮಾಡ್ತಾನೆ, ಶಾಸ್ತ್ರಾಧ್ಯಯನವನ್ನು ಮಾಡ್ತಾನೆ. ಮತ್ತೊಂದು ತಲೆಯಲ್ಲಿ ಸುರಾಪಾನ ಮಾಡ್ತಾನೆ. ಮತ್ತೊಂದು ತಲೆಯಿಂದ ಈ ಹದ್ದಿನ ಕಣ್ಣಿನ ಹಾಗೆ ಪ್ರಪಂಚವನ್ನು ನೋಡ್ತಾನೆ. ಯಾರು ನೋಡಿಸಿಕೊಳ್ತಾರೆ ಅವರಿಗೆ ಹೆದರಿಕೆ ಆಗ್ತದೆ, ಗಡಗಡ ನಡುಗಿ ಬಿಡ್ತಾರೆ. ಅಂತಹ ಕೆಂಗಣ್ಣಿನ ದೃಷ್ಟಿಯನ್ನು ಹೊಂದಿದಂತಹ ಒಂದು ಮುಖ. ಇದೇ ತ್ರಿಶಿರಸ್ಸಿನ ಕಥೆ ಶ್ರೀಮದ್ ಭಾಗವತದಲ್ಲೂ ಬರ್ತದೆ. ಅಲ್ಲಿಯ ಕಥೆಗೂ ಇಲ್ಲಿಯ ಕಥೆಗೂ ವಿಲಕ್ಷಣವಾದ ಚಿಂತನೆ ಇದೆ. ಅಲ್ಲಿಯ ಕಥೆಯೂ ಸರಿ, ಇಲ್ಲಿಯ ಕಥೆಯೂ ಸರಿ. ನಾನು ಅಲ್ಲಿಯ ಕಥೆಯನ್ನು ಇಲ್ಲಿ ತಂದು ನಿಮಗೆ ಕನ್ಫ್ಯೂಷನ್ ಮಾಡುವ ಕೆಲಸ ಮಾಡೋದಿಲ್ಲ. ಇಲ್ಲಿ ಕಥೆಯ ನಿರೂಪಣೆ ಇದೆ, ಅದು ಐತಿಹಾಸಿಕವಾದಂತಹ ಘಟನೆಗಳು. ಅಲ್ಲಿ ಬಂದದ್ದು ಪೌರಾಣಿಕವಾದಂತಹ ಚಿಂತನೆಗಳು. ಪುರಾಣ ಬೇರೆ, ಇತಿಹಾಸ ಬೇರೆ ಅನ್ನುವುದನ್ನು ನಾವು ಗಮನಿಸಬೇಕು. ಇತಿಹಾಸ ಅಂತ ಹೇಳಿದರೆ ಹೀಗೆ ನಡೆದೇ ಇತ್ತು, ಇತಿ ಹ ಆಸ, ಹೀಗೆ ನಡೆದೇ ಇತ್ತು ಅಂತ ಹೇಳುವ ವಿಷಯಗಳನ್ನು ಇತಿಹಾಸ ಅಂತ ಕರೆಯೋದು. ಇವತ್ತಿನ ಕನ್ನಡದ ವ್ಯಾಖ್ಯಾನಕರ್ತರು ಈ ತಿ ಹ ಸ ಅಂದರೆ ಇದ್ದದ್ದನ್ನು ತಿದ್ದದೆ ಹಾಗೆಯೇ ಸಂರಕ್ಷಿಸುವುದು ಅಂತ ಅದಕ್ಕೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಸಂಸ್ಕೃತದ ಶಬ್ದಕ್ಕೆ ಕನ್ನಡದ ವ್ಯಾಖ್ಯಾನಗಳು ಬಹಳ ಬರ್ತವೆ. ಮದುವೆ ಅಂದರೆ ಏನು ಅಂದರೆ ಮಗಳಿಗೆ ಮಾಡುವ ದುಂದು ವೆಚ್ಚ ಅಂತ ಅವ್ರದ್ದು ವ್ಯಾಖ್ಯಾನ ಇರ್ತದೆ. ಆ ಆದ್ಯಕ್ಷರಗಳನ್ನು ಯೋಜಿಸಿ ಶಬ್ದ ಬರ್ತದೆ ಅಂತ ಒಂದು ಕನ್ನಡದ ಚಿಂತನೆ ಇದೆ. ಇತಿಹಾಸ ಅನ್ನೋದಕ್ಕೆ ಅರ್ಥ ಇತಿ, ಇದೇ ರೀತಿಯಲ್ಲಿ, ಹ ನಿಶ್ಚಯವಾಗಿಯೂ, ಆಸ ನಡೆದಿತ್ತು ಅಂತದ್ದು ಇತಿಹಾಸ. ಶ್ರೀಮನ್ ಮಹಾಭಾರತ ಇತಿಹಾಸ ಆದ್ದರಿಂದ ಅದು ಸ್ಪಷ್ಟವಾಗಿ ನಡೆದ ಘಟನೆಗಳನ್ನು ಕೆಲವೊಂದು ಉಪಾಖ್ಯಾನದ ಮೂಲಕ, ಆಖ್ಯಾನದ ಮೂಲಕ, ಸಂವಾದದ ಮೂಲಕ ನಿರೂಪಣೆ ಮಾಡ್ತದೆ. ಈಗ ಶಲ್ಯ ಮತ್ತು ಯುಧಿಷ್ಠಿರ ಸಂವಾದದಲ್ಲಿ ಈ ಕಥೆ ಒಂದು ಉಪಾಖ್ಯಾನ ಸ್ವರೂಪದ ಸಂವಾದ ಇಲ್ಲಿ ಆರಂಭ ಆಗಿದೆ. ಆತ ಹೇಳ್ತಾನೆ, ತ್ರಿಶಿರಸ್ ಅನ್ನುವ 3 ಮುಖದಲ್ಲಿ 3 ಥರದ ಕೆಲಸಗಳನ್ನು ಮಾಡ್ತಾ ಇದ್ದ. ಒಂದರಿಂದ ಪ್ರಪಂಚವನ್ನು ಬೆದರಿಸ್ತಾ ಇದ್ದ, ಇನ್ನೊಂದರಿಂದ ಸುರಾಪಾನ ಮಾಡ್ತಿದ್ದ, ಮತ್ತೊಂದರಿಂದ ವೇದಾಧ್ಯಯನ, ಶಮ, ದಮ ಅನ್ನುವ ಗುಣಗಳನ್ನು ಅದರಿಂದ ತಾನು ವ್ಯಕ್ತಪಡಿಸ್ತಾ ಇದ್ದ. ಅಂತಹ ತ್ರಿಶಿರಸ್ಸು ಕಾಡಿನ ಉಗ್ರಾರಣ್ಯದ ಮಧ್ಯದಲ್ಲಿ ಕುಳಿತು ತಪಶ್ಚರ್ಯೆ ಮಾಡ್ತಾ ಇದ್ದಾನೆ. ಇಂದ್ರತ್ವವನ್ನು ಪಡೆಯುವ ದೃಷ್ಟಿಕೋನದಿಂದ ತಪಸ್ಸು. ಆತನ ತಪಸ್ಸಿಗೆ ಇಂದ್ರನ ಆಸನ ಅಲುಗಾಡುವುದಕ್ಕೆ ಪ್ರಾರಂಭವಾಯಿತು. ದೇವೇಂದ್ರನ ಆಸನ ಆಗಾಗ ಅಲುಗಾಡ್ತದೆ. ಯಾರಾದರೂ ಮುಂದಿನ ಬಾರಿ ಈ ಸ್ಥಾನವನ್ನು ಕಬಳಿಸುವ ಸ್ಥಿತಿಯಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅಂತಾದರೆ ಅವರದನ್ನು ಇಳಿಸುವುದಕ್ಕೆ ಆ ಸ್ಥಾನದಿಂದ ಒಂದು ಕೆಲಸ ನಡೀತದೆ. ಇದು ಎಲ್ಲ ರಾಜಕೀಯದಲ್ಲೂ ಅನಿವಾರ್ಯವಾಗಿರುವಂಥದ್ದು. ಇಲ್ಲದೆ ಹೋದರೆ ಅವರ ಆಸನವನ್ನು ಉಳಿಸಿಕೊಳ್ಳಬೇಕು. ಕುರ್ಚಿ ಪ್ರಾಧಾನ್ಯ ಅನ್ನೋದು ಎಲ್ಲ ಕಡೆಯಲ್ಲೂ ಇರ್ತದೆ. ಅದನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಯಾರಿಂದಾಗಿ ಅದು ಅಲುಗಾಡ್ತದೆ ಅವರನ್ನು ಸ್ವಲ್ಪ ತಣ್ಣಗೆ ಮಾಡಬೇಕು. ಅವರ ಜನಪ್ರೀತಿಯನ್ನು, ಜನಬಲವನ್ನು ಅಥವಾ ಲೋಕ ಕೆಲಸಗಳನ್ನು ಸ್ವಲ್ಪ ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕು. ಇದು ಆ ಸ್ಥಾನದಲ್ಲಿರುವವನಿಗೆ ಒಂದು ರಾಜಕಾರಣದ ವ್ಯವಸ್ಥೆಯ ಪ್ರಕಾರ ಧರ್ಮ. ಆ ದೃಷ್ಟಿಯಿಂದ ಇಂದ್ರ ಈ ತ್ರಿಶಿರಸ್ಸಿನ ತಪಸ್ಸನ್ನು ಇಳಿಸುವುದಕ್ಕೋಸ್ಕರ, ದೇವ ಪದವಿಯನ್ನು ಪಡೆಯುವುದಕ್ಕೆ ಬೇಕಾದಷ್ಟು ಅವನಲ್ಲಿ ಅರ್ಜನೆ ಆಗಬಾರದು ಅನ್ನುವ ದೃಷ್ಟಿಯಿಂದ ತನ್ನಲ್ಲಿದ್ದ ದೊಡ್ಡ ಪಡೆಯನ್ನು ಕಳಿಸ್ತಾನೆ, ಅಪ್ಸರೋಗಣವನ್ನು ಕಳಿಸ್ತಾನೆ. ಅವನು ಎಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಅದರ ಪಕ್ಕದಲ್ಲಿ ದೊಡ್ಡ ಭವನವನ್ನು ವಿಶ್ವಕರ್ಮನ ಮೂಲಕ ನಿರ್ಮಾಣ ಮಾಡಿಸ್ತಾನೆ. ಆ ಭವನದಲ್ಲಿ ಸರ್ವಕಾಲ ಸುಖಾವಹವಾದಂತಹ ವ್ಯವಸ್ಥೆಗಳನ್ನು ಪರಿಕಲ್ಪಿಸಿಕೊಡ್ತಾನೆ. ಅದರಲ್ಲಿ ಈಜಾಡುವುದಕ್ಕೆ ಬೇಕಾದ ವ್ಯವಸ್ಥೆಗಳು, ಕುಡಿಯುವುದಕ್ಕೆ, ಮೂಸುವುದಕ್ಕೆ, ಮುಟ್ಟುವುದಕ್ಕೆ, ಕೇಳುವುದಕ್ಕೆ ಎಲ್ಲ ರೀತಿಯ ಪಂಚೇಂದ್ರಿಯ ತೃಪ್ತಿಕರವಾದ
ಮನಸ್ಸಿಗೆ ತಣಿಪು ಉಂಟಾಗಿಸತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಈ ಅಪ್ಸರ ಸ್ತ್ರೀಯರನ್ನು ಅಲ್ಲಿಯ ನಿರ್ವಾಹಕ್ಕೋಸ್ಕರ ಕಳಿಸಿಕೊಟ್ಟ. ಇವರು ತಪಸ್ಸಿನಲ್ಲಿದ್ದ ತ್ರಿಶಿರಸ್ಸನ್ನು ಒಲಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ರಂತೆ. 1 ತಿಂಗಳಾಯಿತು, 1.5 ತಿಂಗಳಾಯಿತು. ಇವರು ಎಷ್ಟು ಸೇವೆ ಉಪಚಾರ ಮಾಡಿದರೂ ಅವ ಸೇವೆ ಉಪಚಾರ ತಗೊಳ್ತಾನೆ, ಆದರೆ ತನ್ನ ತಪಸ್ಸಿನಿಂದ ಅಲ್ಪವೂ ಬಹಿರ್ಮುಖನಾಗ್ತಾ ಇಲ್ಲ. ಇಂತಹ ಈತನ ಮನೋದಮನವನ್ನು ಕಂಡಂತಹ ಅವರು ತಾವೇ ಸೋತು ಬಂದು ಇಂದ್ರನ ಹತ್ರ ಹೇಳಿದರು, ನಮಗೆ ತ್ರಿಶಿರಸ್ಸನ್ನು ತಪಸ್ಸಿನಿಂದ ವಿಚಲನೆಗೊಳಿಸುವುದಕ್ಕೆ ಅಸಾಧ್ಯವಾಗಿದೆ. ಇಂದ್ರ, ಹಾಗಾದರೆ ನಾನು ನನ್ನ ವಜ್ರಾಯುಧದ ಪ್ರಯೋಗ ಮಾಡದೆ ಬೇರೆ ದಾರಿ ಇಲ್ಲ ಅಂತ ತೀರ್ಮಾನಿಸಿದ. ನನ್ನ ಸಿಂಹಾಸನ ಈ ಮನ್ವಂತರದ ಕೊನೆಯ ತನಕ ನನ್ನ ಕೈಯಲ್ಲಿರಬೇಕು, ಅದು ದೇವ ಪ್ರದತ್ತವಾದ್ದು. ಒಂದು ಮನ್ವಂತರ ಕಾಲದ ತನಕ ಇಂದ್ರತ್ವವನ್ನು ಅನುಭವಿಸಬೇಕಾದಂತಹ ನಾನು ಮುಂದಿನ ಮನ್ವಂತರದಲ್ಲಾದರೂ ಬಲಿಗೆ ಅದನ್ನು ಬಿಟ್ಟು ಕೊಡಬೇಕು, ಅದು ವ್ಯವಸ್ಥೆ ಇದೆ. ಆದರೆ ಈ ಸಮಯದಲ್ಲಿ ಇನ್ನೊಬ್ಬ ಇಂದ್ರತ್ವವನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ತನ್ನ ವಜ್ರಾಯುಧವನ್ನು ಆ ಕಾಡಿನ ತನಕ ಬೀಸಿ ಒಗೆದಂತೆ. ವಜ್ರದ ಪೆಟ್ಟಿಗೆ ತ್ರಿಶಿರಸ್ಸು ಸತ್ತ ಅಂತ ಇಷ್ಟು ವಿಷಯ ಬಂತು ಇಂದ್ರನಿಗೆ. ಇಂದ್ರನ ವಜ್ರಾಯುಧ ಅಂತೇಳಿದರೆ ಮಿಂಚು ಅಂತ ಅರ್ಥ. ಸೌದಾಮಿನಿ, ಅಶನಿ, ವಿದ್ಯುತ್, ವಜ್ರ ಇದೆಲ್ಲ ಸಮಾನಾರ್ಥಕವಾದ ಶಬ್ದ. ಇಂದ್ರ ಮಳೆ ಸುರಿಸುವ ದೇವ, ಮೇಘಗಳ ಮೂಲಕ ಒಂದು ಮಿಂಚು ಹೊಡೆದ ಅಂದರೆ ವಜ್ರಾಯುಧದಿಂದ ಹೊಡೆದ ಅಂತ ಅರ್ಥ. ಎಂತೆಂಥ ಪರ್ವತಗಳನ್ನು ಕೂಡ ಮಿಂಚು ಅಮ್ಮ ವಜ್ರದ ಮೂಲಕ ಅವ ಕತ್ತರಿಸುವುದಕ್ಕೆ ಸಮರ್ಥನಾದಂತಹ ವ್ಯಕ್ತಿ. ಈತ ತಪಸ್ಸು ಮಾಡ್ತಾ ಇರುವಲ್ಲಿ ದೊಡ್ಡ ಮಳೆ ಬಂದು ಸಿಡಿಲು ಗುಡುಗಾಗಿ ಒಂದು ಮಿಂಚು ಹೊಡೆಯಿತು ಅಂತ ಅರ್ಥ. ಇಂದ್ರನ ಪೆಟ್ಟಿನಿಂದ ಆತ ಹೇಗೆ ಶರೀರಕ್ಕೆ ಪೂರ್ತಿ ವಿದ್ಯುತ್ ಸಂಚಾರವಾಯಿತು ಅಂತಾದರೆ ಆತ ನಿಶ್ಚೇಷ್ಟಿತನಾಗಿ ಬಿಡ್ತಾನೋ ಹಾಗೆ ಸತ್ತು ಬಿದ್ದಿದ್ದಾನೆ. ಸತ್ತವನನ್ನು ನೋಡೋಣ ಅಂತ ಇಂದ್ರ ಇಳಿದು ಬಂದು ನೋಡಿದರೆ ಅವ ಸತ್ತ ಹಾಗೆ ಅನಿಸಲೇ ಇಲ್ಲ ಇವನಿಗೆ. ಬಾಯಿಯಲ್ಲಿ ಮುಖದಲ್ಲಿ ಶ್ವಾಸ ಇಲ್ಲ. ಆದರೆ ಸುಮ್ಮನೆ ಹೀಗೆ ಮಲ್ಕೊಂಡು ಇವನನ್ನು ನೋಡಿ ನಗ್ತಾ ಇದ್ದಾನೋ ಅನ್ನುವಷ್ಟು ರೀತಿ ತೇಜಸ್ವಿಯಾಗಿ 3 ಮುಖವೂ ಕೂಡ ಪರಮ ತೇಜಸ್ಸಿನಿಂದ, ಒಂದು ಬಿಳಿ ಮುಖ, ಒಂದು ಕೆಂಪು ಮುಖ, ಮತ್ತೊಂದು ಕಪ್ಪು ಮುಖ, ಲೋಹಿತ ಶುಕ್ಲ ವರ್ಣಾತ್ಮಕವಾದಂತಹ ಲೋಹಿತ ಶುಕ್ಲ ಕೃಷ್ಣ 3 ಬಣ್ಣದ ಅಂದರೆ ಸತ್ವರಜಸ್ತಮಸ್ಸುಗಳನ್ನು ಪ್ರತಿನಿಧಿಸತಕ್ಕಂತಹ 3 ಮುಖಗಳನ್ನು ನೋಡಿ ಹೆದರಿಕೆ ಆಗ್ತದೆ ಅಂತೆ. ಇವನು ಸತ್ತಿದ್ದಾನೋ ಇಲ್ಲ ಈಗ ನನ್ನ ನುಂಗಿ ಬಿಡ್ತಾನೋ ಅಂತ ಹೆದರಿಕೆ ಆಗ್ತದೆ. ಏನು ಮಾಡುವುದು? ನಾನು ಹೊಡೆದ ವಜ್ರಾಯುಧದ ಪೆಟ್ಟಿಗೆ ಇಷ್ಟೇ ಆಗುವುದಾ? ತುಂಡು ಮುಂಡು ಆಗಿ ಇವನು ಪೂರ್ತಿ ಪುಡಿ ಆಗಬೇಕಿತ್ತು, ಏನೂ ಆಗಲಿಲ್ವಲ್ಲ. ಅಷ್ಟು ಹೊತ್ತಿಗೆ ಸರಿಯಾಗಿ ಒಬ್ಬ ಕೊಡಲಿ ಹಿಡ್ಕೊಂಡು ಮರ ಕಡಿಯುವುದಕ್ಕೆ ಬಂದಿದ್ದಾನೆ ಆ ಕಾಡಿಗೆ. ಬಂದವನನ್ನು ಇಂದ್ರ ನೋಡಿದ, ಏನೋ ದೈವಿ ಸೂಚನೆ ಆಗ್ತಾ ಇದೆ ಅಂತ ಅನಿಸಿತು. ಅವನ ಹತ್ರ ಹೇಳ್ತಾನೆ, ನಂದೊಂದು ಕಡಿಯುವ ಕೆಲಸ ಇತ್ತು, ನಿನಗೆ ಸಂಬಳ ನಾನು ಕೊಡ್ತೇನೆ ಇವತ್ತಿದ್ದು, ಈ 3 ತಲೆಯನ್ನು ಮೊದಲು ಕತ್ತರಿಸಬೇಕು ಅಂತೇಳಿದ. ಅವನು ಹೇಳಿದ, ಇದು ತಲೆ ಕತ್ತರಿಸುವ ಕೊಡಲಿ ಅಲ್ಲ, ನಂದು ಮರ ಕತ್ತರಿಸುವಂಥದ್ದು. ನಾನು ಮನೆಗೆ ಮರಗಳನ್ನು ಕಾಷ್ಠ ವಿಕ್ರೇತೃ, ಇದನ್ನು ಹಿಡ್ಕೊಂಡು ಹೋಗಿ ಯಾರಿಗೆ ಕಟ್ಟಿಗೆ ಬೇಕು ಅಂತ ಮಾರಾಟ ಮಾಡುವ ವ್ಯಕ್ತಿ. ನನಗೆ ಇದನ್ನು ತಲೆ ಕತ್ತರಿಸುವುದಕ್ಕೋಸ್ಕರ ಈ ಕೊಡಲಿ ಅಲ್ಲ, ಅದು ಕೆಲವು ಪ್ರಾಣಿಗಳನ್ನು ಕತ್ತರಿಸುವುದಕ್ಕೆ ಅಂತ ಮನೆಯಲ್ಲಿ ಬೇರೆ ಇರ್ತದೆ, ಅಡಿಯಲ್ಲಿ ಮರ ಇಟ್ಟು ಹೀಗೆ ಹೊಡೆದಾಗ ಅದು ಸರಿ ಹೋಗ್ತದೆ. ಈ ಮರ ಕತ್ತರಿಸುವ ಕೊಡಲಿಯಲ್ಲಿ ಇದು ತಲೆ ಕತ್ತರಿಸುವುದಕ್ಕೆ ಆಗುವುದಿಲ್ಲ ಅಂತ ಅವ ಇಂದ್ರನಿಗೆ ಬುದ್ಧಿವಾದ ಹೇಳ್ತಾನೆ. ಇಂದ್ರ ಹೇಳ್ತಾನೆ, ಹಾಗೆ ಯೋಚಿಸಬೇಡ, ಎಲುಬುಗಳನ್ನು ಕತ್ತರಿಸುವಷ್ಟು ಶಕ್ತಿಯನ್ನು ನಿನ್ನ ಆ ಸ್ವಧಿತಿ ಅಂತೇಳಿದರೆ ಅದೊಂದು ದೊಡ್ಡ ಕುಠಾರ, ಒಂದು ಥರದ ಮರ ಕತ್ತರಿಸತಕ್ಕಂಥ ಅಗಲದ ಕುಠಾರಕ್ಕೆ ಸ್ವಧಿತಿ ಅಂತ ಹೆಸರು. ಈ ಸ್ವಧಿತಿಯಲ್ಲಿ ನಾನು ತುಂಬಿಸ್ತೇನೆ, ನಾನೇ ಅದರಲ್ಲಿ ಪ್ರವೇಶ ಮಾಡ್ತೇನೆ, ಕತ್ತರಿಸುವ ಕೆಲಸ ಮಾತ್ರ ನೀನು ಮಾಡು, ಅದಕ್ಕೋಸ್ಕರ ನಾನು ಇಂತಹ ಬಂಗಾರ ಕೊಡ್ತೇನೆ ಅಂತ ಬಂಗಾರವನ್ನು ಎತ್ತಿ ಕೊಟ್ಟು ಬಿಟ್ಟ. ಇಷ್ಟು ಅಂತಾದರೆ ನಾನು 10 ವರ್ಷ ತನಕ ಆಮೇಲೆ ಸಂಪಾದನೆ ಮಾಡಬೇಕಾದ ಕೆಲಸ ಇಲ್ಲ, ಅಷ್ಟು ಕೊಟ್ಟಿದ್ದಿ ನೀನು, ನಾನು ಈ ಕೆಲಸ ಮಾಡ್ತೇನೆ ಅಂತ ಹೇಳಿದ. ಅವ ತನ್ನ ಕೊಡಲಿಯಿಂದ ಆ 3 ತಲೆಯನ್ನು ಕತ್ತರಿಸಿದ. ಇಂದ್ರ ಕೊಡಲಿಯಲ್ಲಿ ಪ್ರವೇಶ ಮಾಡಿ ಅದನ್ನು ಕತ್ತರಿಸಿದಂತೆ. ಹಾಗಾದರೆ ತ್ರಿಶಿರಸ್ ಅಥವಾ ಈ ವಿಶ್ವರೂಪ ಅಂತ ಕರೆಸಿಕೊಳ್ಳುವ ಈ ವ್ಯಕ್ತಿಯ ತಲೆಯನ್ನು ಕತ್ತರಿಸಿದ್ದು ಯಾರು ಅಂತ ನೋಡಿದರೆ ಆಮೇಲೆ ಎಲ್ಲ ಗ್ರಂಥಗಳು ಹೇಳ್ತವೆ ಇಂದ್ರ ಕತ್ತರಿಸಿದ್ದು ಅಂತ. ಮಹಾಭಾರತ ಹೇಳ್ತದೆ ಇಂದ್ರ ಅಲ್ಲ, ಒಬ್ಬ ಕೊಡಲಿ ಇಟ್ಕೊಂಡು ಬಂದಿರತಕ್ಕಂತಹ ಕಾಷ್ಠ ವಿಕ್ರೇತೃ ಆ ಕಟ್ಟಿಗೆ ಮಾರುವ ವ್ಯಕ್ತಿಯ ಕೈಯಲ್ಲಿ ಕತ್ತರಿಸಿದ. ಆದರೆ ಕತ್ತರಿಸಿದ್ದು ಅವನಾದರೂ ಆ ಕೊಡಲಿಯಲ್ಲಿ ಕೂತು ಕತ್ತರಿಸಿದ್ಯಾರು? ಕೊಡಲಿಯೇ ಕತ್ತರಿಸಿದ್ದಲ್ವ. ಕೊಡಲಿಯೇ ಅಂದರೆ ಇಂದ್ರನೇ ಕೊಡಲಿಯಲ್ಲಿ ಪ್ರವೇಶ ಮಾಡಿ ತಾನೇ ಕತ್ತರಿಸುವುದು ಇಂದ್ರನ ಸ್ಥಾನಯೋಗ್ಯತೆಗೆ ಸರಿ ಹೋಗುವುದಿಲ್ಲ ಅನ್ನುವ ಕಾರಣದಿಂದ ಕತ್ತರಿಸಿದ್ದಾನೆ. ಅಂತೂ ತಲೆ 3 ಹೋಯಿತು. ಆದರೆ ವಿಚಿತ್ರ ಏನಾಯಿತು ಅಂತೇಳಿದರೆ, ಒಂದು ತಲೆ ಕತ್ತರಿಸಿದಾಗ ತಲೆ ಅಲ್ಲಿಲ್ಲ, ಕೆಳಗಿನ ಕಬಂಧ ಮಾತ್ರ ಇದೆ. ತಲೆ ಇದ್ದ ಜಾಗದಿಂದ ಒಂದು 7-8 ಹಕ್ಕಿಗಳು ಟುರ್ರನೆ ಆಕಾಶಕ್ಕೆ ಹಾರಿ ಹೋದುವಂತೆ. ಆ ತಲೆ ಹೋಯಿತು, ತಲೆಯ ಜಾಗದಿಂದ ಹಕ್ಕಿಗಳು ಹಾರಿದ ಹಕ್ಕಿಗಳು ಕಪಿಂಜಲ ಅಂತ ಆ ಹಕ್ಕಿಗಳಿಗೆ ಹೆಸರು.
ಕಪಿಂಜಲ ಹಕ್ಕಿ ಯಾವುದು ಅಂತ ಬಹುಶಃ ನಾನು ಮೊಬೈಲ್ ತಂದು ತೋರಿಸಬೇಕಿತ್ತು. ಅದರಲ್ಲಿ ಕಪಿಂಜಲ ಅಂತ ಹಾಕಿ ಆಮೇಲೆ ತೆಗೀರಿ, ಗೂಗಲ್ ಸರ್ಚ್ ಮಾಡಿ ಸಿಗ್ತದೆ. ಕಪಿಂಜಲ ಹಕ್ಕಿ ಅಂತೇಳಿದರೆ ಒಂದು ಥರದ ಗುಬ್ಬಿಗಿಂತ ದೊಡ್ಡ ಜಾತಿಯ ಗುಬ್ಬಿಯ ಸ್ವಭಾವವುಳ್ಳಂಥ ಒಂದು ಹಕ್ಕಿ. ಬಹಳ ಸಾತ್ವಿಕವಾಗಿರ್ತಕ್ಕಂಥ ಹಕ್ಕಿಗಳು, ದೇವತಾರಾಧನೆಯಲ್ಲಿ ಉಪಯೋಗಕ್ಕೆ ಬರತಕ್ಕಂಥ ಹಕ್ಕಿಗಳು. ಆ ಕಪಿಂಜಲ ಹಕ್ಕಿಗಳು ಅದರಿಂದ ಹಾರಿ ಹೋದುವಂತೆ. ಇದು ಯಾವುದು? ವೇದವನ್ನು ಉಚ್ಚರಿಸುವ ತಲೆಯಿಂದ ಹೊರಟಂಥ ಹಕ್ಕಿಗಳು. ಇನ್ನೊಂದು ತಲೆ ಇತ್ತು, ಸುರಾಪಾನ ಮಾಡ್ತಕ್ಕಂಥ ಮತ್ತೊಂದು ತಲೆ. ಆ ತಲೆಯನ್ನು ಕತ್ತರಿಸಿದಾಗ ಅಲ್ಲಿಂದ ಮತ್ತೊಂದು 7-8 ಹಕ್ಕಿಗಳು ಟುರ್ರನೆ ಹಾರಿ ಹೋದವು. ಅವುಗಳು ತಿತ್ತಿರಿ ಹಕ್ಕಿಗಳು ಅಂತ. ತೈತ್ರೀಯ ಉಪನಿಷತ್ತು ತಿತ್ತಿರಿ ಹಕ್ಕಿಗಳ ಮೂಲದಿಂದ ಬಂತು ಅನ್ನುವುದನ್ನು ಒಂದು ಕಥೆ ನಿರೂಪಣೆ ಮಾಡ್ತದೆ. ತಿತ್ತಿರಿ ಅನ್ನುವುದು ಒಂದು ಗುಬ್ಬಿ ಜಾತಿಯ ಹಕ್ಕಿಯೇ, ಗುಬ್ಬಿ 3 ಥರ ಇದೆ. ತಿತ್ತಿರಿ, ಟಿಟ್ಟಿಬ, ಕಪಿಂಜಲ ಅಂತ 3 ಥರದ ಗುಬ್ಬಿಗಳಿದ್ದಾವೆ ಸಂಸ್ಕೃತದಲ್ಲಿ. ಅದು ಸ್ವಲ್ಪ ಜಾತಿ ವ್ಯತ್ಯಾಸ ಅಷ್ಟೇ. ಆ ರೀತಿಯಲ್ಲಿರತಕ್ಕಂಥ ಒಂದು ಹಕ್ಕಿ ತಿತ್ತಿರಿ, ಅದು ತಿತ್ತಿ ಅಂತ ಶಬ್ದ ಮಾಡೋದ್ರಿಂದ ಅದಕ್ಕೆ ತಿತ್ತಿರಿ ಹಕ್ಕಿ ಅಂತ ಹೆಸರು. ಆ ಹಕ್ಕಿಗಳು ಅಲ್ಲಿಂದ ಹಾರಿ ಹೋದು. ಇನ್ನೊಂದು ತಲೆಯನ್ನು ಕತ್ತರಿಸಿತು, 3ನೇ ತಲೆಯನ್ನು. ಲೋಕವನ್ನು ಕೆಂಪು ಕಣ್ಣಿನಿಂದ ನೋಡ್ತಕ್ಕಂತಹ ಭಯಾನಕವಾದ ತಲೆ. ಆ ತಲೆಯನ್ನು ಕತ್ತರಿಸಿದಾಗ ಅಲ್ಲಿಂದ ಕಲವಿಂಕ ಅಂತ ಹೇಳುವ ಹಕ್ಕಿಗಳು ಹಾರಿ ಹೋದುವಂತೆ. ಕಲವಿಂಕ ಅಂತೇಳಿದರೆ ಅದು ಗೃಧ್ರ ಜಾತಿಗೆ ಸಂಬಂಧಪಟ್ಟ ಹಕ್ಕಿ. ಹದ್ದು, ರಣಹದ್ದಿವಿನ ಹಾಗಿರ್ತಕ್ಕಂಥ ಹಕ್ಕಿ. ಕೆಂಪು ಕಣ್ಣಿನಿಂದ ಅದು ನೋಡಿದರೆ ನೋಡಿಸಿಕೊಂಡವನಿಗೆ ರಾತ್ರಿ ನಿದ್ದೆಯಲ್ಲಿ ಅಂಥದ್ದು ಕಾಣಿಸುತ್ತೆ, ಅಷ್ಟು ಹೆದರಿಕೆ ಉಂಟಾಗ್ತದೆ. ಆ ರೀತಿಯ ಹಕ್ಕಿ ಅದು ಅಲ್ಲಿಂದ ಹಾರಿ ಹೋಯಿತು. ಈ ಹಕ್ಕಿಗಳಿಗೂ ತ್ರಿಶಿರಸ್ಸಿಗೂ ಏನು ಸಂಬಂಧ ಅನ್ನುವುದನ್ನು ಮಹಾಭಾರತ ಹೇಳುವುದಿಲ್ಲ. ನೀವೆಲ್ಲ ಆಲೋಚನೆ ಮಾಡಿ, ಗೊತ್ತಾದರೆ ಮುಂದಿನ ಸಲ ಹೇಳಿ, ಮುಂದಿನ ಉಪನ್ಯಾಸದಲ್ಲಿ ಈ ಹಕ್ಕಿಗಳಿಗೂ ಇದಕ್ಕೆ ಏನು ಸಂಬಂಧ ಅಂತ. ಆ ಹಕ್ಕಿಗಳ ಗುಣಧರ್ಮಕ್ಕೂ ಸಾಮಾನ್ಯ ಇಷ್ಟು ಸಂಬಂಧ ನಮಗೆ ಅರ್ಥ ಆಗ್ತದೆ. ಏನು 3 ಕಪಿಂಜಲ, ತಿತ್ತಿರಿ ಮತ್ತು ಕಲವಿಂಕ ಅಂತ ಹೇಳುವ 3 ಜಾತಿಯ ಹಕ್ಕಿಗಳಿದ್ದಾವೆ. ಆ ಹಕ್ಕಿಗಳ ಗುಣಧರ್ಮ, ಅವುಗಳದ್ದೇ ಒಂದು ಸ್ವಭಾವ ಇರುತ್ತದೆ. ಈಗ ಹಸುಗಳಿಗಿದ್ದ ಸ್ವಭಾವ ಎಮ್ಮೆಗಳಿಗಿರುವುದಿಲ್ಲ, ಎಮ್ಮೆಗಳಿಗಿದ್ದ ಸ್ವಭಾವ ಕುರಿಗಳಿಗಿರುವುದಿಲ್ಲ. ಕುರಿಗಳ ಸ್ವಭಾವ ಬೇರೆ, ಆನೆಗಳ ಸ್ವಭಾವ ಬೇರೆ, ಬೆಕ್ಕುಗಳ ಸ್ವಭಾವವೇ ಬೇರೆ, ನಾಯಿಗಳ ಸ್ವಭಾವವೇ ಬೇರೆ. ಅವುಗಳದೇ ಆದ ಒಂದು ಸ್ವಭಾವ ಇದೆ. ಆ ಸ್ವಭಾವಕ್ಕೆ ಅನುಗುಣವಾಗಿ ಅವುಗಳ ಸನ್ನಿಧಾನದಲ್ಲಿ ನಮ್ಮಲ್ಲೂ ಸ್ವಭಾವ ಭೇದ ಉಂಟಾಗ್ತದೆ. ನಾಯಿಗಳ ಹತ್ತಿರವೇ ಇದ್ದವನ ಸ್ವಭಾವ ಒಂಥರ ಆಗ್ತದೆ, ಬೆಕ್ಕಿನ ಹತ್ತಿರದಲ್ಲೇ ಇರುವವನ ಸ್ವಭಾವ ಇನ್ನೊಂದು ಥರ ಆಗ್ತದೆ, ಹಸುವಿನ ಹತ್ತಿರವೇ ಇರುವವನ ಸ್ವಭಾವ ಮತ್ತೊಂದು ಥರ ಆಗ್ತದೆ. ಅದು ಈ ಕಲವಿಂಕ, ತಿತ್ತಿರಿ ಮತ್ತು ಕಪಿಂಜಲ ಅನ್ನುವ ಹಕ್ಕಿಗಳಿಗೆ ಸದೃಶವಾದ ಸ್ವಭಾವ ಭೇದ. ಈ 3 ಪ್ರಾಣಿಗಳ ಸ್ವಭಾವ ಏನಿದೆ, ಆ ಸ್ವಭಾವಕ್ಕೆ ಅನುಗುಣವಾಗಿ ಸ್ವಭಾವದಲ್ಲೇ ಭೇದ. ಅದನ್ನು ಯಾವತ್ತೂ ನಾವು ವ್ಯತ್ಯಾಸ ಮಾಡಲಿಕ್ಕೆ ಬರುವುದಿಲ್ಲ. ನಾವು ಎಷ್ಟೇ ಒಳ್ಳೆಯವರ ಹತ್ತಿರದಲ್ಲಿ ಅದನ್ನು ಇಟ್ಟರೂ ಆ ಒಳ್ಳೆಯವರು ಅದಕ್ಕೆ ಅನುಗುಣವಾಗಿ ಪರಿವರ್ತಿತರಾಗ್ತಾರೆ ಹೊರತು, ನಾವು ಬೆಕ್ಕನ್ನು ಒಳ್ಳೆಯ ವಿದ್ವಾಂಸರ ಮನೆಯಲ್ಲಿ ಭಾರೀ ಪ್ರಾಮಾಣಿಕರಾಗಿರ್ತಕ್ಕಂಥ ವ್ಯಕ್ತಿಗಳ ಮನೆಯಲ್ಲಿ ಬೆಕ್ಕನ್ನು ಬೆಳೆಸುವ, ಆ ಬೆಕ್ಕು ಕಳ್ಳ ಬೆಕ್ಕಾಗದೆ ಶುದ್ಧ ಬೆಕ್ಕಾಗುತ್ತೋ? ನಾಯಿಯ ಹಾಗೆ ಅವರ ಬಗ್ಗೆ ಭಾರಿ ಪ್ರೀತಿಯನ್ನು ಇಟ್ಟುಕೊಳ್ಳುವಂಥದ್ದು, ತನ್ನ ಸ್ವಾರ್ಥವನ್ನು ಬಿಟ್ಟು ಪರಾರ್ಥಕ್ಕೋಸ್ಕರ ಪ್ರಾಣವನ್ನು ಬೇಕಾದರೂ ಬಿಡ್ತಕ್ಕಂಥ ಸ್ವಭಾವ ನಾಯಿಯಲ್ಲೇನಿದೆ, ಅಂಥ ಸ್ವಭಾವ ಒಬ್ಬ ಆ ರೀತಿಯಲ್ಲಿ ನಿಸ್ವಾರ್ಥನಾದ ವ್ಯಕ್ತಿಯ ಮನೆಯಲ್ಲೇ ಬೆಳೆದಂತಹ ಬೆಕ್ಕಿಗೆ ಬರುತ್ತೋ? ಬರುವುದಿಲ್ಲ. ಬೇಕಾದರೆ ಈ ಬೆಕ್ಕನ್ನು ಮನೆಯಲ್ಲಿ ಅಷ್ಟು ಸಾಕಿ ಅದನ್ನೇ ತಲೆ ಹತ್ರ ಇಟ್ಟುಕೊಂಡು ಇವ ನಿದ್ದೆ ಮಾಡಿದರ ಪರಿಣಾಮವಾಗಿ ಇವನಲ್ಲಿದ್ದ ಸ್ವಭಾವ ಬೆಕ್ಕಿನ ಸ್ವಭಾವಕ್ಕೆ ಪರಿವರ್ತಿತವಾಗಬಹುದೇ ಹೊರತು ಇವನ ಸ್ವಭಾವ ಅದಕ್ಕೆ ಬರುವುದಕ್ಕೆ ಸಾಧ್ಯ ಇಲ್ಲ. ಅದರದ್ದೇ ಸ್ವಭಾವ. ನೇರವಾಗಿ ರುಜುವಾಗಿ ಪ್ರಾಮಾಣಿಕವಾಗಿ ನೇರ ನಡೆಯಲ್ಲಿ ಬದುಕತಕ್ಕಂಥ ವ್ಯಕ್ತಿಯ ಮನೆಯಲ್ಲಿ ನಾಯಿಯನ್ನು ಸಾಕಿ ಆ ನಾಯಿಯ ಬಾಲಕ್ಕೆ ಬೇಕಾದರೆ ಇವನೇ ತೂಬನ್ನು ಇಟ್ಟು ಕಟ್ಟಿ ಎಷ್ಟು ಇಟ್ಟರೂ ನಾಯಿಯ ಬಾಲ ಹೇಗೆ ನೇರವಾಗುವುದಿಲ್ಲವೋ ಹಾಗೆ ಇವನ ಮನೆಯಲ್ಲಿದ್ದ ನಾಯಿ ನಾಳೆ ಅದಕ್ಕೆ ತಿನ್ನುವುದಕ್ಕೆ ನಿನ್ನೆಯ ದಿವಸದ ಅನ್ನವೋ ಮತ್ತೊಂದೋ ಸಿಕ್ಕಿತು ಅಂತಾದರೆ ಅದಕ್ಕೆ ಬಾಯಿ ಹಾಕದೇ ಇರ್ತದ? ಅದು ಇವನ ಮಡಿಯಾಚಾರವನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅದರ ಸ್ವಭಾವವನ್ನು ಅದು ಯಾವತ್ತೂ ಬಿಡುವುದಿಲ್ಲ. ಅದರ ನಿಕಟ ಸಂಬಂಧದಿಂದಾಗಿ ಇವನಲ್ಲೂ ಅಂತಹ ಸ್ವಭಾವ ಉಂಟಾಗ್ತದೆ ಅನ್ನುವುದು ಮನಃಶಾಸ್ತ್ರೀಯವಾದ ಶಾಸ್ತ್ರ ವಚನ. ಆದ್ದರಿಂದ ಅಂಥ ಪ್ರಾಣಿಗಳನ್ನು ಆದಷ್ಟು ದೂರ ಇಡಿ. ಮಾರ್ಜಾಲವನ್ನು ಬೇಕಾದರೂ ಮನೆಯಲ್ಲಿ ಸಾಕಿ, ಆದರೆ ಮಾರ್ಜಾಲವನ್ನು ನಮ್ಮ ಹಾಸಿಗೆಯಲ್ಲಿ ಮಲಗಿಸಿಕೊಂಡು ನಿದ್ದೆ ಮಾಡಬೇಡಿ. ಅದರ ಸಂಪರ್ಕ ಅನ್ನೋದು ನಿಮ್ಮ ಮಾನಸವಾಗಿ ನಿಮ್ಮಲ್ಲಿ ತೊಂದರೆಯನ್ನು ಉಂಟು ಮಾಡ್ತದೆ. ಆ ಸಮೀಪದ ವೈಬ್ರೇಷನ್ ಅಂಥ ಕೆಲಸ ಮಾಡಿ ಹಾಕ್ತದೆ. ಆದ್ದರಿಂದ ಅದನ್ನು ದೂರ ಇಡಿ. ಬೆಕ್ಕು ಸಾಕುವುದು ತಪ್ಪಲ್ಲ, ಆದರೆ ಬೆಕ್ಕಿನ ಜೊತೆಗೇ ನಿಮ್ಮ ಜೀವನವನ್ನು ಮುಂದುವರಿಸಬೇಡಿ. ಬೆಕ್ಕು ಇರಲಿ, ಅದು ಒಂದು ಪ್ರಾಣಿ ಅಷ್ಟೇ. ಆ ರೀತಿಯಲ್ಲಿ ಈ ಹಕ್ಕಿಗಳಲ್ಲಿ ಅದಕ್ಕೆ ಸ್ವಭಾವ, ಸಹಜವಾದ ಸ್ವಭಾವ ಇದೆ. ಅದನ್ನೇ ಸಾತ್ವಿಕ, ರಾಜಸ, ತಾಮಸ ಅಂತ ಕರೆಯುವುದು. ಆ ಸ್ವಭಾವವನ್ನು ಅಭಿವ್ಯಕ್ತಗೊಳಿಸುವ ಹಕ್ಕಿಗಳು ಆ ಶರೀರದ ಮೂಲಕ ಯಾವಾಗ 3ನೇ ತಲೆಯನ್ನು ಕತ್ತರಿಸಿದ್ರು ಆವಾಗ ಅದರ ಕಬಂಧವೂ ಕೂಡ ಕಾಣದೇ ಹೋಯಿತು. ತಲೆ ಹೋಯಿತು ಅಂದರೆ ಮುಂಡ ಹೋಯಿತು, ಮುಂಡ ಹೋದಾಗ ರುಂಡವೂ ಕೂಡ ಕಾಣದೇ ಹೋಯಿತು, ಅದು ಅದೃಶ್ಯವಾಗಿ ಹೋಯ್ತಂತೆ. ಹಾಗಾದರೆ ಒಟ್ಟು ಇದರಿಂದ ಆ ಕಥೆಯಿಂದ ಮಹಾಭಾರತ ನಮಗೆ ತಿಳಿಸಿಕೊಡುವುದು, ತ್ರಿಶಿರಸ್ಸು ಅಂತೇಳಿದರೆ ಅದೊಂದು ವ್ಯಕ್ತಿ ಅಲ್ಲ, ಒಂದು ಪ್ರತಿನಿಧಿ.
ಮೂರು ಗುಣಗಳನ್ನು ಒಟ್ಟು ಸೇರಿಸಿಕೊಂಡಿರತಕ್ಕಂಥ ಒಂದು ಪ್ರತೀಕ. ಆ ಪ್ರತೀಕ ಈ ಸಿಂಹಾಸನದ ಬಗ್ಗೆ ದೃಷ್ಟಿ ಇಟ್ಟಿತ್ತು. ಅಲ್ಲಿ ಕೂತುಕೊಂಡು ಸಾತ್ವಿಕವಾದ, ರಾಜಸವಾದ, ತಾಮಸವಾದ ಮೂರೂ ಕೆಲಸಗಳನ್ನು ನಡೆಸಿ, ಸಾತ್ವಿಕವಾದ ಬಲದಿಂದ ಸಿಂಹಾಸನವನ್ನು ಏರಿ, ರಾಜಸ ಬಲದಿಂದ ಅಧಿಕಾರವನ್ನು ನಿರ್ವಹಿಸಿ, ತಾಮಸ ಬಲದಿಂದ ಆಸುರೀಭಾವವನ್ನು ಲೋಕದಲ್ಲಿ ತುಂಬಿಸುವ ಆಲೋಚನೆ ಮಾಡಿತ್ತು. ದೇವಸಿಂಹಾಸನಕ್ಕೆ ಹೋಗಬೇಕಾದ್ರೆ ಸಾತ್ವಿಕ ಭಾವ ಇಲ್ಲದೆ ಸಾಧ್ಯವೇ ಇಲ್ಲ. ಈ ತ್ವಷ್ಟೃ ಪ್ರಜಾಪತಿ ಅಷ್ಟು ಆಲೋಚನೆ ಮಾಡಿ ಆ ಮೂರೂ ಗುಣಗಳಿಂದ ತುಂಬಿದ ಮಗನನ್ನು ಪಡೆದು ದೇವಸಿಂಹಾಸನಕ್ಕೆ ಕಳಿಸುವ ಆಲೋಚನೆ ಮಾಡಿದ್ದ. ಇಂದ್ರ ಅದನ್ನು ಸಂಹರಿಸಿದ. ಇಂದ್ರನಿಗೆ ಅದನ್ನು ಸಂಹಾರ ಮಾಡುವುದರಿಂದ ತನಗೆ ತೊಂದರೆ ಆಗುವುದಿಲ್ಲೋ ಗೊತ್ತಿದೆ, ಅವನಿಗೆ ತುಂಬ ತೊಂದರೆ ಆಗ್ತದೆ. ಯಾಕಂದರೆ ಅವನು ತ್ವಷ್ಟೃವಿನ ಮಗ. ತ್ವಷ್ಟೃ ಅಂದರೆ ಬ್ರಹ್ಮನಲ್ಲಿ ಆವಿರ್ಭೂತವಾದ ಮರೀಚಿಯಿಂದ ಕಶ್ಯಪನಿಂದ ಆವಿರ್ಭೂತನಾದ ವ್ಯಕ್ತಿ. ಆದ್ದರಿಂದ ಆತ ಬ್ರಾಹ್ಮ ಶಕ್ತಿಯುಳ್ಳವ, ಪೌರೋಹಿತ್ಯದ ವಿಭಾಗಕ್ಕೆ ಸೇರಿರತಕ್ಕಂಥ ವ್ಯಕ್ತಿ. ಅಂಥವನ ಮಗನಾದ್ದರಿಂದ ಇವನು ಇವನ ಹತ್ಯೆಯಿಂದ ಬ್ರಹ್ಮಹತ್ಯೆ ಅನ್ನುವ ಒಂದು ದೋಷ ನನ್ನಲ್ಲಿ ಆವಿರ್ಭವಿಸ್ತದೆ. ಅದರಿಂದ ಕಷ್ಟ ಅನುಭವಿಸಬೇಕಾಗ್ತದೆ. ಕಷ್ಟ ಅನುಭವಿಸೋಣ. ಲೋಕಕ್ಕೆ ಹಾನಿಯಾಗುವ ವ್ಯಕ್ತಿ ಈ ಸಿಂಹಾಸನಕ್ಕೆ ಬಂದು ಹಾಳು ಮಾಡದೇ ಇರಬೇಕು ಅನ್ನುವುದಷ್ಟೇ ನಮ್ಮ ಉದ್ದೇಶ. ಲೋಕಕ್ಕೆ ಆಗುವುದಾದರೆ ನಾನು ಎಷ್ಟನ್ನು ಬೇಕಾದರೂ ತಲೆಯಲ್ಲಿ ಹೊರ್ತೇನೆ ಅಂತ ನಿನ್ನ ಹಾಗಿನವ ಅಂತ ಹೇಳ್ತಾನೆ ಶಲ್ಯ. ಧರ್ಮರಾಜನ ಹತ್ರ ಹೇಳುವಾಗ ಧರ್ಮರಾಜ ಸ್ವಲ್ಪ ನಿನ್ನ ಹಾಗೆ ಅವನು ಇಂದ್ರ, ನನಗೆ ತಲೆಗೆ ಎಷ್ಟು ತೊಂದರೆ ಆದರೂ ತೊಂದರೆ ಇಲ್ಲ, ಲೋಕಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೀಗೆ ಮಾಡಿದ. ತ್ರಿಶಿರಸ್ಸನ್ನು ಕೊಂದು ಹಾಕಿದ. ಅಂತೂ ತ್ರಿಶಿರಸ್ಸು ಸತ್ತ ವಿಷಯ ಈ ಸ್ವಧಿತಿ ಯಾರಿದ್ದಾನೆ ಅವನಿಗೆ ಬಂಗಾರವನ್ನು ಕೊಟ್ಟ ಇಂದ್ರ. ಅವನ ಹತ್ರ ಹೇಳಿದ, ಯಾರಿಗೂ ಹೇಳಬಾರ್ದು ಇಲ್ಲಿ ನಡೆದ ಘಟನೆ ಅಂತ ಹೇಳಿದ. ನೀನು ಹೇಳದೆ ಹೋದರೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದರೆ ಸತ್ತ ವ್ಯಕ್ತಿಗೆ ಯಾವ ಪ್ರಮಾಣವೂ ಇಲ್ಲ, ಪ್ರೂಫ್ ಇಲ್ಲ, ಸಾಕ್ಷಿ ಇಲ್ಲ. ನಾನು ಮತ್ತು ನೀನು ಮಾತ್ರ ಸಾಕ್ಷಿ ಇದಕ್ಕೆ. ಯಾರಾದರೂ ಅದನ್ನು ಬಂದು ಶವ ಪರೀಕ್ಷೆ ಮಾಡೋಣ ಅಂತ ಬಂದರೂ ಕೂಡ ಅದೂ ಇಲ್ಲ, ಎಲ್ಲ ಕಾಣೆಯಾಗಿ ಹೋಗಿದೆ. ಆದ್ದರಿಂದ ಇದು ಗುಟ್ಟು ಮಾಡೋಣ, ಯಾರಿಗೂ ನಮಗೆ ಈ ಬ್ರಹ್ಮಹತ್ಯೆಯ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ. ಇಂದ್ರನೂ ಯಾರಿಗೂ ಹೇಳಲಿಲ್ಲಂತೆ, ಆ ಸ್ವಧಿತಿಯೂ ಕೂಡ ಯಾರಿಗೂ ಹೇಳಲಿಲ್ಲ. ಅವನಿಗೆ ಒಂದು ಬರಬೇಕಾದ್ದು ಬಂದಾಗಿದೆ, ಯಾರಿಗೂ ಹೇಳಲಿಲ್ಲ. 1 ವರ್ಷ ಕಳೀತಂತೆ. 1 ವರ್ಷ ಕಳೆದಾಗ ಇಂದ್ರ ಸಿಂಹಾಸನವನ್ನು ಏರ್ತಾ ಇಲ್ಲ ಯಾವತ್ತೂ ಕೂಡ. ಸಿಂಹಾಸನದ ಪಕ್ಕದಲ್ಲಿ ಆ ಕಡೆ ಈ ಕಡೆ ಓಡಾಡಿಕೊಂಡು ಎಲ್ರಿಗೂ ಆದೇಶ, ಹಾಗೆ ನಡೆಸಿ ಹೀಗೆ ನಡೆಸಿ ಆದೇಶ. ಇಂದ್ರನೇ ಮಾಡಬೇಕಾದ ಕೆಲಸ ಮಾಡ್ತಾ ಇಲ್ಲ. ಲೋಕದಲ್ಲಿ ಅವ್ಯವಸ್ಥೆಗಳು ಪ್ರಾರಂಭ ಆಗಿ ಹೋಗಿದ್ದಾವೆ. ಅಷ್ಟು ಹೊತ್ತಿಗೆ ಭೂತಗಳು ಬಂದವು. ಭೂತಾಧಿಪತಿಯಾದಂತಹ ಶಂಕರನ ಪರಿವಾರಕ್ಕೆ ಸೇರಿದಂತಹ ಭೂತಗಳು ಬಂದು ಹೇಳ್ತವೆ, ಈ ಇಂದ್ರ ಸಿಂಹಾಸನದಲ್ಲಿ ಕೂಡುವುದಕ್ಕೆ ನಾಲಾಯಕ್ಕಿದ್ದಾನೆ, ಅವ ಬ್ರಹ್ಮಹತ್ಯಾಗ್ರಸ್ತನಾಗಿದ್ದಾನೆ, ಬ್ರಹ್ಮಹತ್ಯೆಯಿಂದ ಆಶೌಚವನ್ನು ಹೊಂದಿದಂತಹ ಈತ ಅಶುಚಿಯಾಗಿದ್ದಾನೆ. ಅಶುಚಿಯಾದ ವ್ಯಕ್ತಿ ಸಿಂಹಾಸನವನ್ನು ಏರಿ ಈ ಲೋಕದ ಆಧಿಪತ್ಯವನ್ನು, ತ್ರಿವಿಷ್ಟಪಾಧಿಪತ್ಯವನ್ನು ನಡೆಸುವುದಕ್ಕೆ ಅನರ್ಹನಾಗಿದ್ದಾನೆ. ಈ ಭೂತಗಳ ಬಾಯಿಗೆ ಸಿಕ್ಕಿದರೆ ಮುಗಿಯಿತು. ಅದು ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ. ನಾವು ಏನು ಆಲೋಚನೆ ಮಾಡ್ತೇವೆ, ಭೂತದ ಬಾಯಿಗೆ ಸಿಕ್ಕಿದರೆ ಏನಿದ್ರು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಓಡಾಡುವುದು ಅಂತ. ಹಾಗಿಲ್ಲ. ಅದು ಸಮಗ್ರ ಪ್ರಪಂಚದಲ್ಲಿ ತ್ರಿವಿಷ್ಟಪದಲ್ಲಿ 3 ಲೋಕದಲ್ಲೂ ಕೂಡ ಭೂತಗಳು ಉದ್ಘೋಷಣೆ ಮಾಡಿದ್ವಂತೆ. ಇಂದ್ರ ನಾಚಿಕೆಯಾಯಿತು. ಅಷ್ಟೇ ಅಲ್ಲದೆ 1 ವರ್ಷದ ಒಳಗೆ ನಾನು ಇದನ್ನು ಜಪಿಸಿ ಮುಗಿಸಿಕೊಳ್ಬೋದು ಅಂತ ಆಲೋಚನೆ ಮಾಡಿದ್ದ. ಇದು ಪ್ರಚಾರ ಆಗುವುದಕ್ಕಿಂತ ಮುಂಚೆ ನನ್ನ ಬ್ರಹ್ಮಹತ್ಯೆಯನ್ನು ನಾನು ನನ್ನ ಜಪಾನುಷ್ಠಾನದ ಬಲದಿಂದ ಮುಗಿಸಬಹುದು ಅಂತ ಆತ ಸಿಂಹಾಸನದಲ್ಲಿ ಕೂತುಕೊಳ್ಳಲಿಲ್ಲ. ಪ್ರತ್ಯೇಕವಾಗಿ ಕೂತು ಅನುಷ್ಠಾನ ನರಸಿಂಹ ಮಂತ್ರದ ಜಪವನ್ನು ಮಾಡ್ತಾ ಇದ್ದ. ಆದರೆ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲಂತೆ. ಯಾಕಾಗಲಿಲ್ಲ ಅಂತೇಳಿದರೆ, ಇವನಲ್ಲಿ ಅಶುಚಿತ್ವ, ಆಶೌಚ ಇರುವ ಕಾರಣದಿಂದಲೇ ಆತ ಜಪಿಸಿದ್ದು ಅವನಿಗೆ ಅಣ್ತಾ ಇರಲಿಲ್ಲ. ಈ ಆಶೌಚ ಅನ್ನೋದು ಒಂದು ವಿಚಿತ್ರವಾದ ಧರ್ಮಶಾಸ್ತ್ರೀಯವಾದ ಒಂದು ತತ್ವ. ಆಶೌಚ ಅನ್ನೋದು ಒಂದು ತತ್ವ. ಆಶೌಚ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಆದರೆ ಆಶೌಚ ಇದೆ ಅನ್ನೋದು ಗೊತ್ತಾಗುವುದು ಸರಿಯಾಗಿ ಗೊತ್ತಾದಾಗ. ನನಗೆ ಆಶೌಚ ಇದೆ ಅಂತ ನನಗೆ ಗೊತ್ತಾದಾಗ ಆಶೌಚ ಬರ್ತದೆ. ನನಗೆ ಆಶೌಚ ಇದೆ ಅನ್ನೋದು ಗೊತ್ತಾಗದೇ ಹೋದರೂ ಇರ್ತದೆ. ಇದ್ದರೆ ಆ ಆಶೌಚ ಫಲವನ್ನೇ ತೋರಿಸುವುದಿಲ್ಲ. ಇಂಥ ಒಂದು ವಿಚಿತ್ರವಾದದ್ದು ಜ್ಞಾತೈಕ ಸತ್ ಅಂತ ಧರ್ಮಶಾಸ್ತ್ರ ಕರೆಯತಕ್ಕಂಥ ಒಂದು ಆಶೌಚ. ಒಂದು ಮಗು ಹುಟ್ಟಿತು ಅಂತಾದರೆ ಇವರಿಗೆ ಆಶೌಚ ಬರ್ತದೆ. ನಾವೇನು ಹೇಳ್ತೇವೆ, ಆಮೆ ಸೂತಕ ಅಂತ ಹೇಳೋದಿಲ್ಲ, ಅಥವಾ ವೃದ್ಧಿ ಮೃತಕ ಅನ್ನುವ ಶಬ್ದದ ಬಳಕೆಯಲ್ಲಿದೆ. ಸೂತಕಂ ಮೃತಕಂ ಅನ್ನೋ ಶಬ್ದದ ಬಳಕೆಯನ್ನು ಶಾಸ್ತ್ರ ಮಾಡ್ತದೆ. ಈ ಸೂತಕಾದಿಗಳೆಲ್ಲ ಹೇಗೆ ಅಂತೇಳಿದರೆ, ಗೊತ್ತಾದರೆ ಮಾತ್ರ, ಗೊತ್ತಾಗದೆ ಹೋದರೆ ಅದರ ಸಂಬಂಧವೇ ಇವನಿಗಿಲ್ಲ. ಅದು ಹಾಗೆ ಇದ್ದದ್ದು ಆಕಾಶದಲ್ಲಿರ್ತದೆ, ಇವನ ಮೈಗೆ ಅಂಟುವುದಿಲ್ಲ. ಮೈಗೆ ಅಂಟುವುದಕ್ಕೆ ತಿಳಿಯುವಿಕೆ ಅನ್ನೋದು ಪ್ರಧಾನ ಆಗ್ತದೆ. ಆಶೌಚದಲ್ಲಿ ಅನೇಕ ಪ್ರಭೇದಗಳು. ಅದರಲ್ಲಿ
ಈ ವೃದ್ಧಿ ಅಥವಾ ಮೃತಕ ಅನ್ನುವುದರ ಜೊತೆಗೆ ರಜೋದರ್ಶನ ಅನ್ನುವುದು ಒಂದು ಆಶೌಚ. ಅದಕ್ಕೆ ರಜಸ್ವಲಾಶೌಚ ಅಂತ ಹೇಳ್ತಾರೆ. ಸೂರ್ಯನಲ್ಲೋ ಚಂದ್ರನಲ್ಲೋ ಗ್ರಹಣ ಕಾಣಿಸಿತು ಅಂತಾದರೆ ಆವಾಗ ಇಡೀ ಪ್ರಪಂಚಕ್ಕೆ ಅಡರತಕ್ಕಂತಹ ಒಂದು ಆಶೌಚ ಇದೆ. ಅದಕ್ಕೆ ಗ್ರಹಣಾಶೌಚ ಅಂತ ಕರೀತಾರೆ. ಹೀಗೆ ಆಶೌಚಗಳು ಅನೇಕ ಬಗೆಯಾದದ್ದು. ಆ ಆಶೌಚ ಗೊತ್ತಾದಾಗ ಆರಂಭ ಆಗ್ತದೆ, ಗೊತ್ತಾಗದೆ ಹೋದರೆ ಆಶೌಚ ಇರುವುದಿಲ್ಲ ಅನ್ನೋದು ಈ ಆಶೌಚದ ವಿಶೇಷತೆ. ಆದರೆ ತನಗೆ ಗೊತ್ತಿದ್ದು ಮತ್ತೊಬ್ಬರಿಗೆ ಗೊತ್ತಿಲ್ಲದೆ ಹೋದರೆ ಆ ಗೊತ್ತಿಲ್ಲದೆ ಇದ್ದವರಿಗೆ ಇವನ ಸ್ಪರ್ಶಗಳಿಂದ ಯಾವ ತೊಂದರೆಯೂ ಆಗುವುದಿಲ್ಲ. ಆದರೆ ಗೊತ್ತಿದ್ದವನಿಗೆ ಆ ನಿಮಿತ್ತ ಗೊತ್ತು ಮಾಡದೇ ತಾನು ಅವರ ಜೊತೆಗೆ ವ್ಯವಹರಿಸಿದ ಕಾರಣದಿಂದ ಅವನಿಗೆ ಇನ್ನಷ್ಟು ಅನರ್ಥಗಳು ಉಂಟಾಗ್ತವೆ. ಅಂದರೆ ಅವನಿಗೆ ಆ ಶೌಚ ಇದ್ದಾಗ ಅವ ಇನ್ನೊಬ್ಬರಿಗೆ ಹೇಳಬೇಕು ಅಂತಿಲ್ಲ, ಆದರೆ ಇನ್ನೊಬ್ಬರ ಜೊತೆಗೆ ಸಂಪರ್ಕದಲ್ಲಿ ಇರತಕ್ಕದ್ದಲ್ಲ. ತಾನು ಆ ಶೌಚ ಉಂಟು ಅಂತ ಗೊತ್ತಿದ್ದ ಮೇಲೆ ತಾನು ಆ ಶೌಚದ ನಿಮಿತ್ತ ಏನು ವಿಧಿವಿಧಾನಗಳುಂಟು, ದೇವಸ್ಥಾನಕ್ಕೆ ಹೋಗಬಾರ್ದು, ದೇವಸ್ಥಾನದ ಅಂಗಣ ಪ್ರವೇಶ ಮಾಡಬಾರ್ದು, ಮತ್ತೊಬ್ಬರ ವಿವಾಹಾದಿ ಕಾರ್ಯಕ್ರಮದಲ್ಲಿ ಸ್ಟೇಜ್ ಹತ್ತಬಾರ್ದು ಅನ್ನೋ ವಿಧಾನಗಳೇನುಂಟು ಅದನ್ನು ಅವ ಅನುಷ್ಠಾನ ಮಾಡಲೇಬೇಕು. ಅದನ್ನು ಅವ ಬಿಟ್ಟು ಅದಕ್ಕೆ ಮುಂದುವರಿದ ಅಂತಾದರೆ ಅವರಿಗೆ ಯಾರಿಗೂ ತೊಂದರೆ ಇಲ್ಲ, ಯಾಕಂದರೆ ಇವನಿಗೆ ಆಶೌಚ ಇದೆ ಅನ್ನುವ ವಿಷಯ ಅವರಿಗೆ ಗೊತ್ತಿಲ್ಲ. ಆದರೆ ಯಾರಿಗೆ ಆಶೌಚ ಇದೆ ಅವನಿಗೆ ಇನ್ನಷ್ಟು ಅದರಿಂದ ಪಾಪ ಅಂತಕ್ಕಂತಹ ದುರಿತ ಅಂಟುವುದಕ್ಕೆ ಆರಂಭವಾಗ್ತದೆ. ಇಂದ್ರನಿಗೆ ಆದದ್ದು ಅದು ಅಂತ ಮಹಾಭಾರತ ಹೇಳ್ತದೆ. ಇಂದ್ರ ತನಗೆ ಪಾಪ ಬ್ರಹ್ಮಹತ್ಯೆ ಅನ್ನೋದು ಒಂದು ಆಶೌಚವನ್ನು ಕೊಟ್ಟಂತಹ ವಿಷಯ. ಬ್ರಹ್ಮಹನನದಿಂದ ಈತನಿಗೆ ಉಂಟಾದಂತಹ ಏನು ಆಶೌಚ ಇದೆ, ಆ ಆಶೌಚ ಇದ್ದೂ ಅದನ್ನು ಪ್ರಚಾರಪಡಿಸಲಿಲ್ಲ ಅಲ್ಲವ. ಇದರ ಕಾರಣದಿಂದಾಗಿ ಅವನಲ್ಲಿ ಇನ್ನಷ್ಟು ಅದು ವೃದ್ಧಿಯಾಯಿತೇ ಹೊರತು ಆತ ಮಾಡಿದ ಜಪ ಅವನಿಗೆ ಅಂಟಲೇ ಇಲ್ಲ. ಆಶೌಚದಲ್ಲಿ ಜಪಾನುಷ್ಠಾನಕ್ಕೆ ಬೇಕಾದ ಅರ್ಹತೆಯೇ ಇರುವುದಿಲ್ಲ. ಅಲ್ಲಿ ಆತ ಜಪಾನುಷ್ಠಾನಗಳನ್ನು ಮಾಡಿದರೆ ಅವನಿಗೆ ಅದು ಹೇಗೆ ಪ್ರಾಪ್ತಿಯಾಗ್ತದೆ? ಇಂತಹ ಸಮಸ್ಯೆಗೆ ಇಂದ್ರ ಒಳಗಾದ. ಏನು ಮಾಡುವುದು ಅಂತ ವಿಚಾರ ಬಂತು. ಆವಾಗ ದೊಡ್ಡವರೆಲ್ಲ ಸೇರಿದರು, ಬೃಹಸ್ಪತ್ಯಾಚಾರ್ಯರೆಲ್ಲ ಸೇರಿದರು. ಬೃಹಸ್ಪತ್ಯಾಚಾರ್ಯರು ಸೇರಿ ಒಂದಷ್ಟು ಯಜ್ಞಕರ್ಮಗಳನ್ನೆಲ್ಲ ಮಾಡಿ, ನೀನು ಲೋಕೋದ್ಧಾರಕ್ಕೋಸ್ಕರ ಮಾಡಿರುವ ಕೆಲಸ ಅಲ್ವ ಇದು, ಇಲ್ಲಿ ತನಕ ನೀನು ನಮಗೆ ತಿಳಿಸದೇ ಹೋದದ್ದೇ ತಪ್ಪು, ಮೊದಲೇ ತಿಳಿಸಬೇಕಿತ್ತು. ಅಂದರೆ ಲೋಕದ ಒಳ್ಳೆಯದಾಗಬೇಕು ಅನ್ನುವ ದೃಷ್ಟಿಯಿಂದ ಒಂದು ಕೆಟ್ಟ ಕೆಲಸವನ್ನು ಮಾಡುವುದು ರಾಜನಾದಂತಹ ವ್ಯಕ್ತಿಗೆ ಅತ್ಯಂತ ಕರ್ತವ್ಯವೇ ಹೌದು. ಕೆಟ್ಟ ಕೆಲಸ ಬ್ರಹ್ಮಹನನವನ್ನು ಕೂಡ ಆತ ಮಾಡ್ಬೋದು ಲೋಕದ ಕ್ಷೇಮಕ್ಕೋಸ್ಕರ, ಆದರೆ ಅದನ್ನು ಪ್ರಕಾಶಪಡಿಸಬೇಕು. ನಾನು ಇಂತಹ ತಪ್ಪು ಮಾಡಿದ್ದೇನೆ, ಈ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಅಂತ ಹೇಳಿ ಕೊನೆ ಪಕ್ಷ ಅವರ ಪುರೋಹಿತರ ಹತ್ರ ಆದರೂ ಹೇಳಬೇಕು, ಜ್ಯೋತಿಷ್ಕರ ಹತ್ರ ಆದರೂ ಹೇಳಬೇಕೋ ಬೇಡವ. ಅದು ಯಾವುದು ಮಾಡಲಿಲ್ಲ, ಮುಚ್ಚಿ ಹಾಕಿಬಿಡೋಣ ಅಂತ ಆಲೋಚನೆ ಮಾಡಿದ. ಇದರಿಂದ ಉಂಟಾದ ಅನರ್ಥ ದೊಡ್ಡದಾಗಿ ಹೋಯಿತು. ಯಾವಾಗ ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಾಯಿತು ಆವಾಗ ಅವರು ಅದಕ್ಕೆ ಸಂಬಂಧಪಟ್ಟ ಕರ್ಮ ಮಾಡಿದರು. ಮೊದಲು ಅಶ್ವಮೇಧವನ್ನು ಮಾಡಿದರಂತೆ. ಯೋಶ್ವಮೇಧೇನ ಯಜತಿ ತರತಿ ಬ್ರಹ್ಮಹತ್ಯಾಂ. ವೇದ ಹೇಳುವ ಹಾಗೆ ಬ್ರಹ್ಮಹತ್ಯೆಯಂತಹ ದೋಷವನ್ನು ಕೂಡ ನಾವು ಅಶ್ವಮೇಧದ ಮೂಲಕ ತರಣ ಮಾಡಿಬಿಡುವುದು. ಅದರ ಬಲದಿಂದ ಆತನ ದೋಷಗಳು ರಾಶಿ ಹಾಕಿದ್ದವು ದೂರ ಹೋದವು. ಆತ ಆಶೌಚದಿಂದ ಬಿಡುಗಡೆಯನ್ನು ಪಡೆದವ ತುಂಬಿದ್ದ ಬ್ರಹ್ಮ ಹತ್ಯೆಯ ರಾಶಿ ಏನಿದೆ ಅದನ್ನು ಲೋಕಕ್ಕೆ ಹಂಚಿದ. ಸಾಗರೇಶು ಸ್ತ್ರೀಷು ಚೈವ ವನಸ್ಪತಿಷು ತಥಾ ಭೂಮೌ ಅಂತ. ಭೂಮಿ, ವನಸ್ಪತಿ, ಸಾಗರ, ನದಿ ಅನ್ನೋದು ಇನ್ನೊಂದು ಕಡೆ ಬರ್ತದೆ. ಇಲ್ಲಿ ಸಾಗರದಲ್ಲಿ ಅದನ್ನು ಹಂಚಿದ, ವೃಕ್ಷಗಳಲ್ಲಿ ಹಂಚಿದ, ಅವುಗಳಿಗೆ ವರ ಕೊಟ್ಟ. ಈ ವಿಷಯ ಬಹುಶಃ ನಮ್ಮ ಹಿಂದಿನ ಉಪನ್ಯಾಸದಲ್ಲೆಲ್ಲೋ ಬಂದು ಹೋಗಿದೆ, ಮತ್ತೆ ಅದನ್ನು ವಿಸ್ತರಿಸುವುದಿಲ್ಲ. ಇಲ್ಲಿ ಮತ್ತೆ ಅದರ ಪುನರುಕ್ತಿ ಇದೆ. ಅಂತೂ ಈತ ತನ್ನ ಸಮಸ್ಯೆಯಿಂದ ಬಿಡುಗಡೆಯನ್ನು ಹೊಂದಿದ. ಇಂದ್ರ ಬಿಡುಗಡೆಯಾದ, ಆದರೆ ವಿಷಯ ಎಲ್ಲ ಕಡೆ ಹರಡಿತು. ನಮಗೆ ತ್ರಿಶಿರಸ್ಸು ವಿಶ್ವರೂಪ ಎಲ್ಲಿ ಹೇಗೆ ಕಾಣೆಯಾದ ಅಂತ ಗೊತ್ತೇ ಇಲ್ಲ. ಬಹುಶಃ ನೇತ್ರಾವತಿಯಲ್ಲಿ ತೇಲಿ ಹೋಗಿದ್ದಾನೆ ಅಂತ ನಾವು ಅಂದುಕೊಂಡಿದ್ವಿ. ಆದರೆ ವಿಷಯ ಹೀಗಂತೆ ಅಂತ ಸುದ್ದಿ ಎಲ್ಲ ಕಡೆ ಪ್ರಚಾರ ಆಯಿತು. ಇಂದ್ರನೇ ಕಡ್ದದ್ದಂತೆ ಅಂತ ವಿಷಯ ಬಂತು. ಇಂದ್ರ ಸ್ವದ್ವಿತೀಯ ವಿಷಯ ಆಮೇಲೆ ಹೇಳಲಿಲ್ಲ, ಎಲ್ಲ ನಾನೇ ಕೊಂದದ್ದು ಅಂತ ಎಲ್ಲವನ್ನು ತಲೆಗೆ ಹಾಕೊಂಡೆ. ಯಾಕಂದರೆ ಅದರಿಂದ ಕೊಂದದ್ರಿಂದ ಏನೆಲ್ಲ ಅನರ್ಥ ಆಗಬೇಕು ಅದೆಲ್ಲ ತಪ್ಪಿ ಹೋಯಿತು. ಲೋಕಕ್ಕೆ ಏನು ಒಳ್ಳೆಯದಾಗಬೇಕು ಅದೆಷ್ಟು ಘಟಿಸಿತಲ್ವ. ಇಂದ್ರ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟ, ನನ್ನದೇ ಅಂತ ಒಪ್ಪಿಕೊಂಡು ಬಿಟ್ಟ. ಇದರಿಂದ ತ್ವಷ್ಟೃ ಪ್ರಜಾಪತಿಗೆ ಬಂದಷ್ಟು ಸಿಟ್ಟು. ಅವನು ನನ್ನ ಮಗನನ್ನು ಕೊಂದ, ಅದು ಕೂಡ ಬ್ರಹ್ಮ ತಪಸ್ವಿಯಾಗಿರ್ತಕ್ಕಂತಹ ತ್ರಿಶಿರಸ್ಸು. ಅಂಥವನನ್ನು ಇಂದ್ರ ಕೊಲ್ತಾನೆ ಅಂದರೆ ಇಂದ್ರನ ಅಹಂಕಾರ ಎಷ್ಟು ದೊಡ್ಡದು. ಇಂದ್ರನನ್ನು ಕೊಲ್ಲುವ ವ್ಯಕ್ತಿ ಹುಟ್ಟಲಿ ಅಂತ ಒಂದು ಯಾಗ ಮಾಡಿದ. ಸ್ವಾಹೇಂದ್ರ ಶತ್ರೋ ವಿವರ್ಧಸ್ವ ಅಂತ ಆಹುತಿಯನ್ನು ಕೊಟ್ಟ. ಅದರಿಂದ ಹುಟ್ಟಿ ಬಂದಂತಹ ವ್ಯಕ್ತಿಗೆ ವೃತ್ರಾಸುರ ಅಂತ ಮುಂದಕ್ಕೆ ಹೆಸರಾಗ್ತದೆ. ಇಂದ್ರನನ್ನು ಸಂಹರಿಸುವುದಕ್ಕೋಸ್ಕರವೇ ಅಗ್ನಿಯಿಂದ ಹುಟ್ಟಿದ್ದು. ಆದರೆ ಹುಟ್ಟುವಾಗ ಇಂದ್ರನನ್ನು ಸಂಹರಿಸುವುದಕ್ಕೆ ಅವ ಹುಟ್ಟಲಿಲ್ಲ. ಸ್ವಲ್ಪ ಮಂತ್ರದಲ್ಲಿ ಆದ ಎಡವಟ್ಟಿನಿಂದ ಆದ ಸಮಸ್ಯೆ ಏನಾಯಿತು ಅಂದರೆ ಇಂದ್ರನಿಂದ ಸಾಯುವ ಮಗ ಅಂತಲೇ ಅವ ಹುಟ್ಟಿದ್ದು. ಅದಕ್ಕೆ ಕಾರಣ ಏನು ಅಂದರೆ ಮಂತ್ರವನ್ನು ಹೇಳುವಾಗ ಸ್ವರದಲ್ಲಿ ಚೂರು ಎಡವಟ್ಟಾದದ್ದು. ಸ್ವಾಹೇಂದ್ರ ಶತ್ರು ಅಲ್ಲಿ ಮೇಲೆ ಕೆಳಗೆ ಹೇಳುವ ಕ್ರಮ ಉಂಟು.
ಮೇಲೆ ಕೆಳಗೆ ಹೇಳುವಲ್ಲಿ ವ್ಯತ್ಯಾಸ ಆದರೆ ಅರ್ಥವೇ ವ್ಯತ್ಯಾಸ ಆಗಿ ಹೋಗ್ತದೆ. ಈಗ ನಾವು ಹೇಗೆ ಹೇಳಬೇಕು, ಈ ಕೆಲಸ ಯಾರು ಮಾಡಿದ್ದು? ನಾನು ಮಾಡಿದ್ದು ಸ್ವಾಮಿ ಅಂತ ಹೇಳಿದರೆ ಸರಿ ಇರ್ತದೆ. ನಾನು ಅಂತ ಹೇಳಿದರೆ ಅರ್ಥ ವ್ಯತ್ಯಾಸ ಆಗ್ತದೆ. ನಾ ಅಂತ ಕೆಳಗೆ ಹೇಳಿದ ಕೂಡಲೇ ನೀವಾ ಅಂತ ಶುರು ಒಂದು ಗಲಾಟೆ ಶುರು ಆಗ್ತದೆ. ಆಮೇಲೆ ಸ್ವಲ್ಪ ಅಡಿವತ್ತು ಹಾಕುವುದು, ಆ ಸ್ವರದಲ್ಲಿ ಉದಾತ್ತ ಅನುದಾತ್ತಗಳಲ್ಲಿ ವ್ಯತ್ಯಾಸ ಮಾಡಿತು ಅಂತಾದರೆ ಅರ್ಥಭೇದ ಉಂಟಾಗಿ ಹೋಗ್ತದೆ. ಹಾಗೆ ಇಲ್ಲಿ ಸ್ವಾಹೇಂದ್ರ ಶತ್ರೋ ಅಂತ ಇವು ಹೇಳಬೇಕಿತ್ತು. ಇಂದ್ರ ಶತ್ರೋ ಅಂತ ಹೇಳಬೇಕಿತ್ತು. ಇವೇನು ಮಾಡಿದ? ಸ್ವಾಹೇಂದ್ರ ಶತ್ರೋ ಅಂತ ಅದರ ಮೇಲೆ ಹಾಕಿದ. ಸ್ವರಿತ ಪೂರ್ವಾಂತ ಸ್ವರಿತೆ ಪುಂಸೋಹ ಬಹುವ್ರೀಹಿತ್ವಮೇಷ್ಯತಿ ಅಂತ ಒಂದು ಸೂತ್ರ ಇದೆ. ಈ ಸೂತ್ರದ ಅಭಿಪ್ರಾಯ ಏನು ಅಂತೇಳಿದರೆ, ಇಂದ್ರ ಶತ್ರು ಅಂದರೆ ಅರ್ಥ ಏನು? ಇಂದ್ರ ನಾಶಕ. ಶತ್ರು ಅನ್ನುವುದಕ್ಕೆ ನಾಶಕ ಅಂತ ಅರ್ಥ. ಇಂದ್ರ ನಾಶಕ ಅಂತ ಅದಕ್ಕೆ ಅರ್ಥ. ಇಂದ್ರನಾಶಕನೇ ವಿವರ್ಧಸ್ವ ಅಂತ ನೀನು ವೃದ್ಧಿ ಹೊಂದು ಅಂತ ಹೇಳುವ ಮಂತ್ರ ಅದು. ಇಂದ್ರನಾಶಕ ಅನ್ನುವ ಶಬ್ದಕ್ಕೂ ಎರಡು ಅರ್ಥ ಇದೆ. ಒಂದು ಇಂದ್ರನಿಂದ ಸಾಯುವವ ಅಂತ ಅರ್ಥ ಇದೆ, ಇನ್ನೊಂದು ಇಂದ್ರನನ್ನು ಕೊಲ್ಲುವವ ಅಂತ ಅರ್ಥ ಇದೆ. ಸಂಸ್ಕೃತದಲ್ಲಿ ಹೀಗೆ ಅರ್ಥ ಭಾಳ ಸುಲಭ. ಇಂದ್ರನಾಶಕ ಅಂದರೆ ಇಂದ್ರನೇ ನಾಶಕನಾಗಿ ಯಾರಿಗೋ ಅವನು ಅಂತ. ಇದಕ್ಕೆ ಬಹುವ್ರೀಹಿ ಸಮಾಸ ಅಂತ ಹೆಸರು. ಇಂದ್ರನಾಶಕ ಅಂದರೆ ಇಂದ್ರಃ ಏವ ಶತ್ರು ಯಸ್ಯ, ಇಂದ್ರನೇ ನಾಶಕನು ಯಾರಿಗೋ ಅಂತಹ ವ್ಯಕ್ತಿಗೂ ಇಂದ್ರಶತ್ರು ಅಂತ ಹೆಸರು. ಇಂದ್ರಸ್ಯ ಶತ್ರು ಅಂತ ನೀವು ಷಷ್ಠಿ ತತ್ಪುರುಷ ಸಮಾಸ ಮಾಡಿದರೆ ಇಂದ್ರನನ್ನು ಸಾಯಿಸುವವ ಅಂತಲೂ ಅದಕ್ಕೆ ಅರ್ಥ ಆಗ್ತದೆ. ಆ ಶಬ್ದಕ್ಕೆ ಎರಡು ಅರ್ಥ ಇದೆ. ಈ ಅರ್ಥದಲ್ಲಿ ಪ್ರಕೃತ ಯಾವ ಅರ್ಥ ಬೇಕಿತ್ತು ತ್ವಷ್ಟೃವಿಗೆ? ಇಂದ್ರನನ್ನು ಕೊಲ್ಲುವವ ಅಂತ ಬಹುವ್ರೀಹಿ ಸಮಾಸ ಬೇಕಿತ್ತು. ಬಹುವ್ರೀಹಿ ಅಲ್ಲ, ಅವನಿಗೆ ತತ್ಪುರುಷ ಸಮಾಸ ಬೇಕಿತ್ತು. ಇಂದ್ರಸ್ಯ ನಾಶಕಃ ಅನ್ನೋ ಅರ್ಥ ಬೇಕಿತ್ತು. ಆ ಅರ್ಥ ಬೇಕಿದ್ದರೆ ಅವ ಇಂದ್ರ ಶತ್ರು ಅಂತ ಹೇಳಬೇಕಿತ್ತು. ಇಂದ್ರ ಅಂತ ಕೆಳಗೆ ಹೇಳಬೇಕಿತ್ತು. ಇವನೇನು ಮಾಡಿದ? ವೇದದಲ್ಲಿ ಹೇಗುಂಟ ಹಾಗೆ ಹೇಳಿಬಿಟ್ಟ. ಇವ ಅಲ್ಲಿ ಊಹೆ ಮಾಡಲಿಲ್ಲ, ವ್ಯತ್ಯಾಸ ಮಾಡಲಿಲ್ಲ. ಸ್ವಾಹೇಂದ್ರ ಶತ್ರು ಅಂತ ಅದು ಇದ್ದ ಹಾಗೆ ಪೂರ್ವಾಂತವನ್ನು ಸ್ವರಿತ ಹೇಳಿ ಸ್ವರಿತದಿಂದ ಬರತಕ್ಕಂತಹ ಉದಾತ್ತ ಶ್ರುತಿಯನ್ನು ಉಚ್ಚರಿಸಿದ. ಈ ಉದಾತ್ತ ಶ್ರುತಿ ಯಾವಾಗ ಉಂಟಾಯಿತು ಆವಾಗ ಅರ್ಥ ಏನಾಯಿತು? ಇಂದ್ರನೇ ನಾಶಕನಾಗಿ ಉಳ್ಳವ, ಇಂದ್ರನಿಂದ ಸಾಯುವವ ಅನ್ನೋ ಅರ್ಥ ಅದಕ್ಕೆ ಬಂತು. ಹೀಗೆಲ್ಲ ಎಡವಟ್ಟ ಅರ್ಥಗಳಾಗ್ತವೆ. ಒಬ್ಬ ಸುಭಾಷಿತದಲ್ಲಿ ಒಬ್ಬ ಹೇಳ್ತಾನೆ, ಒಬ್ಬ ಕವಿ ಬಂದಂತೆ ಮಂಗಳೂರಿನಲ್ಲಿ ಆವಾಗ ಭೋಜರಾಜ ಅಂತ ಒಬ್ಬ ದೊಡ್ಡ ರಾಜ ಇದ್ದ. ಅವನನ್ನು ತೌಳವ ಭೋಜ ಅಂತ ಕರೀತಾ ಇದ್ದರು. ಇವತ್ತಿಗೆ ಸುಮಾರು 1300 ವರ್ಷದ ಹಿಂದಿನ ಕಥೆ. ಅಂದರೆ ತುಳು ಭಾಷೆಗೆ ಅಷ್ಟು ಇತಿಹಾಸ ಇದೆ ಅಂತ ನಾವು ಖುಷಿ ಪಡಬೇಕು. ಅವನು ದೊಡ್ಡ ಪಂಡಿತ ಪ್ರಿಯನಾಗಿದ್ದ. ದೊಡ್ಡ ಜ್ಞಾನಿಗಳು, ಒಳ್ಳೆಯ ಆಶು ಕವಿತೆ ಮಾಡತಕ್ಕಂಥವರು, ಅಷ್ಟಾವಧಾನ ಮಾಡುವವರು, ಅಂಥವರ ಮೇಲೆ ಅವನಿಗೆ ಭಾಳ ಇಷ್ಟ. ಅವರನ್ನೆಲ್ಲ ಸಾಕುವುದೇ ನಾನು ಅಂತೇಳಿ ಬೇಕಾದಷ್ಟು ಕೊಡ್ತಕ್ಕಂಥ ವ್ಯಕ್ತಿ. ಸಾಂಸ್ಕೃತಿಕ ಒಂದು ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅವರನ್ನೆಲ್ಲ ಬೆಳೆಸುವುದು, ಸಾಂಸ್ಕೃತಿಕ ಸಂಘಗಳನ್ನು ಬೆಳೆಸುವುದು, ಇಂತಹದ್ದು ಮಾಡ್ತಾ ಇದ್ದಂತಹ ರಾಜ ಭೋಜ. ಅವನ ಹತ್ರ ಒಬ್ಬ ಬಂದಂತೆ. ಬಂದು ಪಾಪ ಹೊಟ್ಟೆಗಿಲ್ಲ, ಬಟ್ಟೆ ಎಲ್ಲ ಕಡೆಯಲ್ಲೂ ಹೊಟ್ಟೆಯಾಗಿದೆ, ಇದು ನನ್ನ ಕರ್ಮದ ಬಟ್ಟೆ ಅಂತ ಹೇಳುವಂಥ ಪದ್ಯ ಹೇಳಿಕೊಂಡು ಬರ್ತಾನೆ. ಅಷ್ಟೂ ಪ್ರಾಚೀನ ಕಾಲ. ಪಿತಾಮಹೀರಪಿ ಭುಕ್ತ ಭೋಜನ ಭುಕ್ತ ಯೌವನ ಅಯಂ ಪಟೋಮಿ ಪಿತುರಾಧ್ಯಭೂಷಣ. ನನ್ನ ಬಟ್ಟೆ ಇದುಂಟಲ್ಲ, ನನ್ನ ಅಪ್ಪ ಬಾಲ್ಯದಲ್ಲಿ ಧಾರಣೆ ಮಾಡ್ತಾ ಇದ್ದ ಬಟ್ಟೆ. ಪಿತಾಮಹಾದ್ಯೈರಪಿ ಭುಕ್ತ ಯೌವನ, ನನ್ನ ಅಜ್ಜ ಮುತ್ತಜ್ಜ ಎಲ್ಲ ಯೌವನ ಕಾಲದಲ್ಲಿ ಇದೇ ಬಟ್ಟೆ ಧರಿಸ್ತಾ ಇದ್ದದ್ದು ಅಂತ ಹೇಳಿಕೊಂಡುಂಟು. ಅಷ್ಟು ಹಳಬ ಬಂದಿದ್ದಾನೆ. ಬಂದವ ರಾಜನ ಮುಂದೆ ಒಂದು ಶ್ಲೋಕ ನಂದು ರಚನೆ ಇದೆ ಅಂತ ಹೇಳುವುದಕ್ಕೆ ಶುರು ಮಾಡಿದ. ರಾಜನನ್ನು ಹೊಗಳುವ ಶ್ಲೋಕ. ರಾಜನು ಏನು ಶುರು ಮಾಡಿದ ಅಂದರೆ, ಅಹಂಚತ್ವಂಚ ರಾಜೇಂದ್ರ ಲೋಕನಾಥ ಉಭಾವಪಿ. ಓ ರಾಜೇಂದ್ರ, ನೀನು ಒಬ್ಬ ಲೋಕನಾಥ, ನಾನು ಒಬ್ಬ ಲೋಕನಾಥ, ಇಬ್ಬರು ಲೋಕನಾಥರು. ಇದು ರಾಜನಿಗೆ ಖುಷಿಯಾಗಬೇಕೋ ಬೇಸರ ಆಗಬೇಕು? ಈ ಭಿಕಾರಿ ಭಿಕ್ಷುಕ ಬಂದು ನಾನು ಲೋಕನಾಥ, ನನ್ನ ಹಾಗೆ ನೀನು ಲೋಕನಾಥ ಅಂದರೆ ರಾಜನಿಗೆ ಸಿಟ್ಟು ಬಂತು. ಇವ ಬಿಡುವುದಿಲ್ಲ ಅದನ್ನು. ಈ ವಾತಾಪಿ ಗಣಪತಿ ಅಂತ ಹೇಳಿಕೊಳ್ಳುವ ಸಂಗೀತಗಾರರ ಹಾಗೆ ಇದನ್ನೇ ತಿರುಗಿಸುವುದಕ್ಕೆ ಶುರು ಮಾಡಿದ. ಅಹಂಚತ್ವಂಚ, ರಾಗ ಬೇರೆ ಮಾಡಿದ. ಅಹಂಚತ್ವಂಚ ರಾಜೇಂದ್ರ ಲೋಕನಾಥ ಉಭಾವಪಿ ಅಂತ 2 ಬಾರಿ 3 ಬಾರಿ ಹೇಳಿದ. ಈ ಭೋಜನಿಗೆ ಸಿಟ್ಟು ಬಂತು. ತಗೊಂಡೋಗಿ ಎಲ್ಲಿಯಾದರೂ, ಯಾಕಂದರೆ ಬುದ್ಧಿ ಸರಿ ಇಲ್ಲ ಇದಕ್ಕೆ. ಮಂಗಳೂರಿನ ಭಾಷೆಯ ಪ್ರಕಾರ ಸುತ್ತಿ 2 ಕಡಿಮೆ ಆಗಿದೆ, 2 ತಗೊಂಡು ಹೋಗಿ ಅಂತ ಭೋಜ ಹೇಳಿದ. ಹೇಳು ಹೊತ್ತಿಗೆ ಅಲ್ಲಿಂದ ಸೇನಾಪತಿ ಎದ್ದ ಈ ಕಡೆ ಬರಬೇಕು. ಬರೋ ಹೊತ್ತಿಗೆ ಇವು ಮುಂದುವರಿಸಿದ. ಬಹುವ್ರೀಹಿರಹಂ ರಾಜನ್ ಷಷ್ಠೀ ತತ್ಪುರುಷೋ ಭವಾನ್. ನಾನು ರಾಜೇಂದ್ರ ಹೌದು, ಹೇ ರಾಜನ್. ಅಹಂ ಬಹುವ್ರೀಹಿ ಷಷ್ಠೀ ತತ್ಪುರುಷೋ ಭವಾನ್. ನಾನು ಲೋಕನಾಥ ಯಾಕೆ? ಬಹುವ್ರೀಹಿ ಸಮಾಸದಲ್ಲಿ ನಾನು ಲೋಕನಾಥ. ನೀನು ಲೋಕನಾಥ ಯಾಕೆ? ಷಷ್ಠೀ ತತ್ಪುರುಷೋ ಭವಾನ್. ಈ ಬಹುವ್ರೀಹಿ ಸಮಾಸದಲ್ಲಿ ಲೋಕನಾಥ ಅಂದರೆ ಏನು? ಭಿಕ್ಷುಕ ಅಂತ ಅರ್ಥ. ಲೋಕಾಹ ಏವನಾಥಾಹ ಯಸ್ಯ ಸಹ ಲೋಕನಾಥಃ. ಲೋಕವೆಲ್ಲವೂ ಯಾರಿಗೆ ನಾಥರೋ, ಲೋಕದವರು ಏನಾದರೂ ಹಾಕಿದರೆ ಮಾತ್ರ ಹೊಟ್ಟೆಗುಂಟೋ ಅಂಥ ವ್ಯಕ್ತಿಗೆ ಲೋಕನಾಥ ಅಂತ ಹೆಸರು.
ಇದಕ್ಕೆ ಬಿಕಾರಿ ಅಂತಲೇ ಅರ್ಥ. ಅದೇ ಷಷ್ಠಿ ತತ್ಪುರುಷ ಮಾಡಿದರೆ ಲೋಕಾನಾಂ ನಾಥಃ ಲೋಕನಾಥಃ, ದೇಶಕ್ಕೆ ಒಡೆಯ ಅಂತ ಅರ್ಥ ಆಗ್ತದೆ. ಈ ಒಂದೇ ಶಬ್ದ ಸಮಾಸ ಬೇರೆ ಮಾಡಿದಾಗ ಹೇಗೆ ಭಿನ್ನಾರ್ಥವನ್ನು ಕೊಡುತ್ತೆ, ಹಾಗೆ ಇಲ್ಲಿ ಸ್ವಾಹೇಂದ್ರ ಶತ್ರು ಅಂತ ಹೇಳಿದರೆ ಏನು ಅರ್ಥ ಆಯಿತು? ಇಂದ್ರನಿಂದ ಸಾಯುವವ ಅಂತ ಅರ್ಥ ಆಯಿತು. ಯಾರಿಗೆ ಏನು ಬೇಕೋ ಅದೇ ಬಾಯಲ್ಲಿ ಬರಬೇಕು ಅಂತಿಲ್ಲ. ದೈವ ಚಿತ್ತ ಏನಿರ್ತದೋ ಅದು ಸರಿಯಾಗಿ ಬಾಯಲ್ಲಿ ಬರ್ತದೆ. ಕುಂಭಕರ್ಣ ತಪಸ್ಸು ಮಾಡಿ ದೇವರ ಹತ್ರ ನಿರ್ದೇವತ್ವಂ ದೇಹಿ ಅಂತ ಕೇಳಲಿಕ್ಕೆ ಹೊರಟಿದ್ದವ. ದೇವತೆಗಳು ಒಬ್ಬರು ಈ ಲೋಕದಲ್ಲಿರಬಾರ್ದು, ನಿರ್ದೇವತ್ವಂ ದೇಹಿ ಅಂತ ಕೇಳಲಿಕ್ಕೆ ಹೋದ. ಅದೇನಾಯಿತು? ನಿದ್ರಾವತ್ವಂ ದೇಹಿ ಅಂತಾಯಿತು. ಕೊನೆಗೆ 6 ತಿಂಗಳು ಮಲ್ಕೊಳ್ಳುವ ಪ್ರಸಂಗ ಬಂದೋಯಿತು. ಅಂದರೆ ಶಬ್ದ ನಾವು ಅಂದುಕೊಂಡ ಶಬ್ದವೇ ಬಾಯಲ್ಲಿ ಬರಬೇಕು ಅಂತಿಲ್ವಲ್ಲ, ಹಾಗೆ ಇಲ್ಲಿ ಶಬ್ದ ಬೇರೆ ಬೇರೆ ಶಬ್ದಗಳು ಬರುವ ಹಾಗೆ ಶಬ್ದಗಳು ಇವನಲ್ಲಿ ಇಂದ್ರ ಶತ್ರು ಅನ್ನೋದು ವ್ಯತ್ಯಾಸವಾಯಿತು. ವ್ಯತ್ಯಾಸವಾದ ಕಾರಣದಿಂದ ಲೋಕಕ್ಕೆ ಇಂದ್ರ ಉಳಿದ. ಅಂತೂ ವೃತ್ರ ಅಂತೂ ಬಂದ. ಆ ಯಜ್ಞದ ಬಲ, ಯಜ್ಞವನ್ನು ಮಾಡಿದಂತಹ ತ್ವಷ್ಟೃವಿನಲ್ಲಿರತಕ್ಕಂಥ ಬ್ರಾಹ್ಮಶಕ್ತಿಯ ಬಲದಿಂದ ಆತ ಪ್ರಪಂಚವನ್ನೆಲ್ಲ ಆವರಿಸಿದ. ಒಂದು ಬಿಲ್ಲಿನಿಂದ ಬಾಣವನ್ನು ಹೊಡೆದರೆ ಅದು ಎಷ್ಟು ಎತ್ತರಕ್ಕೆ ಹಾರಿಯಿತೋ ಅಷ್ಟಷ್ಟು ಒಂದೊಂದು ಪ್ರಹರದಲ್ಲಿ ಬೆಳೆಯುವುದಕ್ಕೆ ಪ್ರಾರಂಭವಾದ. ಅಷ್ಟಷ್ಟು ಬೆಳೀತಾ ಬೆಳೀತಾ ಪ್ರಪಂಚವನ್ನೆಲ್ಲ ವ್ಯಾಪಿಸಿದ. ಯಾವ ಊರೂ ಇಲ್ಲ, ಅಷ್ಟನ್ನೂ ವೃತ್ರ ವ್ಯಾಪಿಸಿದ. ವೃತ್ರ ಅಂದರೆ ವ್ಯಾಪಿಸುವವ ಅಂತ ಅರ್ಥ. ವೃಣೋತಿ ಆವೃಣೋತಿ ಸರ್ವಂ ಇತಿ ವೃತ್ರ, ಎಲ್ಲವನ್ನೂ ವ್ಯಾಪಿಸಿದ. ಎಲ್ಲ ಕಡೆಯಲ್ಲೂ ತಾಮಸ ಪ್ರವೃತ್ತಿ ಬೆಳೆಯಿತು. ಪ್ರಪಂಚದಲ್ಲಿ ಸೂರ್ಯಾಸ್ತ ಆಗುವಾಗ ಯಾವ ರೀತಿಯ ಕತ್ತಲು ಇರ್ತದೋ ಸೂರ್ಯೋದಯ ಆಗುವಾಗಲೂ ಅದೇ ರೀತಿ ಕತ್ತಲು ಅನ್ನುವ ಸ್ಥಿತಿ ಉಂಟಾಯಿತಂತೆ. ವೃತ್ರನ ಆವರಣದ ಕಾರಣದಿಂದ ಉಂಟಾದಂತಹ ಒಂದು ತೊಂದರೆ. ಜನರಿಗೆ ಸಂಧ್ಯಾವಂದನೆ ಮಾಡುವುದಕ್ಕೆ ಮನಸ್ಸಿಲ್ಲ, ದೇವರ ಭಜನೆ ಮಾಡುವುದಕ್ಕೆ ಮನಸ್ಸಿಲ್ಲ, ಯಜ್ಞ ಯಾಗದಲ್ಲಿ ತೊಡಗುವುದಕ್ಕೆ ಮನಸ್ಸಿಲ್ಲ. ಯಾಕಂದರೆ ಯಜ್ಞ ಯಾಗ ಇತ್ಯಾದಿಗಳೆಲ್ಲ ನಡೆಯುವುದು ಸೂರ್ಯನನ್ನಿಟ್ಟುಕೊಂಡು. ಸೂರ್ಯ ಉದಯಿಸಿದ ಪ್ರಾತಃಸವನ ಮಾಡಬೇಕು, ಸೂರ್ಯ ನೆತ್ತಿಗೆ ಬಂದ ಮಾಧ್ಯಂದಿನ ಸವನ ನಡೆಸಬೇಕು, ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ ಸಾಯಂಕಾಲೀನ ಕೃತ್ಯವನ್ನು ನಡೆಸಬೇಕು. ಆ ಸೂರ್ಯನನ್ನಿಟ್ಟುಕೊಂಡು ಸಮಗ್ರ ವ್ಯವಸ್ಥೆಯೂ ಕೂಡ ಇರತಕ್ಕಂಥದ್ದು. ಯಾವಾಗ ಸೂರ್ಯನನ್ನೇ ಆವರಿಸುವಲ್ಲಿಯ ತನಕ ವೃತ್ರ ಬೆಳೆದ, ಆವಾಗ ಲೋಕಕ್ಕೆ ಅಕ್ಷೇಮ ಉಂಟಾಯಿತು. ಇಂದ್ರನಿಗೆ ವೃತ್ರನನ್ನೂ ಮುಗಿಸುವುದು ಅನಿವಾರ್ಯವಾಯಿತು. ಹಿಂದೆ ತ್ರಿಶಿರಸ್ಸನ್ನು ಸಂಹರಿಸುವುದು ಹೇಗೆ ಅನಿವಾರ್ಯವೋ, ಈಗ ವೃತ್ರನನ್ನು ಮುಗಿಸುವುದು ಅನಿವಾರ್ಯವಾಯಿತು. ಇಂದ್ರ ಅಗ್ನಿಯಾದಿಗಳ ಸಹಾಯದಿಂದ ವೃತ್ರನನ್ನು ಎದುರಿಸಿ ಸೋತ. ವೃತ್ರನನ್ನು ಗೆಲ್ಲುವುದಕ್ಕೆ ಇಂದ್ರನಿಂದ ಸಾಧ್ಯವಾಗಲಿಲ್ಲ. ಸೋತ ವ್ಯಕ್ತಿ ಎಲ್ಲೋ ಓಡಿದ, ಪಲಾಯನ ಅಂತೆ. ಆದರೆ ಎಲ್ಲಿ ಪಲಾಯನ ಮಾಡಿದರೂ ವೃತ್ರ ಅಲ್ಲಿದ್ದಾನೆ. ವೃತ್ರ ವ್ಯಾಪಿಸಿ ನಿಂತು ಬಿಟ್ಟಿದ್ದಾನೆ. ಈ ವ್ಯಾಪಿಸುವುದು ಅಂದರೆ ಹೇಗೆ ಏನು ಅಂತೇಳಿ ನಮಗೆ ಕಲ್ಪನೆ ಮಾಡುವುದು ಕಷ್ಟ ಅಲ್ಲ. ವೃತ್ರ ಎಲ್ಲ ಕಡೆ ಇದ್ದರೆ ಇವು ಓಡುವುದು ಹೇಗೆ ಅಂತ ಎಲ್ಲ ಪ್ರಶ್ನೆ ಬರುತ್ತೆ ನಮಗೆ. ಇದು ಆನೆ ಇದ್ದ ಹಾಗೆ ವೃತ್ರ ವ್ಯಾಪಿಸುವುದಲ್ಲ. ವೃತ್ರ ಎಲ್ಲ ಕಡೆ ಇದ್ದಾನೆ, ಆದರೆ ಅವನ ಶರೀರ ಕಾಣಿಸುವುದಿಲ್ಲ. ವೃತ್ರ ಅನ್ನುವುದು ಒಂದು ಶಕ್ತಿ, ಎಲ್ಲವನ್ನು ಆವರಿಸುವ ಶಕ್ತಿ. ಗಾಳಿ ಇದ್ದ ಹಾಗೆ, ಗಾಳಿ ಎಲ್ಲ ಕಡೆ ತುಂಬಿರುವ ಹಾಗೆ ಅವ ಎಲ್ಲ ಕಡೆ ತುಂಬಿಕೊಂಡ. ಆದರೆ ತುಂಬಿಕೊಂಡದ್ದು ಗಾಳಿ ಅಲ್ಲ, ವೃತ್ರ ಅನ್ನೋದು ಒಂದು ತಾಮಸ ಪ್ರವೃತ್ತಿ. ಆ ತಾಮಸದ ವ್ಯಾಪ್ತಿಯ ಕಾರಣದಿಂದಾಗಿ ಲೋಕದ ಜನತೆಗೆ ಉತ್ಕರ್ಷ ಕರ್ಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮನಸ್ಸಿಲ್ಲದೆ ಹೋಯಿತು. ಎಲ್ಲ ಕಡೆ ತಾಮಸ ಭಾವ ಅನ್ನೋದು ಅಂಕುರಿಸುವುದಕ್ಕೆ ಪ್ರಾರಂಭವಾಯಿತು. ಆವಾಗ ದೇವೇಂದ್ರನ ಕರ್ತವ್ಯ ಮತ್ತೆ ಸಾತ್ವಿಕತೆಯನ್ನು ತುಂಬಿಸುವಂಥದ್ದು. ಆದರೆ ದೇವೇಂದ್ರನೇ ಓಡಿ ಹೋಗುವ ಪ್ರಸಂಗ ಬಂದು ಹೋಯಿತು. ಸಮಗ್ರ ದೇವತೆಗಳು ಭಗವಂತನನ್ನು ವಿಷ್ಣುವನ್ನು ಪ್ರಾರ್ಥನೆ ಮಾಡಿದರು. ಹೇಗೆ? ವೃತ್ರನನ್ನು ಮುಗಿಸುವ ಬಗೆ ಹೇಗೆ? ಭಗವಂತ ಪ್ರತ್ಯಕ್ಷನಾದ, ಶಂಖಚಕ್ರ ಗದಾಪದ್ಮಧರನಾಗಿ ಉದಯಿಸುವ ಬಾಲಸೂರ್ಯನಿಗೆ ಸದೃಶವಾದಂತಹ ಮೈಕಾಂತಿಯಿಂದ ಹೊಳೆಯುವ ದೇವ. ಉದ್ಯದ್ ಭಾಸ್ವತ್ ಸಮಾಭಾಸನಾಗಿ, ಉದ್ಯದ್ ಭಾಸ್ವಾನ್ ಅಂದರೆ ಉದಯಿಸುವ ಸೂರ್ಯ, ಅವನಿಗೆ ಸಮಾನವಾದ ಆಭಾಸ, ಅಂತಹ ಕಾಂತಿಯಿಂದ ಹೊಳೆಯತಕ್ಕಂತಹ ಉದೀಪ ಭಾನುವಿಗೆ ಸದೃಶವಾದ ಮೈಕಾಂತಿಯಿಂದ ಹೊಳೆಯುವ ಭಗವಂತ ತಾನು 4 ಕೈಗಳಲ್ಲಿ ಪ್ರಸನ್ನವದನನಾಗಿ ಕಾಣಿಸಿಕೊಂಡ. ಅವನ ಹತ್ರ ಇವರು ಪ್ರಾರ್ಥನೆ ಸಲ್ಲಿಸಿದರು. ಏನು ಮಾಡಬೇಕು? ವೃತ್ರನನ್ನು ಮುಗಿಸುವುದಕ್ಕೆ ದಾರಿ ಏನು? ಇದಕ್ಕೆ ದಾರಿಯೇ ಇಲ್ಲ ನಿಮಗೆ. ನೀವೇನು ಮಾಡ್ಬೋದು ಅಂದರೆ ಅವನ ಜೊತೆಗೆ ಒಂದು ಸಂಧಿ ಮಾಡಿಕೊಳ್ಳಿ, ಸಂಧಾನ. ನೀನು ಎಷ್ಟು ವ್ಯಾಪಿಸಿದ್ದಿ ಅಷ್ಟು ಪ್ರದೇಶ ನಿನ್ನ ಕೈಯಲ್ಲೇ ಇರಲಿ, ನಾವು ನಿನ್ನ ಜೊತೆಗಿರ್ತೇವೆ, ಸಹಕಾರ ಮಾಡ್ತೇವೆ. ನಮಗೆ ಯಾವ ಅಧಿಕಾರವೂ ಇಲ್ಲ ಅಂತ ಮಾಡಬೇಡ. ನಾವು ಹಿಂದಿನ ಸಂಪುಟದಲ್ಲಿ ನಮಗೆ ಯಾವ ಖಾತೆಗಳಿದ್ವೋ ನಿನ್ನ ವ್ಯವಹಾರದಲ್ಲೂ ಅದೇ ಖಾತೆ ಇರಬೇಕು. ನಾವು ಜೊತೆಗಿರ್ತೇವೆ, ಆದರೆ ನೀನು ಹೇಳಿದ ಹಾಗೆ ಕೇಳ್ತಾ ಇರ್ತೇವೆ ಅಂತ ಇಷ್ಟೊಂದು ಸಂಧಾನ ಮಾಡಿಕೊಳ್ಳಿ. ಇಂದ್ರ ಮತ್ತು ವೃತ್ರ ಗೆಳೆಯರಾಗಲಿ. ವೃತ್ರನ ಹತ್ರ ಅಗ್ನಿಯ ನೇತೃತ್ವದಲ್ಲಿ ಒಂದು ನಿಯೋಗ ಹೋಯಿತು. ಇಂದ್ರನ ಮೂಲ ರೂಪ ಇದೆಯಲ್ಲ, ಮೂಲ ರೂಪ ಬೇರೆ, ವ್ಯಾಪ್ತ ರೂಪ ಬೇರೆ. ಎಲ್ಲೆಡೆ ಆತ ತನ್ನ ಸ್ವಭಾವದಿಂದ ವ್ಯಾಪಿಸಿದ್ದಾನೆ. ಅವನ ಮೂಲ ಸ್ವರೂಪದ ಹತ್ರ ಬಂತು. ಅಗ್ನಿ ಅಂದ್ರೇ ಎಲ್ಲ ಮುನ್ನೇತೃತ್ವವನ್ನು ವಹಿಸುವ ಅಂತ ಅರ್ಥ. ಅಗ್ರ್ಯತ್ವಾತ್ ಅಗ್ನಿನಾಮಾಸವು ಅಂತ ಮುಂದೆ ನಿಂತದ್ರಿಂದಲೇ ಅವನಿಗೆ ಅಗ್ನಿ ಅಂತ ಹೆಸರು. ಅವನು ಮುಂದೆ ನಿಂತು ಒಂದು ನಿಯೋಗ ಬಂತು.
ಅದರಲ್ಲಿ ಯಾರಿದ್ದಾರೆ? ಬ್ರಹ್ಮರ್ಷಿಗಳಿದ್ದಾರೆ, ರಾಜರ್ಷಿಗಳಿದ್ದಾರೆ, ದೇವರ್ಷಿಗಳಿದ್ದಾರೆ. ಎಲ್ಲ ಋಷಿಗಳನ್ನು ಕರ್ಕೊಂಡು ಒಂದು ನಿಯೋಗ ಹೋಯಿತು. ಆ ಋಷಿಗಳನ್ನು ನೋಡಿ ವೃತ್ರ ನಮಸ್ಕಾರ ಮಾಡ್ತಾನೆ. ಏನು ಬಂದಿದ್ದೀರಿ? ಏನಾಗಬೇಕಿತ್ತು ನನ್ನಿಂದ? ಇವರೆಲ್ಲ ಹೇಳಿದರು, ಲೋಕದಲ್ಲಿ ಜನಕ್ಕೆ ಈಗ ಧರ್ಮಕರ್ಮಗಳಲ್ಲಿ ಶಕ್ತಿ ಇಲ್ಲದೆ ಹೋಗಿಬಿಟ್ಟಿದೆ. ಅವರು ಸ್ವಾಹಾಕಾರ ಸ್ವಧಾಕಾರಗಳನ್ನು ಮಾಡದೇ ಹೋದರೆ, ಹವ್ಯ ಕವ್ಯಗಳನ್ನು ನಿವೇದಿಸಲಿಲ್ಲ ಅಂತ ಹೇಳಿದರೆ, ಈ ದೇವತ್ವವನ್ನು ಯಾರು ನಿರ್ವಹಿಸ್ತಾನೋ ಅವನಿಗೆ ಶಕ್ತಿ ಇಲ್ಲ ಅಂತಾಗಿ ಹೋಗ್ತದೆ. ಅದನ್ನು ದೇವತ್ವದ ನಿರ್ವಹಣೆಗೆ ಅವರ ಹವ್ಯ ಕವ್ಯಗಳು ಮುಖ್ಯ. ಆ ಮೂಲಕವಾಗಿ ಲೋಕಕ್ಕೆ ಕಾಲಕ್ಕೆ ಮಳೆಯಾಗುವುದು, ಕಾಲಕ್ಕೆ ಬೇಸಿಗೆ ಉಂಟಾಗುವುದು, ಕಾಲಕ್ಕೆ ಚಳಿಯಾಗುವುದು. ಈ ಮೂಲಕ ಆಯಾ ಕಾಲದಲ್ಲಿ ವಸಂತೆ ಜ್ಯೋತಿಷಾಯೇತ ಅಂತ ಯಾವ ಕಾಲದಲ್ಲಿ, ಸೆಕೆಗಾಲದಲ್ಲಿ ಯಾವುದು ಮಾಡಬೇಕು, ಚಳಿಗಾಲದಲ್ಲಿ ಯಾವುದು ಮಾಡಬೇಕು, ಅದೆಲ್ಲ ನಡ್ಕೊಂಡು ಹೋಗುವುದಕ್ಕೆ ಅವಕಾಶ ಆಗ್ತದೆ. ಆದ್ದರಿಂದ ನೀನು ಅದಕ್ಕೆ ಅವಕಾಶ ಸಿಗುವ ಹಾಗೆ ಮಾಡಬೇಕು. ಆದ್ದರಿಂದ ದೇವತೆಗಳ ಜೊತೆಗೆ ಸಂಧಿ ಮಾಡಿಕೊಳ್ಬೇಕು ಅಂತ ವಿಪ್ರರೆಲ್ಲ ಹೇಳಿಕೊಂಡ್ರು. ವೃತ್ರ ಹೇಳಿದ, ನನಗೂ ಇಂದ್ರನಿಗೂ ಸಖ್ಯ ಆಗಲಿಕ್ಕಿಲ್ಲ. ಸಖ್ಯ ಅನ್ನೋದು ಸಮಾನಶೀಲತೆ ಬೇಕು. ಸಮಾನಶೀಲ ವ್ಯಸನೇಶು ಸಖ್ಯಂ. ಮೃಗಾ ಮೃಗೈ ಸಂಗಮನುವ್ರಜಂತಿ, ಗಾವಶ್ಚ ಗೋಭಿ ತುರಗಾಸ್ತುರಂಗೈ, ಮೂರ್ಖಾಶ್ಚ ಮೂರ್ಖೈ ಸುಧಿಯ ಸುಧೀಭಿ ಸಮಾನಶೀಲ ವ್ಯಸನೇಶು ಸಖ್ಯಂ. ಯಾವತ್ತು ಕೋಣಕ್ಕೂ ಎತ್ತಿಗೂ ಸಖ್ಯ ಆಗುವುದಿಲ್ಲ. ಒಂದಕ್ಕೆ ಕೋಣ ಕಟ್ಟುವುದು, ಒಂದಕ್ಕೆ ಎತ್ತು ಕಟ್ಟುವುದು ಅಂತ ಹೇಳಿ ಹೊಯ್ ಅಂತ ಹೇಳಿದರೆ ಇದು ಈ ಕಡೆ ಎಳೆಯುತ್ತೆ, ಅದು ಆ ಕಡೆ ಎಳೆಯುತ್ತೆ. ಸಖ್ಯ ಆಗಬೇಕಾದ್ರೆ 2 ಎತ್ತುಗಳನ್ನೇ ಕಟ್ಟಬೇಕು. ಅದನ್ನ ಒಂದು ಜಾತಿಯವರಿಗೆ ಸಖ್ಯ ಆಗ್ತದೆ. ನನ್ನನ್ನು ಎಲ್ಲರೂ ಕರೆಯುವುದೇನು ಅಂತೇಳಿ, ವೃತ್ರ ಅಸುರ ಅಂತ ಕರೆಯುವುದು, ಅವನನ್ನು ಸುರ ಅಂತ ಕರೆಯುವುದು. ಈ ಸುರಾಸುರಗಳಿಗೆ, ಸುರ ಅಸುರ ಅನ್ನುವ ಭಾವಗಳಿಗೆ ಹೇಗೆ ಸಖ್ಯವಾಗುವುದಕ್ಕೆ ಸಾಧ್ಯ? ಅದನ್ನು ನೀವು ಸಂಧಿ ಅನ್ನುವ ಒಂದು ವಿಷಯವೇ ತಪ್ಪಾಗಿದೆ, ಇದು ಸಾಧ್ಯ ಇಲ್ಲ. ಅದಕ್ಕೆ ಈ ಋಷಿಗಳು ಹೇಳ್ತಾರೆ, ನಾವು ಸಖ್ಯವನ್ನು ಕೇಳ್ತಾ ಇಲ್ಲ, ಸಂಧಿ ಆದ ಮೇಲೆ ಬೇಕಾದರೆ ಸಖ್ಯ ಮಾಡಿಕೊಳ್ಳಿ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಭಾವ ಬಿಟ್ಟು ಜೊತೆಗೆ ಆಗುವುದಕ್ಕೆ ಅವಕಾಶ ಆಗ್ತದೆ. ಸಮುದ್ರ ಮಥನ ಮಾಡಬೇಕಾದ್ರೆ ದೇವಾಸುರರು ಸಖ್ಯದಿಂದ ಇದ್ದರು, ಆಗುವುದಿಲ್ಲ ಅಂತೇನಿಲ್ಲ. ಆದರೆ ಈಗ ಸಂಧಿ ಬೇಕು ಅಂತಾದರೆ ಸಖ್ಯ ಬೇಕು ಅಂತಿಲ್ಲ. ಸಂಧಿ ಅಂದ್ರೇನು? ನಾನು ನಿಮಗೆ ಇಷ್ಟು ಬಿಟ್ಟು ಕೊಡ್ತೇನೆ, ನಾನು ನಿಮಗೆ ಇಷ್ಟು ಕೊಡ್ತೇನೆ, ನಾವು ಒಟ್ಟಿಗಿರುವ, ಗಲಾಟೆ ಬೇಡ, ಇಷ್ಟಕ್ಕೆ ಅಲ್ವಾ ಸಂಧಿ ಅಂತ ಹೆಸರು. ಅದನ್ನು ನಡೆಸಿಕೊಳ್ಳಿ. ನಾನು ಗೆದ್ದಿದ್ದೇನೆ, ಆದ್ದರಿಂದ ನಾನು ಕೇಳಿದ್ದೆಲ್ಲ ನೀವು ಕೊಡುವುದಾದರೆ ನಾನು ಸಂಧಾನಕ್ಕೆ ಸಿದ್ಧ. ಕೇಳಿದ್ದು ಕೊಡ್ತಾನೆ ಇಂದ್ರ ಅಂತ. ಸರಿ, ಇಂದ್ರನ ಹತ್ರ ನಾನು ಕೇಳುವುದಿಲ್ಲ, ನಾನು ಹೇಳುವುದಷ್ಟೇ, ಕೇಳುವುದಲ್ಲ. ಏನು ನನಗೆ ಬೇಕಾದ ವಿಷಯ ಇಷ್ಟು. ಒಂದು, ನಾನು ಇಂದ್ರನ ಜೊತೆಗಿದ್ದಾಗ ಇಂದ್ರ ಯಾವಾಗ ಕುತಂತ್ರ ಮಾಡ್ತಾನೆ ಅಂತ ನನಗೆ ನಿಶ್ಚಯ ಇಲ್ಲ, ಅವನ ಬಗ್ಗೆ ನನಗೆ ವಿಶ್ವಾಸ ಇಲ್ಲ. ಆ ಕಾರಣದಿಂದ ನಾನು ಇಷ್ಟು ಕೇಳಿಕೊಳ್ತೇನೆ. ಏನು? ನನ್ನನ್ನು ಯಾವುದೇ ಶಸ್ತ್ರದಿಂದ ಇಂದ್ರ ಸಾಯಿಸದೇ ಇರುವ ಹಾಗೆ, ಇಂದ್ರನಾಗಲಿ ದೇವತೆಗಳಾಗಲಿ ಅವರಿಂದ ನಾನು ಸಾಯಬಾರದು ಅಂತ. ಆ ರೀತಿ ನೀವು ಬ್ರಹ್ಮರ್ಷಿಗಳು ನಿಮ್ಮ ಬ್ರಹ್ಮ ಮಂತ್ರದ ಬಲದಿಂದ ನನಗೊಂದು ರಕ್ಷಾಕವಚವನ್ನು ತೊಡಿಸಬೇಕು. ಯಾವುದರಿಂದ ಸಾಯಬಾರ್ದು? ಹಸಿ ಒಣಗಿದ ಶಸ್ತ್ರ, ಹಸಿಯಾದ ಶಸ್ತ್ರದಿಂದಲೂ ಸಾಯಬಾರ್ದು. ನೈವ ಶುಷ್ಕೇಣ ನಚಾರ್ದ್ರೇಣ ನಾಶ್ಮನ ನಚ ದಾರುಣ ನಶಸ್ತ್ರೇಣ ನಚೈವ ಅಸ್ತ್ರೇಣ. ಯಾವುದರಿಂದಲೂ ನಾನು ಸಾಯಬಾರ್ದು ಅಂತಾನೆ. ಒಂದು ಶಸ್ತ್ರದಿಂದ ಆಗಬಾರ್ದು. ನದಿವ ನಚೈವ ನಿಶಿ, ಹಗಲಲ್ಲಿ ನಾನು ಸಾಯಬಾರ್ದು, ರಾತ್ರಿಯಲ್ಲಿ ಸಾಯಬಾರ್ದು. ಅಸ್ತ್ರದಿಂದ ಸಾಯಬಾರ್ದು, ಶಸ್ತ್ರದಿಂದ ಸಾಯಬಾರ್ದು. ಒಣಗಿದ ಅಸ್ತ್ರ ಆಗುವುದಿಲ್ಲ, ಶುಷ್ಕವಾದಂತಹ ಅಥವಾ ಆರ್ದ್ರವಾದ ಅಸ್ತ್ರ ಆಗುವುದಿಲ್ಲ. ಕಲ್ಲಿನಿಂದ ಸಾಯಬಾರ್ದು, ಮರದಿಂದ ಸಾಯಬಾರ್ದು ಅಂತ. ಇಷ್ಟು ಇಂದ್ರಾದಿಗಳಿಂದ ನಾನು ಹೀಗೆ ಸಾಯುವುದಿಲ್ಲ ಅಂತ ವರ ಕೊಡಬೇಕು. ಇವರು ಅಸ್ತು, ನೀನು ಏನು ಕೇಳ್ತಿ ಅದನ್ನೆಲ್ಲ ನಾವು ನಿಮ್ಗೆ ಕೊಡ್ತೇವೆ, ನೀನು ಸಖ್ಯ ಮಾಡಬೇಕು. ಈಗ ಅಷ್ಟೇ, ಸಂಧಿ ಮಾಡಿಕೊಳ್ಳಬೇಕು. ಇವ ಸಂಧಿಗೆ ಒಪ್ಪಿದ. ಇದರ ಪರಿಣಾಮವಾಗಿ ದೇವೇಂದ್ರ ಮತ್ತು ಈತ ಒಟ್ಟೊಟ್ಟಿಗೆ ಓಡಾಡುವುದಕ್ಕೆ ಅವಕಾಶ ಆಯಿತು. ಅವನ ಕೈ ಹಿಡ್ಕೊಂಡು ಇವ ಓಡಾಡುವುದಕ್ಕೆ ಅವಕಾಶ ಆಯಿತಂತೆ. ಆದರೆ ಲೋಕದಲ್ಲಿದ್ದ ಅವ್ಯವಸ್ಥೆ ಯಾವುದೂ ಪರಿಹಾರ ಆಗಲಿಲ್ಲ. ಅನುಷ್ಠಾನಗಳನ್ನು ನಡೆಸುವುದಕ್ಕೆ ಬೇಕಾದ ವಾತಾವರಣ ಇಲ್ಲ. ಸೂರ್ಯನಿಗೆ ಬೇಕಾದಂತಹ ಸ್ವಾತಂತ್ರ್ಯ ಇರಲಿಲ್ಲ. ಈ ಸ್ಥಿತಿಯನ್ನು ನೋಡಿದ ಇಂದ್ರನಿಗೆ ಪ್ರಪಂಚ ಉಳಿಬೇಕು ಅಂತ ಆದರೆ ಕಾಲಕ್ಕೆ ಮಳೆಯಾಗಬೇಕು, ಕಾಲಕ್ಕೆ ಬೇಸಿಗೆ ಆಗಬೇಕು. ಲೋಕದಲ್ಲಿ ಅದು ನಡೀತಾ ಇಲ್ಲ. ಇದು ಸರಿಯಾಗಬೇಕು ಅಂತಾದರೆ ವೃತ್ರನನ್ನು ಕೊಲ್ಲಬೇಕಾದದ್ದು ನನ್ನ ತ್ರಿವಿಷ್ಟಪಾಧಿಪನಾಗಿ ಭಗವಂತನಿಂದ ನಿಯುಕ್ತನಾದಂತಹ ನನ್ನ ಕರ್ತವ್ಯವಾಗ್ತದೆ ಅನ್ನುವ ಎಚ್ಚರ ಇಂದ್ರನಲ್ಲಿತ್ತು. ಏನು ಮಾಡುವುದು? ಗೆಳೆತನ ಉಂಟಲ್ವ, ನಾವೊಂದು ಒಪ್ಪಂದಕ್ಕೆ ಸಹಿ ಮಾಡಿದ್ದೇವಲ್ವ, ಒಪ್ಪಂದವನ್ನು ಮುರಿತು ಅಂತೇಳಿದರೆ ಅನೃತತ್ವ ಅನ್ನೋದು ನಮ್ಮನ್ನು ಬಾಧಿಸ್ತದೆ. ಅದು ಬ್ರಹ್ಮಹತ್ಯೆಗಿಂತ ದೊಡ್ಡ ಪಾಪ. ಆ ಅನೃತತ್ವ ಅನ್ನುವ ಪಾಪವನ್ನು ಹೊತ್ತುಕೊಂಡು ಹೇಗೆ ಬದುಕುವುದು? ಅಷ್ಟೇ ಅಲ್ಲ, ಇವನನ್ನು ಕೊಂದರೆ ತ್ವಷ್ಟೃ ಪ್ರಜಾಪತಿ ಕೋಪಗೊಳ್ತಾನೆ. ಇವನು ಕೂಡ ಹಿಂದೆ ಸತ್ತ ಬ್ರಹ್ಮನ ಮಗ, ಇವನು ಒಬ್ಬ ಬ್ರಹ್ಮ. ಇವನ ಹಣದಿಂದ ಮತ್ತೊಂದು ಬ್ರಹ್ಮಹತ್ಯೆ ನನ್ನ ತಲೆ ಮೇಲೆ ಕೂತುಕೊಳ್ತದೆ. ಏನು ಮಾಡಬೇಕು? ಅದು ಕೂತುಕೊಂಡಿತು ಅಂದರೆ ಇನ್ನೆಷ್ಟು ನಾನು ಅನುಭವಿಸಬೇಕಾಗ್ತದೆ? ಈಗಾಗಲೇ ಅನುಭವಿಸಿದ್ದು ಸಾಕಾಗಿ ಹೋಯಿತು.
ಆದರೆ ಲೋಕದ ಕ್ಷೇಮಕ್ಕೋಸ್ಕರ ನಾವು ಏನಾದರೂ ತೊಂದರೆ ಇಲ್ಲ ಅಂತ ಇಂದ್ರ ತೀರ್ಮಾನಿಸಿದ, ನಿನ್ನ ಹಾಗೆ ಅಂತ ಹೇಳ್ತಾನೆ ಶಲ್ಯ. ಆಗಾಗ ಧರ್ಮರಾಜನನ್ನು ಹೇಳ್ತಾನೆ, ನೀನು ಅವನ ಹಾಗೆ, ಅವನು ನಿನ್ನ ಹಾಗೆ ಅಂತ. ಯಾಕಂದರೆ ಈ ಧರ್ಮರಾಜನು ಒಂದು ಕಾಲದಲ್ಲಿ ದೇವಸಿಂಹಾಸನದಲ್ಲಿ ಕೂತವ. ಈಗ ಆಗಿ ಹೋಗಿರುವ 6 ಮನ್ವಂತರಗಳಲ್ಲಿ 3ನೆಯ ಮನ್ವಂತರದಲ್ಲಿ ಇವತ್ತಿನ ಯಮಧರ್ಮ ಅವತ್ತು ದೇವೇಂದ್ರ ಸ್ಥಾನದಲ್ಲಿ ಕೂತಿದ್ದ. ಇಂದ್ರ ಅನ್ನುವುದು ಒಂದು ಪದವಿಯೇ ಹೊರತು ಅದು ವ್ಯಕ್ತಿ ಅಲ್ಲ ಅನ್ನೋದನ್ನು ನಾವು ಕಂಡಿದ್ದೇವೆ. ಮುಖ್ಯಮಂತ್ರಿ ಪ್ರಧಾನಿ ಎಲ್ಲ ಇದ್ದ ಹಾಗೆ ಅದೊಂದು ಪದವಿ. ಮನ್ವಂತರದಲ್ಲಿ ಆ ಪದವಿಯಲ್ಲಿ ಕೂಡತಕ್ಕಂತಹ ವ್ಯಕ್ತಿ ಬೇರೆ ಆಗ್ತಾರೆ. ಮೊದಲ ಮನ್ವಂತರದಲ್ಲಿ ಸಾಕ್ಷಾತ್ ನಾರಾಯಣನೇ ಯಜ್ಞನಾಮಕನಾಗಿ ದೇವೇಂದ್ರ ಪದವಿಯನ್ನು ನಿರ್ವಹಿಸಿದ್ದ. 2ನೇ ಮನ್ವಂತರದಲ್ಲಿ ಸಾಕ್ಷಾತ್ ವಾಯುದೇವರು ರೋಚನ ಅನ್ನುವ ಹೆಸರಿನಿಂದ ದೇವೇಂದ್ರ ಪದವಿಯನ್ನು ನಿರ್ವಹಿಸಿದ್ದಾನೆ. 3ನೆಯ ಮನ್ವಂತರಕ್ಕೆ ಹೆಸರು ಉತ್ತಮ ಅಂತ. ಉತ್ತಮ ಮನ್ವಂತರದಲ್ಲಿ ಸಾಕ್ಷಾತ್ ಯಮಧರ್ಮ ಇವತ್ತು ಧರ್ಮರಾಜನಾಗಿ ಆವಿರ್ಭವಿಸಿರುವವ, ಅವನು ಇಂದ್ರನ ಆ ಒಂದು ಮನ್ವಂತರದ ತ್ರಿವಿಷ್ಟಪಾಧಿಪತಿಯಾಗಿ ದೇವೇಂದ್ರ ಸ್ಥಾನದಲ್ಲಿ ಕುಳಿತವನಿದ್ದಾನೆ. ಅವನನ್ನು ಹೇಳ್ತಾನೆ, ಆ ಇಂದ್ರ ನಿನ್ನ ಹಾಗೆ ಮಾಡಿದ, ನನಗೆಷ್ಟು ತೊಂದರೆ ಆದರೂ ತೊಂದರೆ ಇಲ್ಲ, ಲೋಕಕ್ಕೆ ನಾವು ಕಚ್ಚಾಡಿ ನನ್ನ ಅಜ್ಜನಿಗೆ ಮುತ್ತಜ್ಜರಿಗೆ ತೊಂದರೆ ಆಗಬಾರ್ದು ಅಂತ ನಿನ್ನ ಮನಸ್ಸಲ್ವ, ಅದಕ್ಕೋಸ್ಕರ ಅಲ್ವ ನೀನು ಕಾಡಿಗೆ ಹೋದದ್ದು. ಇಂದ್ರನೂ ಹಾಗೆ ಮಾಡಿದ, ನನ್ನ ಪ್ರತಿಜ್ಞೆ ಮುರಿದರೂ ತೊಂದರೆ ಇಲ್ಲ, ನಮ್ಮ ಒಪ್ಪಂದವನ್ನು ನಾನು ಮೀರಿದರೂ ತೊಂದರೆ ಇಲ್ಲ, ವೃತ್ರನನ್ನು ಸಾಯಿಸಿಯೇ ಸಿದ್ಧಾಂತ ತೀರ್ಮಾನ ಮಾಡಿದ. ಅದಕ್ಕೋಸ್ಕರ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ. ಭಗವಂತ ವಿಷ್ಣು ಅವನ ಮುಂದೆ ಪುರುಷ ಸೂಕ್ತದಿಂದ ಸಂಪ್ರೀತನಾಗಿ ಮುಂಭಾಗದಲ್ಲಿ ಕಾಣಿಸಿಕೊಂಡ. ವಿಷ್ಣುವಿನ ಹತ್ರ ಹೇಳಿದ, ಭಗವಂತ, ವೃತ್ರನನ್ನು ಸಂಹರಿಸುವುದಕ್ಕೆ ನನ್ನ ವಜ್ರವೂ ಕೂಡ ಮಡುಗಟ್ಟಿ ಹೋಗಿದೆ, ಅದರಿಂದಲೂ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಅದು ಲೋಹ ಅಲ್ಲ, ಅದು ಅಸ್ಥಿ ಅನ್ನುವುದು ಒಣಗಿದ ಪದಾರ್ಥದಿಂದ ಅವನನ್ನು ಹೊಡೆಯುವ ಹಾಗಿಲ್ಲಂತೆ. ಹಾಗಾಗಿ ನಾನು ಒಣಗಿದ್ದೂ ಅಲ್ಲದ ಆರ್ದ್ರವೂ ಅಲ್ಲದ ವಸ್ತುವಿನಿಂದ ಅವನಲ್ಲಿ ಹೊಡೆದರೆ ಅವನು ಹೇಗೆ ಸಾಯುವುದಕ್ಕೆ ಸಾಧ್ಯ? ಅದಕ್ಕೋಸ್ಕರ ನಾನು ಯಾವುದರಿಂದ ಹೊಡಿತೇನೆ ಅದರಲ್ಲಿ ನೀನು ಕೂತುಕೊಳ್ಬೇಕು, ನಿನ್ನ ಶಕ್ತಿಯಿಂದ ಅವ ಸಂಹಾರ ಆಗಬೇಕು ಅಂತ ಭಗವಂತನಲ್ಲಿ ವರ ಪಡೆದ. ಈ ಭಗವಂತನ ಅನುಗ್ರಹ ವಿಶೇಷದಿಂದ ಆತ ಒಂದು ಸಾಯಂಕಾಲದ ಹೊತ್ತು ನಡೆದು ಹೋಗ್ತಾ ಇದ್ದಾನೆ. ಸಮುದ್ರದ ತೀರ, ವೃತ್ರನೂ ಕೂಡ ಜೊತೆಗಿದ್ದಾನೆ. ವೃತ್ರನ ಕೈ ಹಿಡ್ಕೊಂಡು ಸಮುದ್ರದ ಸ್ವಾರಸ್ಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ, ಅವರು ಖುಷಿ ಪಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಸಮುದ್ರದಿಂದ ತೇಲಿ ಬಂದ ದೊಡ್ಡದಾದ ನೊರೆಯ ರಾಶಿ. ಸಮುದ್ರದಲ್ಲಿ ಹಿಂದೆ ಈತ ಬಿಟ್ಟಿದ್ದ ಬ್ರಹ್ಮಹತ್ಯೆಯೇ ಆ ರೀತಿಯ ರಾಶಿಯಾಗಿ ಬಂದಿದೆ ಅಂತೆ. ನೊರೆ, ಸಮುದ್ರದ ನೊರೆ, ಸಮುದ್ರ ನಾಲಿಗೆ ಅಂತ ಕರೀತಾರೆ. ಆ ಸಮುದ್ರದ ನೊರೆ ಅನ್ನುವುದೇ ಸಮುದ್ರದ ಬ್ರಹ್ಮಹತ್ಯೆ. ಆ ನೊರೆಯ ರಾಶಿ ಬಂದಿದೆ. ರಾಶಿ ನೋಡಿದ ಕೂಡಲೇ ವೃತ್ರನ ಮುಖ ನೋಡಿದ ಇವ, ಈ ರಾಶಿಯಿಂದ ಇವನಿಗೆ ಹೊಡೆದರೆ ಹೇಗೆ ಅಂತ ಇಂದ್ರನಿಗೆ ಒಳಗಿಂದ ಒಂದು ಸ್ಫುರಣೆ ಆಯಿತು. ಯಾಕಂದರೆ ನೊರೆ ಅನ್ನೋದು ಒದ್ದೆಯೂ ಅಲ್ಲ, ಒಣಗಿದ್ದು ಅಲ್ಲ. ಅದನ್ನು ಒಣಗಿದ್ದು ಅಂತ ಹೇಳೋಣ, ಇಲ್ಲ, ಅದನ್ನು ಹೀಗೆ ಪಟ್ಟು ಅಂತೇಳಿ ಹೀಗೆ ಅಂದರೆ ಕೈ ಒದ್ದೆ ಆಗ್ತದೆ, ಹಾಗೆ ಸ್ವಲ್ಪ ಒದ್ದೆ ಇದೆ. ಹಾಗೆ ಅಂತೇಳಿ ಒದ್ದೆ ಅಂತ ಹೇಳೋಣ, ಹೀಗೆ ಹೇಳಿದ್ರೆ ಕೈ ಒದ್ದೇ ಆಗೋದಿಲ್ಲ. ಹಾಗಾದರೆ ಇದು ಆರ್ದ್ರವೂ ಅಲ್ಲದ ಶುಷ್ಕವೂ ಅಲ್ಲದ ವಸ್ತು ಅಂದರೆ ಸಮುದ್ರದ ನೊರೆ. ನಮ್ಮ ಈ ನೀರಿನ ನೊರೆ ಅನ್ಬೇಡಿ, ನೀರಿನ ನೊರೆ ಒದ್ದೆಯೇ ಅದು. ಸಮುದ್ರದ ನೊರೆಯ ಬಗ್ಗೆ ಆಯುರ್ವೇದದವರಿಗೆ ಗೊತ್ತಿದೆ. ಆಯುರ್ವೇದದಲ್ಲಿ ಸಮುದ್ರದ ನೊರೆಯನ್ನು ಉಪಯೋಗಿಸಿ ಅನೇಕ ಔಷಧಿ ಮಾಡ್ತಾರೆ. ಕಿವಿಗೆ ಅದನ್ನು ಸ್ವಲ್ಪ ತಿಕ್ಕಿ ಹಾಕಿತು ಅಂತಾದರೆ ಕಿವಿಯ ಒಳಗೆ ಬುರುಬುರು ಅಂತ ಬುರುಗು ಬಂದು ಒಳಗಿದ್ದದ್ದೆಲ್ಲ ಹೊರಗೆ ಬರುವ ಹಾಗಾಗ್ತದೆ. ಅಂತಹ ಸಮುದ್ರ ನೊರೆಯನ್ನು ನೋಡಿದವ ಕಣ್ಣು ಮುಚ್ಚಿದಂತೆ. ವೃತ್ರನ ಕೈ ಬಿಟ್ಟ, ಎರಡೂ ಕೈಯನ್ನು ತೆಗೊಂಡು ನೊರೆ ಹಿಡ್ಕೊಂಡು ಅವನ ಮೇಲೆ ಬಿಸಾಡಿದ. ವೃತ್ರ ಸತ್ತೇ ಹೋದ. ಭಾಳ ಸುಲಭದ ಒಂದು ಕಥಾನಕ ಅಲ್ಲಿಗೆ ಮುಗೀತು. ಅದು ಹೇಗೆ ಸತ್ತ ಅಂತ ಆಮೇಲೆ ವರ್ಣನೆ ಮಾಡಲಿಕ್ಕೆ ವೇದವ್ಯಾಸರಿಗೆ ಒಂದು ಪುಟ ಬೇಕಾಯಿತು. ಆ ಭಗವಂತ ಹೇಗೆ ಪ್ರವೇಶಗೊಂಡ, ಅದರ ಒಳಗೆ ಒಂದು ವಜ್ರದ ಶಕ್ತಿ ಹೇಗೆ ಸೇರಿಕೊಂಡಿತು, ಅದೆಲ್ಲ ಅದು ಭಗವಂತನ ಅದು ಅಚಿಂತ್ಯವಾದ ಶಕ್ತಿ, ನಮ್ಮ ಮನಸ್ಸಿಗೆ ಅತೀತವಾದ ಭಗವಂತನ ಅತಿಮಾನುಷ ಶಕ್ತಿಯ ಬಲದಿಂದ ಆ ಅಸ್ತ್ರದ ಮೂಲಕವಾಗಿ ವೃತ್ರಾಸುರನ ಸಂಹಾರವಾಯಿತು. ಆದರೆ ಸಮಸ್ಯೆ ಏನಾಯಿತು? ಬ್ರಹ್ಮಹತ್ಯೆ ಒಂದು ವಿಚಿತ್ರವಾದ ಪಿಶಾಚಿಯ ಸ್ವರೂಪದಲ್ಲಿ ಇಂದ್ರನನ್ನು ಆವರಿಸುವುದಕ್ಕೆ ಬಂತು. ಅದರ ಜೊತೆಗೆ ಇಂದ್ರನ ಮೇಲೆ ಇನ್ನೊಂದು ರಾಶಿ ಕೂತ್ಕೊಂಡಿತಂತೆ, ಅನೃತತ್ವ. ತಾನು ಯಾವ ಒಪ್ಪಂದಕ್ಕೆ ಸಹಿ ಮಾಡಿದ್ದ ಅದನ್ನು ಪೂರ್ತಿಯಾಗಿ ಬಿಟ್ಟ ಅಲ್ಲೋ ಇವತ್ತು. ಗೆಳೆತನ, ಸಂಧಿ ಅನ್ನುವುದನ್ನು ಬಿಟ್ಟ. ಆ ಸಂಧಿಯನ್ನು ಬಿಟ್ಟು ಹೊಡೆದ ಅಲ್ವಾ. ಆ ಗೆಳೆತನಕ್ಕೆ ಮಾಡಿದ ಅಪಚಾರ, ಕೈ ಹಿಡ್ಕೊಂಡು ಬಂದು ಮಾತಾಡ್ತಾ ಇದ್ದಕ್ಕಿದ್ದ ಹಾಗೆ ಕೈ ಬಿಟ್ಟು ಹೊಡೆಯುವುದು ಅಂದರೆ ಅದಕ್ಕೇನು ಅರ್ಥ ಇದೆ? ಇಂಥ ಅಪಚಾರ ಘಟಿಸಿತಲ್ವ. ಈ ಎರಡೂ ದೋಷಗಳ ಕಾರಣದಿಂದ ಇಂದ್ರ ಜರ್ಜರಿತನಾಗಿ ಹೋದ. ಇದರಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಅಂತೇಳಿ ಓಡುವುದಕ್ಕೆ ಪ್ರಾರಂಭಿಸಿದ. ಅಂತರ್ಧಾನಗೊಂಡ, ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಹಿಮಾಲಯದ ಎತ್ತರಕ್ಕೆ ಹೋಗಿ ಒಂದು ಸರೋವರದ ತಟದ ಬದಿಯಲ್ಲಿರುವ ಗುಹೆಯ ಒಳಗೆ ಅವಿತುಕೊಳ್ತಾನಂತೆ, ಇವುಗಳಿಗೆ ಸಿಗದೇ ಇರುವ ಹಾಗೆ. ಇತ್ತ ಸಮಸ್ಯೆ ಏನಾಯಿತು?
ಊರಿನಲ್ಲಿ ಮಳೆ ಕಾಲಕ್ಕೆ ಬರುವುದಿಲ್ಲ. ಈಗ ಇವನನ್ನು ಇಂದ್ರಸ್ಥಾನದಿಂದ ತೆಗೆದು ದೇವೇಂದ್ರ ಕೂತುಕೊಳ್ಳುವುದಕ್ಕೆ ಅಂತ ಇಷ್ಟು ವ್ಯವಸ್ಥೆ ಆದದ್ದು. ಈಗ ದೇವಲೋಕಕ್ಕೆ ಇಂದ್ರರೇ ಇಲ್ಲ ಅನ್ನೋ ಪ್ರಸಂಗ ಬಂದು ಹೋಯಿತು. ಆ ಕಡೆ ವೃತ್ರಾಸರನೂ ಇಲ್ಲ, ಈ ಕಡೆಯಿಂದ ಸಾತ್ವಿಕ ಶಕ್ತಿಯಾದಂತಹ ದೇವೇಂದ್ರನೂ ಇಲ್ಲ, ಪುರಂದರನೂ ಇಲ್ಲ. ಈ ಸ್ಥಿತಿಯಲ್ಲಿ ಪ್ರಜೆಗಳು, ಲೋಕದ ಅವ್ಯವಸ್ಥೆಗಳು, ಇದನ್ನೆಲ್ಲ ಋಷಿಮುನಿಗಳು ಕಂಡರು. ಏನು ಮಾಡುವುದು? ಲೋಕದಲ್ಲಿ ಅವ್ಯವಸ್ಥೆ ಆದಾಗ ಸುವ್ಯವಸ್ಥೆಯನ್ನು ಗಳಿಸುವುದು ಕೂಡ ಋಷಿಮುನಿಗಳ ಒಂದು ಕರ್ತವ್ಯ. ಅವರು ಸುಮ್ಮನೆ ಕೂತುಕೊಳ್ಳುವ ಹಾಗಿಲ್ಲ. ಅಕಸ್ಮಾತ್ ಇಂಥ ಪ್ರಸಂಗದಲ್ಲಿ ಋಷಿಮುನಿಗಳು ಸುಮ್ಮನೆ ಕೂತರು ಅಂತಾದರೆ ಆವಾಗ ಅವರಲ್ಲಿದ್ದಂತಹ ಸತ್ವ, ತಪಸ್ಸು ಅದು ಭಿನ್ನ ಭಾಂಡದಿಂದ ನೀರು ಸುರಿದ ಹಾಗೆ, ಭಿನ್ನ ಭಾಂಡಾತ್ ಪಯೋ ಯಥಾ ಸ್ರವತೆ ಬ್ರಹ್ಮ ತಸ್ಯಾಪಿ, ಅಂತಹ ಜ್ಞಾನಿಯ ಬ್ರಹ್ಮವಿದ್ಯೆ ಅನ್ನುವುದು ಅದು ಒಡೆದ ಮಡಿಕೆಯಿಂದ ನೀರು ಸುರಿದ ಹಾಗೆ ಸುರಿದು ಹೋಗ್ತದೆ. ಆದ್ದರಿಂದ ಅವನು ಇಂಥ ಸಂದರ್ಭದಲ್ಲಿ ರಾಜಕೀಯದ ಪ್ರವೇಶ ಮಾಡಬೇಕು ಅನ್ನುವುದನ್ನು ಮಹಾಭಾರತ ಮತ್ತು ಭಾಗವತ ಎರಡೂ ಕೂಡ ಹೇಳುತ್ತೆ. ಆ ದೃಷ್ಟಿಯಿಂದ ಇವರು ಯೋಚನೆ ಮಾಡಿದರು, ಈ ಸಿಂಹಾಸನಕ್ಕೆ ಒಬ್ಬ ವ್ಯವಸ್ಥೆ ಮಾಡಲೇಬೇಕು, ನಾವು ಏನು ಮಾಡುವುದು? ಆಗ ಋಷಿಮುನಿಗಳೆಲ್ಲ ಕಣ್ಣು ಮುಚ್ಚಿ ಕಣ್ಣು ತೆಗೆದು ಪ್ರಪಂಚವನ್ನೆಲ್ಲ ನೋಡಿದರು. ಕೆಲವರು ಕಣ್ಣು ಮುಚ್ಚಿ ಯೋಚಿಸಿದರು, ಕೆಲವರು ಕಣ್ಣು ತೆಗೆದು ನೋಡಿದರು. ಯಾರನ್ನು ಕೂಡಿಸುವುದು ಅಂತ. ಕೊನೆಗೆ ನಹುಷ ಆಗಬಹುದು ಅಂತ ತೀರ್ಮಾನಿಸಿದರು. ಆಗ ನಮ್ಮ ಜನಮೇಜಯ ಒಂದು ಪ್ರಶ್ನೆ ಮಾಡ್ತಾನೆ ವೈಶಂಪಾಯನದ ಹತ್ರ. ಅಲ್ಲ, ಅಲ್ಲಿ ತುಂಬ ಇದ್ರಲ್ಲ, ಅಗ್ನಿ ಇತ್ಯಾದಿಗಳಿದ್ದರು. ಇದನ್ನು ಈಗ ಜನಮೇಜಯ ಯಾಕೆ ಬಂದ ನಿಮಗೊಂದು ಪ್ರಶ್ನೆ ಬರ್ಬೋದು. ನಿಜವಾಗಿ ಯುಧಿಷ್ಠಿರ ಶಲ್ಯನ ಹತ್ರ ಪ್ರಶ್ನೆ ಮಾಡಬೇಕು. ಆದರೆ ಶಲ್ಯ ಯುಧಿಷ್ಠಿರನಿಗೆ ಹೀಗೆ ಹೇಳಿದ ಅಂತ ಹೇಳಿ ಜನಮೇಜಯನಿಗೆ ವೈಶಂಪಾಯನರು ಹೇಳ್ತಾ ಇದ್ದಾರೆ. ಈ ಮಹಾಭಾರತ ಹಾಗೆ, ಅದು ಜನಮೇಜಯನಿಗೆ ಹೇಳುವ ಸ್ವರೂಪದಲ್ಲಿ ಮಹಾಭಾರತ ಇರುವುದು. ಹಾಗಾಗಿ ಮಧ್ಯದಲ್ಲಿ ಕೆಲವು ಸಲ ಜನಮೇಜಯ ಬರ್ತಾನೆ, ಎಚ್ಚರ ಆಗ್ತದೆ ಅವನಿಗೆ. ಅವನು ಕೇಳ್ತಾನೆ, ಅಲ್ಲ ಅಲ್ಲಿ ಅನೇಕ ದೇವತೆಗಳಿದ್ದರು, ಯಾರಾದರೂ ಒಬ್ಬರು ಸಿಂಹಾಸನದಲ್ಲಿ ಕೂಡಬಾರ್ದಿತ್ತ? ನಮ್ಮಲ್ಲೆಲ್ಲ, ನಮ್ಮ ದೇಶದಲ್ಲಿ ಹಾಗೆ ಒಬ್ಬರು ಇಲ್ಲ ಅಂದರೆ ಇನ್ನೊಬ್ಬರು ಕಾಯ್ತಾ ಇರ್ತಾರೆ ಕೂತ್ಕೊಳ್ಳುವುದಕ್ಕೆ. ಅಂಥಲ್ಲಿ ಇಲ್ಲಿ ಒಂದು ಸಮಸ್ಯೆ ಏನಾಯ್ತು ಇವರಿಗೆ ಅಂತ. ಅದಕ್ಕೆ ಇವನು ಹೇಳ್ತಾನೆ, ನೋಡು, ಧರ್ಮರಾಜ ಸಿಂಹಾಸನ ಬಿಟ್ಟರೆ ಭೀಮಸೇನ ಸಿಂಹಾಸನದಲ್ಲಿ ಕೂತ್ಕೊಳ್ತಾನ? ಧರ್ಮರಾಜ ಕಾಡಿಗೆ ಹೋಗ್ಬೋದಿತ್ತು, ಅವನು ದಾಳ ಹಾಕಿದ್ದು ಅಂತ. ಭೀಮನೋ ಅರ್ಜುನನೋ ಸಿಂಹಾಸನದಲ್ಲಿ ಕೂಡ್ಬೋದಿತ್ತಲ್ಲ. ಕೂಡಲ್ಲ, ಅದು ಧರ್ಮ, ನಿನ್ನ ಹಿರಿಯರು ಪಾಲಿಸಿಕೊಂಡು ಬಂದ ಧರ್ಮ. ಹಿರಿಯರಾದರೂ ಆ ಧರ್ಮವನ್ನು ಯಾಕೆ ಪಾಲಿಸಿದ್ದಾರೆ? ದೇವತೆಗಳಲ್ಲಿ ಆ ಧರ್ಮ ಇದೆ. ಇಂದ್ರನಿಗೇನಾದರೂ ದುಃಖ ಬಂದರೆ ಅದು ಎಲ್ಲರಿಗೂ ಸಂಬಂಧಪಟ್ಟ ದುಃಖ. ಇಂದ್ರನ ಸ್ಥಾನದಲ್ಲಿ ನಾನು ಕೂತ್ಕೊಳ್ತೇನೆ ಅಂತ ಕಾಯುವವರಲ್ಲಿ ಯಾರೂ ಇಲ್ಲ. ಅವರವರಿಗೆ ಸಂಬಂಧಪಟ್ಟ ಸ್ಥಾನ, ಯೋಗ್ಯತೆ ಏನು ಅನ್ನುವುದನ್ನು ಅವರವರು ಬಲ್ಲವರು. ಸರಿ, ಹಾಗಾದರೆ ನಹುಷ ಆದರೂ ಯಾಕೆ ಹೋಗಿ ಕೂತ? ಅವರಿಗೆ ಅವರ ಯೋಗ್ಯತೆ ಗೊತ್ತಿಲ್ಲ. ಆದರೆ ಯೋಗ್ಯತೆ ಗೊತ್ತಿದ್ದವರು, ಯೋಗ್ಯತೆ ಗೊತ್ತಿಲ್ಲದೇ ಇದ್ದವರು ಅಂತ ಎರಡು ಜನಾಂಗ. ಮನುಷ್ಯನಿಗೆ ಸಾಮಾನ್ಯವಾಗಿ ತನ್ನ ಅರ್ಹತೆ ಎಷ್ಟು ಅನ್ನೋದು ಗೊತ್ತಿರುವುದಿಲ್ಲ. ಹಾಗಾಗಿ ತನ್ನ ಅರ್ಹತೆಗಿಂತ ಮೀರಿದ ಸ್ಥಾನಕ್ಕೋಸ್ಕರ ಪ್ರಯತ್ನ ಪಡ್ತಾನೆ. ಅಯೋಗ್ಯದ ವಾಂಛೆಯ ಕಾರಣದಿಂದಲೇ ಕೊನೆಗೆ ಅಧಪಾತವನ್ನು ಹೊಂತಾನೆ. ಅಯೋಗ್ಯವನ್ನು ಬಯಸಿ ಮಹಾಪ್ರಯತ್ನವನ್ನು ಮಾಡಿ ಕೊನೆಗೆ ಕೆಳಕ್ಕೆ ಬೀಳಬಾರ್ದು. ನಾವು ಕೂತಲ್ಲೇ ಬಿದ್ದರೆ ಹೆಚ್ಚು ಸಮಸ್ಯೆ ಆಗೋದಿಲ್ಲ. ನೆಲದಲ್ಲೇ ಚಾಪೆ ಹಾಕಿ ಕೂತು ಅಲ್ಲೇ ಜಾರಿ, ಕೂತಲ್ಲೇ ಕೆಲವರು ಬೀಳುವುದು ಅಂತಿದೆ. ಅದು ಸ್ವಲ್ಪ ತೂಕಡಿಕೆ ಆದರೆ ಅಲ್ಲೇ ಬೀಳುವುದು ಇದೆ. ಕೂತಲ್ಲೇ ಬಿದ್ದರೆ ಏನು ನೋವಾಗೋದಿಲ್ಲ. ಅದೇ ಈ ಪ್ಲ್ಯಾಸ್ಟಿಕ್ ಕುರ್ಚಿಯಿಂದ ಬೀಳ್ರಿ. ಕೆಲವು ಸಲ ಪ್ಲ್ಯಾಸ್ಟಿಕ್ ಕುರ್ಚಿಯಲ್ಲಿ ಹೀಗೆ ಆಮೇಲೆ ಕೈ ಮೇಲೆ ಕಾಲು ಹಾಕಿ ಕೂತಾಗ ಹಿಂದಿನ ಕಾಲು ಟಕ್ಕಂತ ತುಂಡಾಗಿ ಅಡ್ಡ ಬೀಳುವುದು ಅಂತ ಇರ್ತದೆ. ಹಾಗೆ ಬಿದ್ದಾಗ ಸ್ವಲ್ಪ ನೋವಾಗ್ತದೆ. ಅಕ್ಕಪಕ್ಕದವರು ಕೂಡಿಸಿಕೊಳ್ಳಿ ಏನಾಗಲಿಲ್ಲ ಅಂತ ಹೇಳುವಷ್ಟಾದರೂ ಸರಿ ಇರ್ತೇವೆ. ಅದೇ ಅಟ್ಟಕ್ಕೆ ಹೋಗಿ ಬಿದ್ದರೆ ಏನಾಗ್ತದೆ? ಎತ್ತರಕ್ಕೆ ಹೋಗಿ ಬಿದ್ದರೆ ಪೆಟ್ಟು ಜಾಸ್ತಿ. ಆರೂಢ ಪತಿತ ಅಂತ ಅವರಿಗೆ ಹೆಸರು. ದೇವತಾ ಸ್ವರೂಪಕ್ಕೆ ಹೋಗಿದ್ದಾರೆ ಅಂದರೆ ಅವರ ಎತ್ತರ ಎಷ್ಟು, ಅಲ್ಲಿ ಹೋಗಿ ಅವರು ಬಿದ್ದರೆ ಸಿಕ್ಕಾಪಟ್ಟೆ ಪೆಟ್ಟು. ಪ್ರಾಣಿಗಳು ಇದ್ದಾವಲ್ಲೋ ಅವುಗಳಿಗೇನು ಗೊತ್ತಿಲ್ಲ. ಮನುಷ್ಯ ನಿಜವಾಗಿ ಆರೂಢ. ಮನುಷ್ಯ ಅನ್ನೋ ಶರೀರ ಅವನಿಗೆ ಬಂದಿದೆ ಅಂದರೆ ಕ್ರಿಮಿಕೀಟವಾಗಿದ್ದವ ಅಲ್ಲಿಂದ ಮೇಲೆ ಮೇಲೆ ಬಂದು ಕೊನೆಗೆ ನಮ್ಮ ಡಾರ್ವಿನ್ ಹೇಳುವ ಹಾಗೆ ಮಂಗ ಆಗಿ, ಮಂಗ ಆದ ಮೇಲೆ ಮನುಷ್ಯ ಆಗಿದ್ದಾನಂತೆ. ಅವನು ದೊಡ್ಡ ವೇದಾಂತಿ, ಅವಂದೇ ಆದ ಒಂದು ದರ್ಶನ ಇದೆ. ಅಂತೂ ಪ್ರಾಣಿಚೇತನಕ್ಕಿಂತ ಎತ್ತರದ್ದು ಮನುಷ್ಯ ಅನ್ನೋದನ್ನು ಕೊನೆಗೆ ಅವನಾದರೂ ಒಪ್ಪಿಕೊಂಡಿದ್ದಾನೆ. ನಮ್ಮ ಶಾಸ್ತ್ರ ಹೇಳುವ ಹಾಗೆ ಮಾನವ ಅನ್ನೋದೇನಿದೆ ಅದು ಉಳಿದ ಎಲ್ಲ ಪ್ರಾಣಿಗಳಿಗಿಂತ ಎತ್ತರದ ಒಂದು ಚೈತನ್ಯ ಉಳ್ಳಂತಹ ಶರೀರ. ಆ ಶರೀರವನ್ನು ಪಡೆದವ ಬಿದ್ದ ಅಂತಾದರೆ ಅದಕ್ಕಿಂತ ದೊಡ್ಡ ಪೆಟ್ಟು ಮತ್ತೊಂದಿಲ್ಲ. ಯಾಕಂದರೆ ಅಷ್ಟು ಎತ್ತರಕ್ಕೇರಿ ಬಿದ್ದದ್ದಲ್ವಾ. ಇನ್ನೊಮ್ಮೆ ಈ ಶರೀರ ಪಡಬೇಕಾದ್ರೆ ಇನ್ನೆಷ್ಟು ಕಷ್ಟಪಡಬೇಕೋ ಏನೋ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವ ಅಂತ ಹೇಳುವ ಹಾಗೆ ಅತ್ಯಂತ ಅಪರೂಪಕ್ಕೆ ಸಿಗತಕ್ಕಂತಹ ವಿಶಿಷ್ಟವಾದ ಶರೀರ. ಇಹ ಚೇತ್ ಅವೇದೀತ್ ಅಥ ಸತ್ಯಮಸ್ತಿ ನಚೇತ್ ಇಹಾವೇದೀತ್ ಮಹತೀ ವಿನಷ್ಟಿ. ಯಮಧರ್ಮ ನಚಿಕೇತನನ್ನು ಕುರಿತು ಹೇಳ್ತಾನೆ, ನಚಿಕೇತ, ಈ ಮಾನವ ಶರೀರ ಸಿಕ್ಕಿದಾಗ ನೀನು ದೇವರ ಬಗ್ಗೆ, ಧರ್ಮದ ಬಗ್ಗೆ, ಸ್ವರ್ಗದ ಬಗ್ಗೆ, ಮೋಕ್ಷದ ಬಗ್ಗೆ ತಿಳಿಯುವುದಕ್ಕೆ ಪ್ರಯತ್ನಿಸಿ ತಿಳಿದರೆ ನೀನು ಶರೀರ ಬಿಟ್ಟ ಮೇಲೆ ನಿನಗೆ ಸುಖ ಇದೆ. ಇಹ ಚೇದವೇದೀತ್ ಅಥ ಸತ್ಯಮಸ್ತಿ, ಆಮೇಲೆ ನಿನಗೆ ಒಳಿತಿದೆ. ನಚೇದ್ ಇಹಾವೇದೀತ್,
ಇಂತಹ ಮಾಣಿಕ್ಯ ನಿನ್ನ ಕೈಗೆ ಸಿಕ್ಕಿದಾಗಲೂ ಅದು ಮಂಗನ ಕೈಯ ಮಾಣಿಕ್ಯದ ಹಾಗೆ ನೀನು ಅದನ್ನು ಹಾಳು ಮಾಡಿಕೊಂಡಿ ಅಂತಾದರೆ ಮಹತೀವಿ ನಷ್ಟಿ, ಅದಕ್ಕಿಂತ ದೊಡ್ಡ ನಷ್ಟ ಮತ್ತೊಂದಿಲ್ಲ. ಆದ್ದರಿಂದ ಈ ಶರೀರದಿಂದ ನಾವು ಸಾಧನೆ ಮಾಡಬೇಕು. ಅಂಥ ಶರೀರ ಅದು ಮನುಷ್ಯನಿಗೆ ಬಂದಾಗ ಅವನ ಯೋಗ್ಯತೆಯನ್ನು ತಿಳ್ಕೊಂಡು ಆತ ಅಯೋಗ್ಯವಾದ ಸ್ಥಾನಕ್ಕೆ ತಾನು ಹೋಗುವುದಕ್ಕೆ ಯಾವತ್ತೂ ಪ್ರಯತ್ನ ಪಡಬಾರ್ದು. ಆದರೆ ದೊಡ್ಡ ಸಮಸ್ಯೆ ಮನುಷ್ಯನದ್ದೇನು ಅಂದರೆ, ಮನುಷ್ಯ ಅನ್ನುವ ಸ್ಥಿತಿಯಲ್ಲೇ ಆವರಿಸಿದಂತಹ ಒಂದು ಮಾಯೆ, ಆ ಮಾಯೆಗೆ ನಿದ್ರಾ ಅಂತ ಉಪಶ್ರುತಿ ಅಂತ ಎಲ್ಲ ಕರೀತಾರೆ. ಆ ಮಾಯೆಯಿಂದ ಆವೃತನಾದಂತಹ ಜೀವ ತನ್ನ ನಿಜ ಯೋಗ್ಯತೆಯನ್ನು ಅರಿತುಕೊಳ್ಳದೆ ಕೆಲವೊಂದು ಸಲ ತನ್ನ ಯೋಗ್ಯತೆಗೆ ಅರ್ಹವಲ್ಲದ ಸ್ಥಾನಗಳಿಗೆ ತಾನು ಹೊಂಚು ಹಾಕ್ತಾನೆ. ಇದು ಮನುಷ್ಯನಲ್ಲಿ ಉಂಟಾಗುವ ಸಮಸ್ಯೆ. ನಹುಷನಲ್ಲಿ ಅಂತಹ ಸಮಸ್ಯೆ ಉಂಟಾಯಿತು. ದೇವತೆಗಳು ಬಂದು ಕೇಳಿದರಂತೆ, ಋಷಿಮುನಿಗಳು ಹೇಳಿದ ಕ್ರಮದಲ್ಲಿ ನಹುಷನ ಹತ್ರ. ಚಂದ್ರವಂಶದ ರಾಜ ಆಯು ಅಂತ ಹೇಳ್ತಕ್ಕಂತಹ ರಾಜನ ಮಗ, ಇವನ ಮಗನೇ ಯಯಾತಿ, ಅಂತಹ ನಹುಷ. ಆ ನಹುಷನ ಹತ್ರ ಬಂದು ಕೇಳಿದರು, ಹೀಗಾಗಿದೆ ದೇವಸಿಂಹಾಸನಕ್ಕೆ, ಪರ್ಮನೆಂಟ್ ಅಲ್ಲ, ತಾತ್ಕಾಲಿಕವಾಗಿ ಕೆಲವು ಕಾಲದ ತನಕ ಒಬ್ಬ ವ್ಯಕ್ತಿ ಬೇಕಾಗಿದೆ, ನೀನು ಬರಬೇಕು. ಇವನು ಹೇಳ್ತಾನೆ, ನಾನು ಭಾಳ ಒಳ್ಳೆಯ ಕೆಲಸ, ಆದರೆ ನನಗೆ ಅಷ್ಟು ಸಾಮರ್ಥ್ಯ ಉಂಟಾ ಅಂತ ಒಂದು ಸಂಶಯ ಅಂತ ಬಂತು. ಸಾಮರ್ಥ್ಯ ನಿನಗಿಲ್ಲ ಅಂತ ನಮ್ಗೆ ಗೊತ್ತು, ಆದರೆ ಕೆಲವು ಸಮಯ ಕೂತುಕೊಳ್ಳುವುದಕ್ಕೆ ಬೇಕಾದ ಸಾಮರ್ಥ್ಯ ನಾವು ಕೊಡ್ತೇವೆ. ನೀವು ಕೊಡ್ತೀರಾ? ಹಾಗಾದರೆ ನಿಮ್ಮ ಶಕ್ತಿಯನ್ನೇ ನನ್ನಲ್ಲಿ ತುಂಬಿಸಬೇಕು ನೀವು. ಇದು ಯಾಕೆ ಇವಾಗ ಕೇಳುವುದು ಅಂದರೆ, ನಾನು ನಿಮ್ಮನ್ನು ನಾಳೆ ಆಳ್ವಿಕೆ ಮಾಡಬೇಕಲ್ವ. ಅಂದರೆ ಅಷ್ಟರಲ್ಲಿ ಅವನಿಗೆ ಬಂತು, ನಾನು ದೇವಲೋಕಕ್ಕೆ ಹೋದ ಮೇಲೆ ಇವರನ್ನೆಲ್ಲ ನಾನೇ ಆಳ್ವಿಕೆ ಮಾಡುವುದು ಅಂತ. ನಿಜವಾಗಿ ಇವ ಏನು ಆಲೋಚನೆ ಮಾಡಬೇಕಿತ್ತು? ಸದ್ಯಕ್ಕೆ ಆ ಸಿಂಹಾಸನದಲ್ಲಿ ಇರುವುದು, ಆದ್ದರಿಂದ ಭಾರಿ ಅವರ ಹತ್ರ ಎಲ್ಲ ಕೇಳಿ ಅವರು ಹೇಳಿದ ಹಾಗೆ ನಡೆಸಿಕೊಂಡು ಹೋಗಬೇಕಷ್ಟೇ. ಯಾಕಂದರೆ ದೇವೇಂದ್ರ ಬರುವಲ್ಲೇ ತನಕ ಅದು ಖಾಲಿ ಇರಬಾರ್ದು ಅಂತ ಅಷ್ಟೇ ಉದ್ದೇಶ. ನಂದೇ ದೇವೇಂದ್ರತ್ವ ಅಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕಿತ್ತು. ಅದು ಅರ್ಥ ಮಾಡಿಕೊಳ್ಳಿಲ್ಲ. ನಿಮ್ಮ ಶಕ್ತಿಯೆಲ್ಲ ಕೊಡಬೇಕು ನನಗೆ, ನಾನು ಯಾರನ್ನು ನೋಡಿ ಹೀಗೆ ಅಂತ ಆದೇಶಿಸ್ತೇನೆ, ಆ ವ್ಯಕ್ತಿಯ ಅರ್ಧ ಶಕ್ತಿ ನನಗೆ ಬರಬೇಕು. ಇಂಥ ಸಾಮರ್ಥ್ಯ ಕೊಡುವುದಾದರೆ ನಾನು ಅಲ್ಲಿ ಬರ್ತೇನೆ. ಇವರೆಲ್ಲ ಕೊಟ್ಟರು, ಹಾಳಾಗಿ ಹೋಗಲಿ ಅಂತ. ದೇವಲೋಕಕ್ಕೆ ಬಂದವ ಶಾಶ್ವತವಾಗಿ ಅಲ್ಲಿ ಕೊಡಬಾರ್ದು, ಸ್ವಲ್ಪ ಹಾಳಾಗುವುದಕ್ಕೆ ಬೇಕಾದ್ದು ಬೇಕಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಅದನ್ನು ಕೊಟ್ಟರು. ಇದರ ಪರಿಣಾಮವಾಗಿ ನಹುಷ ಆ ದೇವಸಿಂಹಾಸನವನ್ನು ತಾನು ಸ್ವೀಕರಿಸಿದ. ಈ ಪ್ರತಿಯೊಂದು ಕಥೆಯೂ ನಮ್ಮ ಜೀವನಕ್ಕೆ ಅನೇಕ ಆದರ್ಶಗಳನ್ನು ಕೊಡುತ್ತೆ. ಆ ದೃಷ್ಟಿಯಿಂದ ನಾವು ಆಲೋಚನೆ ಮಾಡಬೇಕಾಗ್ತದೆ. ಅಂತೂ ನಹುಷ ದೇವಸಿಂಹಾಸನವನ್ನು ಏರಿದ. ದೇವಸಿಂಹಾಸನದಲ್ಲಿದ್ದವನು ಕೆಲವು ಸಮಯ ಚೆನ್ನಾಗಿ ನಡೆಯಿತು. ಯಾಕಂದರೆ ದೇವತೆಗಳೆಲ್ಲರೂ ಕೈ ಮುಗಿದವನ ಮುಂದೆ ನಿಲ್ತಾರೆ. ಅವ ಸುಧರ್ಮ ಅನ್ನುವ ಮಹಾಸಭೆಯಲ್ಲಿ ನಡೆಯತಕ್ಕಂತಹ ಚಿಂತನಗೋಷ್ಠಿಗೆ ವಿಳಂಬವಾಗಿ ಬರುವುದಂತೆ. ಹಿಂದಿನ ದೇವೇಂದ್ರ ಹಾಗೆ ಮಾಡ್ತಿರಲಿಲ್ಲ. ಇವನು ಕೂಡ ಮೊದಲು ಸರಿಯಾಗಿ ಹೋಗ್ತಿದ್ದ, ಕಾಲದಲ್ಲಿ ಹೋಗಿ ಕೂತಿಡ್ತಿದ್ದ. ಆಮೇಲೆ ದೇವತೆಗಳೆಲ್ಲ ಬರ್ತಿದ್ರು, ನಂತರ ಸಭೆ ಚೆನ್ನಾಗಿ ನಡೀತಿತ್ತು. ಇವನು ಬೃಹಸ್ಪತ್ಯಾಚಾರ್ಯರು ಸಭೆಗೆ ಬಂದ ಮೇಲೆ ಹೋಗುವುದು. ಯಾಕೆಂತೇಳಿದರೆ ಇವನಿಗೆ ಖುಷಿ, ನಾನು ಸಭೆಗೆ ಹೋಗುವಾಗ ಎಲ್ಲರೂ ಎದ್ದು ನಿಲ್ತಾರಲ್ಲ, ಅದಕ್ಕೆ ಖುಷಿ. ಅದಕ್ಕೆ ಕಾಲಕ್ಕೆ ಹೋದರೆ ಕೆಲವರು ಮಾತ್ರ ಎದ್ದು ನಿಲ್ಲೋದು. ಇದು ಹಾಗಲ್ಲ, ವಿಳಂಬವಾಗಿ ಹೋದರೆ ಎಲ್ಲರೂ ಬಂದಿರ್ತಾರೆ, ಅವರೆಲ್ಲ ಗೌರವ ಕೊಡ್ತಾರೆ, ಅದನ್ನು ನೋಡುವುದೇ ಒಂದು ಖುಷಿ ಅಂತ. ಈ ರೀತಿಯ ಭಾವನೆ, ದರ್ಪ ಆತನಲ್ಲಿ ಅಂಕುರಿಸುವುದಕ್ಕೆ ಪ್ರಾರಂಭಿಸಿತು. ಈ ದರ್ಪದ ಭಾವನೆ ಅಂದರೆ ಮಾನವ ದೇವನಾದರೆ ಏನು ಪ್ರಸಂಗ, ಇದು ಅರ್ಥ ಆಗ್ತಾ ಹೋಗುತ್ತೆ. ಕೆಲವರಿಗೆ ನಾನೇ ದೇವರು ಅನ್ನೋ ಭಾವವೂ ಕೆಲವರಲ್ಲಿರ್ತದೆ. ನಾನು ದೇವರ ಹಾಗೆ ಅಂತ ಕೆಲವರಿಗೆ ಭಾವನೆ ಇರ್ತದೆ. ಅವ ದೇವ ನಾನು ಜೀವ ಅನ್ನುವ ಭಾವ ಕೆಲವರಲ್ಲಿ ಮಾತ್ರ ಇರ್ತದೆ. ಇದಕ್ಕೆ ಈಶ ದಾಸ ಭಾವ ಅಂತ ಹೆಸರು. ಅವ ಈಶ, ನಾನು ದಾಸ. ನಾನು ಮೋಕ್ಷಕ್ಕೆ ಹೋದರೂ ಕೂಡ ಅವ ಈಶ, ನಾನು ದಾಸ ಅನ್ನುವ ಈಶದಾಸ ಭಾವವನ್ನು ಈ ಕರ್ನಾಟಕದಲ್ಲೇ ಆವಿರ್ಭವಿಸಿದಂತಹ ಶ್ರೀಮನ್ ಮಧ್ವಾಚಾರ್ಯರು ಭಕ್ತಿ ಸಿದ್ಧಾಂತದ ಮೂಲಕ ಲೋಕದಲ್ಲಿ ಪ್ರಸರಣಗೊಳಿಸಿದರು. ಆದ್ದರಿಂದಲೇ ಹರಿದಾಸ ಪಂಥ ಅನ್ನುವಲ್ಲಿ ಪುರಂದರದಾಸರು, ಕನಕದಾಸರು ಮೊದಲಾದ ದೊಡ್ಡ ದೊಡ್ಡ ಚಿಂತನಕಾರರು, ಕೀರ್ತನಕಾರರು ಆ ಈಶದಾಸ ಭಾವವನ್ನು ಮನೆಗೆ ಗಲ್ಲಿಯಲ್ಲಿ ತಾಳ ತಂಬುರಿ ಹಿಡ್ಕೊಂಡು ಪ್ರಸರಣ ಮಾಡುವುದಕ್ಕೆ ಪ್ರಾರಂಭಿಸಿದರು. ಆ ರೀತಿಯ ಈಶದಾಸ ಭಾವ ಅನ್ನೋದು ಮನುಷ್ಯನಲ್ಲಿ ಮೊದಲೇ ದೃಢಮೂಲವಾಗಿದ್ದರೆ ಈ ಸಮಸ್ಯೆ ಆಗುವುದಿಲ್ಲ. ಈಗ ಇವನಿಗೆ ನಾನು ಹೇಳಿದ ಹಾಗೆ ಪ್ರಪಂಚ ನಡೆಯುತ್ತೆ ಅನ್ನುವ ಗರ್ವದ ಕಾರಣದಿಂದ ಬೇರೆ ಬೇರೆ ರೀತಿಯ ಅವ್ಯವಹಾರ ಕಾಣಿಸುವುದಕ್ಕೆ ಪ್ರಾರಂಭಿಸಿತು. ದೇವತೆಗಳಿಗೂ ರೋಸಿ ಹೋಯಿತು, ನಮ್ಮ ದೇವೇಂದ್ರ ಸರಿಯಿಲ್ಲ, ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ನಮ್ಮ ಸಭೆಗೆ, ಆದ್ದರಿಂದ ಇಲ್ಲೂ ಕೂಡ ಒಂದು ಇಂಪ್ರೆಷನ್ ಮಾಡುವುದು ಒಳ್ಳೆಯದು ಅಂತ ಹೀಗೆಲ್ಲ ಅನಿಸಿತು ಅವರಿಗೆ. ಆದರೆ ಈ ವ್ಯಕ್ತಿಯವರಿಗೆ ಸರಿಯಾಗಿ ನಡೀತಾ ಇಲ್ಲ. ಇದರ ಜೊತೆಗೆ ಒಂದು ಸಲ ಆತ ದೇವಲೋಕದ ಭೋಗಭಾಗ್ಯಗಳನ್ನು ಅವಲೋಕನೆ ಮಾಡುವುದಕ್ಕೆ ಹೋದವ ಅಲ್ಲಿದ್ದ ನಂದನವನವನ್ನು ಪ್ರವೇಶಿಸಿದ. ನಂದನವನದಲ್ಲಿದ್ದಂತಹ ಕಲ್ಪವೃಕ್ಷ, ಅಲ್ಲೇ ಇದ್ದಂತಹ ಚಿಂತಾಮಣಿ ಅದನ್ನೆಲ್ಲ ಗಮನಿಸಿದ. ಅದರ ಸನಿಹದಲ್ಲಿ ಹೋಗಿ ಸ್ವಲ್ಪ ಆನಂದವನ್ನು ಅನುಭವಿಸಿದ. ಅಲ್ಲಿಂದ ಹೊರಟು ಬರುವ ಹೊತ್ತಿಗೆ ದೇವೇಂದ್ರನ ಅರಸಿಯಾದಂತಹ ಶಚೀದೇವಿಯನ್ನು ಕಾಣ್ತಾನೆ. ಅವಳ ಸೌಂದರ್ಯಕ್ಕೆ ಮಾರು ಹೋಗ್ತಾನೆ. ಮಾರು ಹೋಗಿ ಸೀದಾ ಅವಳ ಎದುರಿಗೆ ಹೋಗಿ ನಿಲ್ತಾನೆ. ಶಚೀದೇವಿಯ ಮುಂದೆ ಹೇಳ್ತಾನೆ, ಈಗ ನಾನು ಇಂದ್ರ, ನಿನಗೆ ಗಮನಕ್ಕೆ ಬರಲಿಲ್ವಾ ಅಂತ ಕೇಳ್ತಾನೆ.
ಇವಳು ತಲೆ ತಗ್ಗಿಸಿಕೊಂಡು, ನಾನು ಪುರಂದರನ ಪತ್ನಿ, ದೇವೇಂದ್ರ ಪತ್ನಿ, ತಾವು ಈಗ ಇಂದ್ರಸ್ಥಾನದಲ್ಲಿದ್ದೀರಿ, ಒಳ್ಳೆ ಆಳ್ವಿಕೆ ಮಾಡ್ತೀರಿ ಅಂತ ಗೊತ್ತು, ನಮಸ್ಕಾರ ಅಂತ ಸೀದಾ ಒಳಗೆ ಹೋದ್ಲು. ಒಳಗೆ ಹೋದರೆ ಇವನು ಬಿಡಲೇ ಇಲ್ಲ, ಸೀದಾ ಹೋದ, ನೀನು ನನ್ನ ಮನೆಗೆ ಬರಬೇಕು, ನಾಳೆಯಿಂದ ನಮ್ಮ ಮನೆಯಲ್ಲೇ ಇರಬೇಕು, ನೀನು ಇಂದ್ರ ಪತ್ನಿ ಅಂತೇಳಿ. ಇವಳು ಹೇಳಿದ್ಲು, ನಾನು ದೇವೇಂದ್ರನ ಪತ್ನಿ, ದಯವಿಟ್ಟು ಆ ರೀತಿಯ ಮಾತಾಡಬೇಡಿ, ನಾನು ಏಕಪತ್ನಿ ಪತಿವ್ರತೆ, ಆ ಕಾರಣದಿಂದ ನೀವು ಹೀಗೆ ನನ್ನನ್ನು ಆಕಾಂಕ್ಷಿಸುವ ಹಾಗಿಲ್ಲ, ತಪ್ಪಾಗ್ತದೆ. ಆ ರೀತಿ ತಪ್ಪೇನಿಲ್ಲ, ನಾನು ದೇವೇಂದ್ರ ಅಂದಮೇಲೆ ದೇವಲೋಕದ ಎಲ್ಲ ಭಾಗ್ಯವೂ ನನಗೆ ಬರಬೇಕು ಅಂತ ಅಷ್ಟೇ ಹೇಳಿದ. ಸೀದಾ ಹೋದ, ಸಭೆಯಲ್ಲಿ ಸೇರಿದ. ಸಭೆಯಲ್ಲಿ ಹೋದ, ಸಭೆಗೆ ಸ್ವಲ್ಪ ವಿಳಂಬ. ಸಭೆಯಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರ ಮುಂದೆ ಇವ ತೆಗೆದ ವಿಷಯ ಅದು. ನಹುಷ ಹೇಳಿದ ವಿಷಯ, ನಾನು ದೇವೇಂದ್ರನಾಗಿರುವಾಗ ನನ್ನ ಮನೆಯಲ್ಲಿ ಶಚಿ ಇರತಕ್ಕದ್ದು, ಇಲ್ಲದೆ ಹೋದರೆ ನನ್ನ ಆದೇಶಕ್ಕೆ ಏನು ಮಾನ್ಯತೆ ಇದೆ ಈ ದೇಶದಲ್ಲಿ ಅಂತ. ಅಷ್ಟಕ್ಕೆ ಯಾರೂ ಮಾತಾಡಲಿಲ್ಲಂತೆ, ಯಾಕಂದರೆ ಸಭೆಯಲ್ಲಿ ರಾಜ ಹೇಳಿದ್ದನ್ನು ಸಭೆಯಲ್ಲಿ ಖಂಡಿಸುವುದು ತಪ್ಪು, ಯಾರೂ ಮಾತಾಡಲಿಲ್ಲ. ಆಮೇಲೆ ಸಭೆ ವಿಸರ್ಜನೆ ಆಯಿತು. ವಿಸರ್ಜನೆ ಆದಾಗ ಅಲ್ಲಿ ಕೆಲವರು ಆಕೆಯನ್ನು ಕರೆಯುವುದು ಸರಿಯಾದ ಕ್ರಮ ಅಲ್ವಲ್ಲ, ಯಾಕಂದರೆ ಆಕೆ ಇಂದ್ರನ ಪತ್ನಿ, ನೀನು ರಾಜ ನಹುಷ, ನಹುಷನಾಗಿ ದೇವೇಂದ್ರ ಪದವಿಯಲ್ಲಿ ಕೆಲವು ಕಾಲದ ತನಕ ಬಂದಿರತಕ್ಕಂಥವ. ಆದರೆ ಈ ವ್ಯವಸ್ಥೆ ದೇವಲೋಕದಲ್ಲೂ ಸಮಾನ, ಪಾತಿವ್ರತ್ಯ ವ್ಯವಸ್ಥೆ ಅನ್ನೋದು ಇದ್ದೇ ಇದೆ, ಅದನ್ನು ಬಿಡುವ ಹಾಗಿಲ್ಲ, ನೀವೆಲ್ಲ ನನಗೆ ಬುದ್ಧಿ ಹೇಳಬೇಕಾಗಿಲ್ಲ ಅಂತ ಹೇಳಿದ. ಅಷ್ಟು ಹೇಳಿದ ಹೊರಟ. ಶಚೀದೇವಿಗೆ ಮನಸ್ಸಿಗೆ ಘಾಸಿ ಆಯಿತು. ಆಕೆ ಬೃಹಸ್ಪತ್ಯಾಚಾರ್ಯರ ಮನೆಗೆ ಹೋಗ್ತಾಳೆ. ಹೋಗಿ ಹೇಳ್ತಾಳೆ, ನನ್ನ ಮನೆಯಲ್ಲಿ ನಾನು ಇರುವ ಹಾಗಿಲ್ಲ ಅಂತ ಆದೇಶ ಬಂದಿದೆ, ಹಾಗಾಗಿ ತಾವು ತನಗೆ ಆಶ್ರಯ ಕೊಡಬೇಕು. ಈ ಇಂದ್ರ ನನ್ನನ್ನು ಆಹ್ವಾನಿಸ್ತಾ ಇದ್ದಾನೆ ನಹುಷ, ಇದಕ್ಕೆ ಏನಾದರೂ ನೀವೇ ರಕ್ಷಣೆ ಕೊಡಬೇಕು. ಬೃಹಸ್ಪತಿ ಹೇಳಿದ, ಆತ ನಿನ್ನನ್ನು ಕರೆಯುವಂಥದ್ದು ಅಪರಾಧ ಇದೆ, ನಿನ್ನ ಅವೈಧವ್ಯೇನ ಯುಕ್ತಾಚ ಏಕಪತ್ನಿ ಪತಿವ್ರತ ಅಂತಹ ವ್ಯಕ್ತಿತ್ವ ನಿನ್ನಲ್ಲಿದೆ, ಆದ್ದರಿಂದಾಗಿ ನೀನು ನನ್ನ ಮನೆಯಲ್ಲಿರು. ಅವನು ನನ್ನ ಮನೆಗೆ ಬಂದು ಎಳ್ಕೊಂಡು ಹೋಗುವುದಂತೂ ಸಾಧ್ಯ ಇಲ್ಲ, ನನ್ನಲ್ಲಿ ಅಂತಹ ಮಂತ್ರಬಲ ಇದೆ, ಆದ್ದರಿಂದ ಇಲ್ಲೇ ಇರು. ದೇವೇಂದ್ರ ಮರುದಿವಸ ಕೇಳ್ತಾನೆ ಅಗ್ನಿಯಾದಿಗಳ ಹತ್ರ, ಯಾಕೆ ಇನ್ನೂ ನನ್ನ ಮನೆಗೆ ಬರಲಿಲ್ಲ, ಏನು ನಡೀತಾ ಇದೆ ಇಲ್ಲಿ, ನಾನು ಹೇಳಿದ ಹಾಗೆ ನಡೆಯುವುದಿಲ್ವಾ? ಅಗ್ನಿಯಾದಿಗಳು ಹೇಳ್ತಾರೆ, ಬೃಹಸ್ಪತಿಯ ಮನೆಯಲ್ಲಿದ್ದಾಳೆ ಆಕೆ, ಅಲ್ಲಿ ರಕ್ಷಣೆ ಕೇಳಿದ್ದಾಳೆ. ಇವನಿಗೊಂದು ಕೋಪ ಬಂತಂತೆ. ವೇದವ್ಯಾಸರು ಹೇಳ್ತಾರೆ, ಪ್ರಪಂಚವೇ ಸುಟ್ಟು ಹೋಗುವಷ್ಟು ಕೋಪ. ಆ ಕೋಪದಿಂದ ಒಂದು ಆರ್ಭಟಿಸುವುದಕ್ಕೆ ಹೊರಟಾಗ ಎಲ್ಲ ದೇವತೆಗಳು ತಲೆ ತಗ್ಗಿಸಿ ಹೇಳಿದ್ರಂತೆ, ನೀನು ಕೋಪ ಮಾಡಿಕೊಳ್ಬೇಡ, ಈ ರೀತಿ ಕ್ರುದ್ಧನಾದಿ ಅಂತ ಹೇಳಿದರೆ ಪ್ರಪಂಚ ಸುಟ್ಟು ಹೋಗುತ್ತೆ, ನಿನ್ನ ಸ್ಥಾನ ಅಷ್ಟು ದೊಡ್ಡದು, ಈ ರೀತಿಯ ಕೋಪವನ್ನು ಮೊದಲು ತಣ್ಣಗೆ ಮಾಡ್ಕೋ, ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಇಷ್ಟು ಹೇಳಿ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದವರು ಬೃಹಸ್ಪತಿಯ ಮನೆಗೆ ಬಂದರು. ಬೃಹಸ್ಪತ್ಯಾಚಾರ್ಯರಲ್ಲಿ ಬಂದಾಗ ಬೃಹಸ್ಪತಿ, ತಾರೆ ಮತ್ತು ಶಚೀದೇವಿ ಇದ್ದಾರೆ. ಅಲ್ಲಿ ಬಂದು ಶಚಿಯನ್ನೇ ಉದ್ದೇಶಿಸಿ ಅವರು ಹೇಳಿದರು, ತಾಯಿ, ನೀನು ನಹುಷನ ಮನೆಗೆ ಹೋಗುವ ಅನಿವಾರ್ಯತೆ ಬಂದಿದೆ ಲೋಕದ ಕ್ಷೇಮದ ದೃಷ್ಟಿಯಿಂದ, ಇಲ್ಲದೆ ಹೋದರೆ ಸ್ವರ್ಗವನ್ನೇ ಸುಟ್ಟು ಹಾಕಿಬಿಡ್ತಾನೆ. ನಾವೇ ಮಾಡಿದ ಅನ್ಯಾಯ, ನಮ್ಮಲ್ಲಿದ್ದ ಶಕ್ತಿಯನ್ನು ಅಷ್ಟನ್ನು ಅವನಲ್ಲಿ ತುಂಬಿಸಿ ಬಿಟ್ಟಿದ್ದೇವೆ, ಈಗ ನಾವು ಅಸಹಾಯಕರಾಗಿ ಹೋಗಿದ್ದೇವೆ. ದೇವೇಂದ್ರನಿಗಿಂತ ಶ್ರೇಷ್ಠನಿದ್ದಾನೆ, ನಿನ್ನ ಪತಿಯಾದಂತಹ ಪುರಂದರನಿಗಿಂತ 4 ಪಟ್ಟು ಶಕ್ತಿಯನ್ನು ಪಡೆದಿದ್ದಾನೆ, ಯಾಕಂದರೆ ಉಳಿದ ದೇವತೆಗಳ ಶಕ್ತಿಯೆಲ್ಲ ಇವನಲ್ಲಿ ತುಂಬಿದೆ. ಆದ್ದರಿಂದ ಮಹಾಶಕ್ತಿಶಾಲಿಯಾದ ಆತನನ್ನು ನೀನು ಭಜಿಸುವುದು ಒಳ್ಳೆಯದು ಅಂತ ನಮ್ಮ ಭಾವ ಇದೆ. ನೀನು ದಯವಿಟ್ಟು ನಾಳೆ ಅವನ ಮನೆಗೆ ಹೋಗಬೇಕು, ಇಲ್ಲೇ ಹೋದರೆ ಸ್ವರ್ಗವೂ ಸುಟ್ಟು ಹೋಗುತ್ತೆ. ಇವಳು ಕಣ್ಣಲ್ಲಿ ನೀರು ಹಾಕಿಕೊಂಡು, ಈ ದ್ರೌಪದಿ ಹೇಗೋ ಹಾಗೆ ಅಂತ ಶಲ್ಯ ಮಧ್ಯದಲ್ಲಿ ಸೇರಿಸ್ತಾನೆ. ಇವರಿಬ್ಬರ ಕಷ್ಟವನ್ನು ಅಲ್ಲಿ ಹೊಂದಿಸಿ ಹೇಳ್ತಾನೆ. ಈ ಕಣ್ಣಲ್ಲಿ ನೀರು ಹಾಕಿಕೊಂಡು ಬೃಹಸ್ಪತ್ಯಾಚಾರ್ಯರ ಮುಂದೆ ತಲೆ ತಗ್ಗಿಸಿಕೊಂಡು, ತಾವೇ ನನಗೆ ರಕ್ಷಕರು, ನನ್ನಲ್ಲಿರುವ ಧರ್ಮವನ್ನು ಉಳಿಸುವುದಕ್ಕೆ, ಸತೀ ಧರ್ಮದ ಪರಿಪಾಲನೆಗೆ ತಾವು ನನಗೆ ಅನುವಾಗಬೇಕು ಅಂತ ಕೇಳಿಕೊಳ್ತಾಳೆ. ಬೃಹಸ್ಪತ್ಯಾಚಾರ್ಯರು ದೇವತೆಗಳನ್ನು ಕುಳಿತು ಹೇಳಿದ್ರಂತೆ, ಶರಣಾಗತರಾದ ವ್ಯಕ್ತಿಗಳನ್ನು ನಾನು ನಿನ್ನ ಭಾರವನ್ನು ಹೊರ್ತೇನೆ, ರಕ್ಷಿಸ್ತೇನೆ ಅಂತ ಹೇಳಿದಂತಹ ವ್ಯಕ್ತಿ ಅದಕ್ಕೆ ತಪ್ಪಿದ ಅಂತಾದರೆ ಅವನಿಗೆ ನರಕಾದ್ಯ ಅನರ್ಥ ಇದೆ. ಅವನು ಬಿತ್ತಿದ ಬೀಜ ನೆಲದಲ್ಲಿ ಮೊಳಕೆ ಒಡೆಯುವುದಿಲ್ಲ, ಅವನು ಹೇಳಿದ ಮಾತು ಯಾವತ್ತೂ ಸತ್ಯವಾಗುವುದಿಲ್ಲ, ಅಷ್ಟು ಅನರ್ಥಗಳು ಆತನಿಗೆ ಬರ್ತಾವೆ. ಆದ್ದರಿಂದ ನಾನು ಈಕೆಗೆ ಕೊಟ್ಟ ಮಾತನ್ನು ಉಳಿಸುವುದರಲ್ಲಿ ಸನ್ನದ್ಧನಾಗಿದ್ದೇನೆ. ಯಾವುದು ಸುಟ್ಟು ಹೋದರೂ ತೊಂದರೆ ಇಲ್ಲ, ನಾನು ಮಂತ್ರಶಕ್ತಿಯಿಂದ ಮತ್ತೆ ಬೆಳೆಸಬಲ್ಲೆ. ಆದ್ದರಿಂದ ಈಕೆಯನ್ನು ನಹುಷನ ಮನೆಗೆ ಕಳಿಸುವುದಕ್ಕೆ ನಾನು ಸಿದ್ಧನಿಲ್ಲ. ದೇವತೆಗಳು ಹೇಳ್ತಾರೆ, ನೀನು ಅವನು ಸುಟ್ಟ ಮೇಲೆ ಮತ್ತೆ ಬೆಳೆಸುವುದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಿನ್ನ ಶಕ್ತಿಯೂ ಅವನಲ್ಲಿ ಹೋಗಿಬಿಡ್ತದೆ, ಅಂತಹ ಮಹಾಶಕ್ತಿ ಸಂಪನ್ನ ಅವ. ಆದ್ದರಿಂದ ನಾವೇನಾದರೂ ಇದಕ್ಕೆ ಆಲೋಚನೆ ಮಾಡಬೇಕು. ನೀನು ಬೃಹಸ್ಪತಿ ಗುರುವಾಗಿ ನೀನು ಹೇಳುವ ವಿಷಯವೂ ಸರಿ, ಆದರೆ ಈಗೇನೋ ಒಂದು ವ್ಯವಸ್ಥೆಯೂ ಆಗಬೇಕು. ಬೃಹಸ್ಪತಿ ಕಣ್ಣು ಮುಚ್ಚಿ ಸ್ವಲ್ಪ ಧ್ಯಾನ ಮಾಡಿದ. ಸಾಯಂಕಾಲದಲ್ಲಿ ಹಾಕಬೇಕಾದ ಆಹುತಿಯನ್ನು ಹಾಕಿದ. ದೇವತೆಗಳು ಕಾದೇ ಇದ್ದಾರೆ. ಆಹುತಿ ಹಾಕಿದ ಪ್ರಸನ್ನ ಮನಸ್ಕತೆಯಲ್ಲಿ ಅವ ಹೇಳ್ತಾನೆ, ಹಾಗಾದರೆ ಒಂದು ಕೆಲಸ ಮಾಡುವ,
ಈಗ ಅವಸರದ ಕಾಲ ಸಾಕಾಗೋದಿಲ್ಲ ಇದಕ್ಕೆ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ. ಈ ಇಂದ್ರಾಣಿ ನಹುಷನ ಮನೆಗೆ ಹೋಗಬೇಕು. ಹೋಗಿ ನನಗೆ 10 ದಿವಸದ ಕಾಲಾವಧಿ ಬೇಕು ಅಂತ ಕೇಳಿ ಬರಬೇಕು. ಅಷ್ಟು. ಆ 10 ದಿವಸದಲ್ಲಿ ಏನು ಮಾಡಬೇಕು ಅಂತ ಆಮೇಲೆ ಆಲೋಚನೆ ಮಾಡುವ. ಆದ್ದರಿಂದ ಅವನಿಗೆ ನಾಳೆ ಬೆಳಿಗ್ಗೆ ಸಿಟ್ಟು ಬರಬಾರ್ದು ಅಂತಾದರೆ ಇವಳು ಅದರ ಒಳಗೆ ಹೋಗಬೇಕಲ್ವ. ಈ ಸದ್ಯಕ್ಕೆ ಇಷ್ಟು ವ್ಯವಸ್ಥೆ. ಇಂದ್ರಾಣಿ ಅಲ್ಲಿ ಹೋಗ್ತಾಳೆ. ಭಾಳ ಖುಷಿಯಾಗುತ್ತೆ ನಹುಷನಿಗೆ. ಅದನ್ನು ಹೇಗೆ ವೇದವ್ಯಾಸರು ವರ್ಣನೆ ಮಾಡಿದ್ದಾರೆ ಅಂದರೆ, ಕೀಚಕನ ಮನೆಗೆ ಪಾತ್ರೆ ಹಿಡ್ಕೊಂಡು ಸೈರಂಧ್ರಿ ಹೋದಾಗ ಕೀಚಕನಿಗೇನು ಖುಷಿಯಾಯಿತು ಹಾಗೆ ನಹುಷನನ್ನು ವರ್ಣನೆ ಮಾಡಿದ್ದಾರೆ. ನಹುಷನನ್ನು ದುರಾತ್ಮ ಅನ್ನುವ ಶಬ್ದದಿಂದ, ಅಪ್ರಯೋಜಕ ಅನ್ನುವ ಶಬ್ದದಿಂದ ವೇದವ್ಯಾಸರು ಹೇಳ್ತಾರೆ. ಒಬ್ಬ ಚಂದ್ರವಂಶದ ರಾಜ ಅವ. ಆದರೆ ಅಹಂಕಾರ ಮದೋನ್ಮತ್ತವಾದಂತಹ ವ್ಯಕ್ತಿತ್ವ ದೇವೇಂದ್ರ ಸಿಂಹಾಸನದಲ್ಲಿದ್ದರೂ ಕೂಡ ಏನಾಗ್ತದೆ, ಪ್ರಾಸಾದದ ತುದಿಯಲ್ಲಿ ಒಂದು ಕಾಗೆ ಇದ್ದರೆ ಕಾಕಕ್ಕಿಂ ಗರುಡಾಯತೆ, ಕಾಗೆ ಪ್ರಾಸಾದದ ತುದಿಯಲ್ಲಿದೆ ಅಂತಾದರೆ ಗರುಡ ತುದಿಯಲ್ಲಿದ್ದಾಗ ಹೇಗೆ ಶೋಭಿಸ್ತದೋ ಹಾಗೆ ಇವನಿಗೆ ಈ ಕಾಗೆ ಏನಾದರೂ ಶೋಭಿಸುತ್ತೇನು? ನಾಯಿಗೆ ತುಂಬ ಬಾಯಾರಿಕೆ ಆಗಿದೆ ಅಂತ ಅಂದ್ಕೊಳ್ಳಿ. ನಾಯಿಗೆ ಬಾಯಾರಿಕೆ ಆಗಿದೆ, ಪಾಪ ನಾಯಿಗೆ ಪಾತ್ರೆಯಲ್ಲಿ ನೀರಿಟ್ಟರೆ ನೆಕ್ಕಿ ನೆಕ್ಕಿ ಕುಡಿಯುತ್ತೆ. ಅದು ಹಾಗೆ ನಾವು ಕುಡಿದಾಗೆ ಗುಳುಗುಳುಗುಳು ಅಂತ ಕುಡಿಲಿ ಅಂತ ಹೇಳಿ ಆ ಕಂಠ ಜಲಮಗ್ನ ಮಾಡಿಬಿಡಿ. ನಾಯಿಯನ್ನು ನೀರಿನಲ್ಲಿ ಮುಳುಗಿಸಿಟ್ಟು ಬಾಯಿಯ ತನಕ ನೀರಿದ್ದರೂ ಅದು ಕುಡಿಯುತ್ತೇನು? ನೆಕ್ಕುವುದೇ ಅಲ್ವೇನೆ. ಆ ಕಂಠ ಜಲಮಗ್ನೋಪಿ ಶುನಕಃ ಲಿಹತ್ಯೇವ ಅಂಬು ಲಿಹತ್ಯೇವ ನಾನ್ಯಥ ಅಂತ. ಅದು ಕಂಠದ ತನಕ ನೀರು ತುಂಬಿದ್ರೂ ಕೂಡ ನಾಯಿ ನೆಕ್ಕುವುದೇ ಹೊರತು ಅದು ಕುಡಿಯೋಲ್ಲ. ಅದರದ್ದು ಸ್ವಭಾವ ಹಾಗೆ. ಅಂಥಲ್ಲಿ ನಹುಷ ದೇವಸಿಂಹಾಸನದಲ್ಲಿ ಕೂತಿರ್ಬೋದು, ಆದರೆ ಅವನ ಸ್ವಭಾವದಲ್ಲಿ ವ್ಯತ್ಯಾಸವಾಗುತ್ತೆ. ಈಕೆ ಬಂದಾಗ ಆತನೂ ಕೂಡ ನಾಲಿಗೆಯಲ್ಲಿ ಜೊಲ್ಲು ಸುರಿಸ್ತಾನೆ. ಈಕೆ ಬಂದದ್ದನ್ನು ಸ್ವಾಗತಿಸ್ತಾನೆ. ಆದರೆ ಈಕೆ ಕೈ ಮುಗಿದು ಹೇಳ್ತಾಳೆ, ನನ್ನನ್ನು ಅನ್ಯಥಾ ಭಾವಿಸಬೇಡಿ, ನಾನು ಇವತ್ತಲ್ಲ ನಾಳೆ ನಿಮ್ಮವಳಾಗತಕ್ಕಂಥವಳೇ ಇದ್ದೇನೆ. ಆದರೆ ನನ್ನ ಪತಿಯಾದಂತಹ ಇಂದ್ರ ಎಲ್ಲಿ ಹೋಗಿದ್ದಾನೆ, ಹೇಗಿದ್ದಾನೆ ಅನ್ನೋದು ಯಾವ ವಿಷಯವೂ ಗೊತ್ತಿಲ್ಲ. ಅವನನ್ನು ಹುಡುಕಿಸುವುದಕ್ಕೆ ನನಗೊಂದು 10 ದಿವಸದ ಕಾಲಾವಧಿ ಬೇಕು. 10 ದಿವಸವಾದ ಮೇಲೆ ಅಷ್ಟು ಕಾಲಾವಧಿಯಲ್ಲಿ ನನ್ನ ಪತಿ ನನಗೆ ಸಿಗಲಿಲ್ಲ ಅಂತಾದರೆ ನಾನು ನಿಮ್ಮ ಮನೆಯಲ್ಲಿ ಬಂದು ಬಿದ್ದಿರ್ತೇನೆ. ಇವನಿಗೆ ಭಾರಿ ಖುಷಿಯಾಯಿತಂತೆ. ಅಂತೂ ನನ್ನ ಒಂದು ಸಿಟ್ಟು ಇಷ್ಟು ಕೆಲಸ ಮಾಡಿತಲ್ವ ಅಂತ ಖುಷಿ. ಅವ ಹೇಳ್ತಾನೆ, ಯಾಕೆ 11ನೇ ದಿವಸದ ಬೆಳಗ್ಗಿನ ತನಕ ಕಾಲ ಕೊಡ್ತೇನೆ ಅಂತ ಒಂದು ಸೇರಿಸಿದ. ಇದು ಸ್ತ್ರೀಯರ ಮುಂದರೆ ಪುರುಷರ ಪ್ರಭಾವ ಅಂತ ಹೇಳ್ತಾರೆ ವೇದವ್ಯಾಸರು. ಇಂಥದ್ದೆಲ್ಲ ಮಾಡ್ತಾರೆ ಇವರು ಅಂತ. ಹೀಗೆ ಒಂದು ದಿವಸ ಕೊಟ್ಟವ. ಈಕೆ ಅದನ್ನು ಹಿಡ್ಕೊಂಡು ಬಂದು ಬೃಹಸ್ಪತ್ಯಾಚಾರ್ಯರ ಹತ್ರ ನಡೆದ ಘಟನೆ ಹೇಳಿದರು. ಆದಷ್ಟು ಬೇಗ ನನ್ನ ಪತಿಯನ್ನು ಕಾಣುವ ಹಾಗೆ ವ್ಯವಸ್ಥೆ ಮಾಡಿ. ಇವರೆಲ್ಲ ಭಗವಂತ ನಾರಾಯಣನನ್ನು ಧ್ಯಾನಿಸಿದರು. ದೇವರು ಹೇಳಿದರು, ವೃತ್ರನನ್ನು ಸಂಹಾರ ಮಾಡಿದ್ದು ನನ್ನ ಪ್ರೇರಣೆಯಿಂದ. ಆತ ಬ್ರಹ್ಮಹತ್ಯೆಯನ್ನು ಹೊತ್ತದ್ದು ಹೌದು, ಅನೃತತ್ವ ಅನ್ನುವ ದೋಷವನ್ನು ಹೊತ್ತವುದು ಹೌದು. ಅದು ಲೋಕಧರ್ಮದ ದೃಷ್ಟಿಯಿಂದ ಅವ ಹೊರಬೇಕು, ಅವನ ಪ್ರಾರಬ್ಧ ಅದನ್ನು ಹೊರಬೇಕವ. ಹೊತ್ತದ್ದನ್ನು ಬಿಡಿಸುವುದಕ್ಕೆ ಇಷ್ಟು ಕಾಲ ಯಾಕೆ ದೀರ್ಘ ತೆಗೊಂಡ್ರಿ ನೀವು? ನನ್ನನ್ನು ಧ್ಯಾನ ಮಾಡಿದರೆ ಸಾಕಲ್ವಾ? ನಾರಾಯಣ ಅನ್ನುವ ನಾಮಸ್ಮರಣೆ, ನಾರಾಯಣನನ್ನು ಧ್ಯಾನಿಸುವುದು ಇಷ್ಟು ಮಾಡಿತು ಅಂತಾದರೆ ಪಾಪವೆಲ್ಲವೂ ಭಸ್ಮವಾಗಿ ಹೋಗುತ್ತೆ. ಒಂದು ಮಾತಿದೆ, ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಪ್ರಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಪ್ರಪಂಚದ ದೊಡ್ಡ ಕಳ್ಳ ಅಂತೇಳಿದರೆ ನಾರಾಯಣ ಅಂತೆ. ನಾರಾಯಣೋ ನಾಮ ನರೋ ನರಾಣಾಂ, ನರಾಣಾಂ ನರಹ, ನರಶ್ರೇಷ್ಠ. ಅವನು ಪ್ರಸಿದ್ಧ ಚೋರ ಅಂತ, ಸಾಮಾನ್ಯ ಚೋರ ಅಲ್ಲ. ಯಾಕೆಂದರೆ ಉಳಿದ ಚೋರರು ಕಳ್ಳತನ ಮಾಡಬೇಕಾದ್ರೆ ಕಷ್ಟ ಉಂಟು. ಅವರೆಲ್ಲೋ ಅಲ್ಲೇ ಕೂತ್ಕೊಂಡು, ಮೂಡುಬಿದಿರೆಯ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಎಲ್ಲಿಗೋ ಕನ್ನ ಹಾಕುವುದಕ್ಕಾಗೋದಿಲ್ಲ. ಅವರ ಮನೆಗೆ ಬರಬೇಕು, ಅಲ್ಲಿ ಕನ್ನ ಹಾಕಿ ಹೇಳ್ಕೊಂಡು ಹೋಗಬೇಕು. ಈಗೆಲ್ಲ ಸೈಬರ್ ಕಳ್ಳತನ ಅನ್ನೋದು ಎಲ್ಲೆಲ್ಲಿಂದಲೋ ಏನೇನೋ ಮಾಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ. ಕಳ್ಳತನ ಮಾಡಬೇಕಾದ್ರೆ ಅಲ್ಲಿ ಬಂದು ಕದ್ದುಕೊಂಡು ಹೋಗಬೇಕು, ಅದು ಕಳ್ಳ ಬರಬೇಕು. ಇಲ್ಲಿ ಹಾಗಲ್ಲ. ಈ ನಾರಾಯಣನೆಂಬ ಪ್ರಸಿದ್ಧ ಚೋರ ಎಲ್ಲ ಕಡೆ ತುಂಬಿದ್ದಾನೆ. ಒಂದು ಕಡೆಯಲ್ಲಿ ವಿಶೇಷವಾಗಿ ಸಂಸ್ಥಿತನಾಗಿರ್ತಾನೆ. ಆ ಸಂಸ್ಥಿತನಾದ ಭಗವಂತನನ್ನು ಇಲ್ಲಿ ನಾವು ಕೂತುಕೊಂಡು ದೇವರೇ ನಾರಾಯಣ ಅಂತ ಸ್ಮರಿಸಿದರೆ ಸಾಕು. ಅವ ಬರಬೇಕು ಅಂತಿಲ್ಲ, ನಾವು ಅವನ ಹತ್ರ ಹೋಗಬೇಕು ಅಂತಿಲ್ಲ. ಸ್ಮೃತ ಮಾತ್ರ ಏವ ಅಶೇಷಂ ಹರತಿ. ಅವನನ್ನು ಸ್ಮರಣೆ ಮಾಡಿದ ಕೂಡಲೇ ಎಲ್ಲ ಕದ್ದು ಬಿಡ್ತಾನಂತೆ. ಯಾವುದನ್ನೆಲ್ಲ ಕದೀತಾನೆ? ನಾವು ಈ ಜನ್ಮದಲ್ಲಿ ಕಷ್ಟಪಟ್ಟು ಸಂಪಾದಿಸಿದ ಧನಕೋಶವನ್ನಷ್ಟೇ ಕದಿಯುವುದಲ್ಲ, ಅನೇಕ ಜನ್ಮಾರ್ಜಿತ
ನಾವು ಎಷ್ಟೆಷ್ಟೋ ಜನ್ಮಗಳಿಂದ ಸಂಪಾದನೆ ಮಾಡಿ ರಾಶಿ ಹಾಕಿ ಗೋಣಿಗಳಲ್ಲಿ ಹಾಕಿ ಗೋಣಿಯಲ್ಲಿ ಹಿಡಿಯದೆ ಕೊಳೆಗೆ ಕಣಜಗಳಲ್ಲಿ ತುಂಬಿಸಿರ್ತಕ್ಕಂತಹ ಏನು ಪಾಪ ಸಂಚಯ ಇದೆ, ಪಾಪದ ರಾಶಿ ಇದೆ, ಅದನ್ನು ಅವನನ್ನು ಸ್ಮರಣೆ ಮಾಡಿದರೆ ಸಾಕು ಕದ್ದು ಬಿಡ್ತಾನೆ. ಇಂಥ ಕಳ್ಳ ಅದ್ಭುತ ಚೋರ ಎಲ್ಲಿ ಪ್ರಪಂಚದಲ್ಲಿ ಸಿಗ್ತಾನೆ ಅಂತ ನಿಂದಾಸ್ತುತಿಯಲ್ಲಿ ಭಗವಂತನನ್ನು ಪ್ರಾರ್ಥಿಸುವ ಸ್ತೋತ್ರವನ್ನು ಕೃಷ್ಣಾಮೃತ ಮಹಾರ್ಣವದಲ್ಲಿ ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಅಂದರೆ ಭಗವಂತನ ಸ್ಮರಣೆ ಮಾಡಿದರೆ ಯಾವ ಪಾಪವೂ ಉಳಿಯುವುದಿಲ್ಲ ಅನ್ನುವುದಕ್ಕೆ ಒಂದು ನಿದರ್ಶನವಾಗಿ ಕೊಟ್ಟ ಶ್ಲೋಕ ಅದು. ಅದಕ್ಕೆ ದೇವತೆಗಳು ಹೇಳ್ತಾರೆ, ಇಂದ್ರ ನಿಮ್ಮನ್ನು ಧ್ಯಾನ ಮಾಡ್ತಾನೇ ಇದ್ದಾನೆ, ಸ್ಮರಿಸ್ತಾನೇ ಇದ್ದಾನೆ, ಅಷ್ಟು ಸಾಕಾಗುವುದಿಲ್ಲ. ಅವನಲ್ಲಿದ್ದ ಬ್ರಹ್ಮಹತ್ಯೆಗೆ ಪರಿಹಾರ ರೂಪವಾದ ಪ್ರಾಯಶ್ಚಿತ್ತ ನಡಿಬೇಕು. ಅದನ್ನು ಪುರೋಹಿತರು ಮಾಡಬೇಕೇ ಹೊರತು ಅವನು ಮಾಡಿದರೆ ಅನರ್ಹನಾಗಿದ್ದಾನೆ. ಪುರೋಹಿತನು ಯಜಮಾನ ಸ್ಥಾನೀಯನಾಗಿದ್ದುಕೊಂಡು ಆ ಕರ್ಮ ನಡೆಸಬೇಕು. ಅಶ್ವಮೇಧವನ್ನು ಮತ್ತೊಮ್ಮೆ ಮಾಡಿ ಅಂತೇಳಿದ. ಹೀಗೆ ಬೃಹಸ್ಪತ್ಯಾಚಾರ್ಯರು ಇಂದ್ರ ಯಾವ ಹಿಮಾಲಯದ ಗುಹೆಯ ಸನಿಹದಲ್ಲಿ ಅಡಗಿದ್ದಾನೆ ಆ ಗುಹೆಯ ಮುಂಭಾಗದಲ್ಲೇ ಛತ್ರವನ್ನು, ಯಾಗಶಾಲೆಯನ್ನು ನಿರ್ಮಾಣ ಮಾಡಿ ಅಲ್ಲೊಂದು ಅಶ್ವಮೇಧದಿಂದ ಭಗವಂತ ನಾರಾಯಣನಿಗೆ ಶಿಪಿವಿಷ್ಟ ಅನ್ನುವ ಹೆಸರಿನ ಭಗವಂತನಿಗೆ ಆಹುತಿಯನ್ನು ಕೊಟ್ಟು ಆ ಮೂಲಕ ನಾರಾಯಣ ನಾಮ ಸ್ಮರಣೆಗೆ ಅರ್ಹತೆ ಬರುವ ಹಾಗೆ ನಾರಾಯಣ ಮಂತ್ರವನ್ನು ಜಪಿಸುವುದಕ್ಕೆ ಬೇಕಾದ ಅರ್ಹತೆಯನ್ನು ಇಂದ್ರನಲ್ಲಿ ಸಂಪಾದನೆ ಮಾಡಿಕೊಟ್ಟು ಇಂದ್ರನ ಬ್ರಹ್ಮಹತ್ಯೆ ಮತ್ತೆ 4 ಭಾಗ ಆಗುವ ಹಾಗೆ ಮಾಡಿ ಇಂದ್ರನನ್ನು ಶುದ್ಧಗೊಳಿಸ್ತಾರೆ. ಇಂದ್ರನನ್ನು ಹುಡುಕುವುದೇನು ಕಷ್ಟ ಆಗಲಿಲ್ಲ. ದೇವತೆಗಳಿಗೆ ಸೂರ್ಯಚಂದ್ರರಿಗೆ ಗೊತ್ತಿತ್ತು ಇಲ್ಲಿದ್ದಾನೆ ಇಂದ್ರ ಅಂತ. ಸರ್ವಸಾಕ್ಷಿಗಳಾದ ಸೂರ್ಯಚಂದ್ರರ ಮೂಲಕ ಇಂದ್ರನ ಹತ್ರ ಹೋಗಿ ವ್ಯವಸ್ಥೆ ಆಯಿತು. ಶಚೀದೇವಿಯೂ ಮುಂಭಾಗದಲ್ಲಿದ್ದಾಳೆ. ಇಂದ್ರ ಶುದ್ಧನಾಗಿದ್ದಾನೆ. ಶುದ್ಧನಾಗಿ ದೇವೇಂದ್ರ ಸಿಂಹಾಸನವನ್ನು ನೋಡ್ತಾನೆ. ನೋಡಿದರೆ ಅದು ಖಾಲಿ ಇಲ್ಲ, ಅಲ್ಲಿ ನಹುಷ ಕೂತಿದ್ದಾನೆ. ಕೂತಂತಹ ನಹುಷನ ವ್ಯಕ್ತಿತ್ವ ಇಂದ್ರನಿಗೆ ನೋಡಿದರೆ ಇದರ ಮುಂದೆ ನಂದು ಏನೂ ಅಲ್ಲ ಅಂತ ಅನಿಸಿತು. ಅಂತಹ ಪ್ರಖರ ತೇಜಸ್ವಿಯಾದಂತಹ ನಹುಷನನ್ನು ನೋಡಿದ. ಏನಿದು ಅಂತ ಎಲ್ಲರ ಹತ್ರ ಕೇಳಿದ. ನಾವೆಲ್ಲ ನಮ್ಮ ಶಕ್ತಿ ಅವನಲ್ಲಿ ತುಂಬಿಸಿಟ್ಟಿದ್ದೇವೆ ಅಂತ ಹೇಳಿದರು. ಓ ಅಂತ ಹೇಳಿದ ಇಂದ್ರ. ಅದೃಶ್ಯನಾಗಿ ಹೋದ. ಇಂದ್ರ ಎಲ್ಲಿ ಹೋದ ಅಂತ ಎಲ್ಲೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆಮೇಲೆ ಇಂದ್ರ ಮತ್ತೆ ಇಲ್ಲ. ಶಚಿ ಗೋಳಾಡಿ ಬಿಟ್ಲಂತೆ, ನನ್ನ ಗಂಡ ಇವತ್ತು ಮಾತ್ರ ಸಿಕ್ಕಿದ್ರು, ಮತ್ತೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇಂದ್ರ ಅದೃಶ್ಯನಾದ. ಬೃಹಸ್ಪತ್ಯಾಚಾರ್ಯರಿಗೂ ಗೊತ್ತಿಲ್ಲ, ಸೂರ್ಯಚಂದ್ರರಿಗೂ ಇಂದ್ರ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಇಂಥ ಸಮಸ್ಯೆ ಆಗಿ ಹೋಯಿತು. ನಹುಷ ಮತ್ತೆ ವಿಜೃಂಭಿಸುವುದಕ್ಕೆ ಪ್ರಾರಂಭಿಸಿದ. ಶಚೀದೇವಿ ಅಲ್ಲಿಂದ ನನ್ನ ಗಂಡನಲ್ಲಿ ಮಾತಾಡಬೇಕಿತ್ತು, ಇಂದ್ರನಿಗೆ ನಾನು ಬರೀ 10 ದಿವಸದ ಅವಕಾಶ ಕೊಟ್ಟಿದ್ದೇನೆ, ಈಗ ಈ ಅಶ್ವಮೇಧ ದೈವೀ ವ್ಯವಸ್ಥೆಯ ಪ್ರಕಾರ 3 ದಿವಸದಲ್ಲಿ ಮುಗ್ದಿದೆ, ಇನ್ನು ಉಳಿದಿರತಕ್ಕಂಥದ್ದು 5-6 ದಿವಸಗಳು. ಅಷ್ಟರಲ್ಲಿ ನಾನು ಅಲ್ಲಿ ನಹುಷನಿಗೆ ಮಾತುಗಳು ಹೇಳಬೇಕು, ಹೀಗಾಗಿದೆ ಅಂತ. ಇಂದ್ರನೇ ಮಾತಾಡಲಿಕ್ಕೆ ಸಿಗಲಿಲ್ಲ. ಆಕೆ ಅಲ್ಲೇ ಪದ್ಮಾಸನ ಹಾಕಿಕೊಂಡು ಕೂತುಕೊಳ್ತಾಳೆ. ಅಂತರ್ಮುಖಿಯಾಗಿ ಮಾಯೆಯನ್ನು ಧ್ಯಾನ ಮಾಡ್ತಾಳೆ. ಮಾಯೆ ಉಪಶ್ರುತಿ, ಅವಳಿಗೆ ಮತ್ತೊಂದು ಹೆಸರು. ಉಪಶ್ರುತಿ ಅಂದರೆ ದುರ್ಗೆ. ದುರ್ಗೆಯನ್ನು ಧ್ಯಾನ ಮಾಡ್ತಾಳೆ. ಒಳಗಿನಿಂದ ದುರ್ಗೆ ಪ್ರತ್ಯಕ್ಷಳಾಗ್ತಾಳೆ. ಒಳಗೆ ಕಂಡಂತಹ ದುರ್ಗೆಯನ್ನು ಬಹಿರ್ಮುಖವಾಗಿ ತಾನು ಕಣ್ಣಾರೆ ಕಣ್ಣು ತೆರೆದು ನೋಡ್ತಾಳೆ. ದುರ್ಗೆ ಈಕೆಯನ್ನು ಬಾ, ನಾನು ಇಂದ್ರನ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ದುರ್ಗೆ ಒಂದು ಪುಟ್ಟ ಅಣುರೇಣು ರೂಪವನ್ನು ತಾನು ಪಡೆದು ಅಷ್ಟೇ ಪುಟ್ಟದ್ದಾದ ರೂಪವನ್ನು ಈಕೆಗೂ ಕೂಡ ಕೊಟ್ಟು ತಾವು ದುಂಬಿಗಳ ಹಾಗೆ ಹಾರಿಕೊಂಡು ಹೋಗ್ತಾರಂತೆ. ಎಲ್ಲಿ ಹೋಗಿದ್ದಾರೆ ಅಂತ ಶಚಿಗೆ ಗೊತ್ತಿಲ್ಲ. ಅವರು ಹೋದದ್ದು ಮಾನಸ ಸರೋವರಕ್ಕೆ. ಮಾನಸ ಸರೋವರದಲ್ಲಿ ಎಲ್ಲೋ ಮೂಲೆಯಲ್ಲಿದ್ದ ಒಂದು ಪದ್ಮಕ್ಕೆ. ಆ ಪದ್ಮದ ಗಂಟು, ಅದಕ್ಕೆ ಸಂಸ್ಕೃತದಲ್ಲಿ ಬಿಸ ಅಂತ ಹೇಳ್ತಾರೆ. ಪದ್ಮನಾಳ, ಪದ್ಮದ ಗಂಟು. ಆ ಬಿಸದ ಒಳಗೆ ಪ್ರವೇಶ ಮಾಡಿ, ಬಿಸದ ಒಳಗೆ ಒಂದು ಪುಟ್ಟ ಒಂದು ನಾಳ ಇರುತ್ತದೆ. ಕಮಲದ ದಂಟಿನ ಒಳಗೆ ಒಂದಷ್ಟು ತೂತುಗಳುಂಟು. ಹೀಗೆ ಅದನ್ನು ತುಂಡು ಮಾಡಿ ಎಳೆದರೆ ಒಂದಷ್ಟು ನೂಲುಗಳು ಬರ್ತವೆ. ನಾವು ಬಾಳೆ ದಿಂಡನ್ನು ತುಂಡು ಮಾಡಿ ಎಳೆದರೆ ಹೇಗೆ ನೂಲು ಬರ್ತದೆ, ಹಾಗೆ ಬಿಸಗ್ರಂಥಿಯಲ್ಲಿ ನೂಲು ಬರ್ತದೆ. ಆ ನೂಲುಗಳು ಬಂದಂತಹ ಜಾಗದಲ್ಲಿ ಒಂದೊಂದು ಪುಟ್ಟ ಪುಟ್ಟ ದ್ವಾರಗಳಿದ್ದಾವೆ. ಆ ದ್ವಾರದಲ್ಲಿ ಕುಳಿತು ಪುಟ್ಟ ರೂಪದಿಂದ, ಅಣುಸ್ವರೂಪದಿಂದ ಇಂದ್ರ ನರಸಿಂಹ ಮಂತ್ರ ಜಪ ಮಾಡಿಕೊಂಡು ಕೂತಿದ್ದಾನಂತಲ್ಲಿ. ಇನ್ನು ಮುಂದೆ ನನಗೆ ಬ್ರಹ್ಮಹತ್ಯೆ ಬರುವ ಸ್ಥಿತಿ ಬಂದರೂ ಅಂಟುಬಾರದು ನನಗೆ ಅಂತ ರಕ್ಷಣೆಗೋಸ್ಕರ ನರಸಿಂಹ ಮಂತ್ರದ ಜಪ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಅಷ್ಟೇ ಪುಟ್ಟ ರೂಪದಿಂದ ಈ ಉಪಶ್ರುತಿ ಅನಿಸಿದಂತಹ ದುರ್ಗೆ ಜೊತೆಗೆ ಈಕೆ ಶಚೀದೇವಿ ಅಷ್ಟೇ ಪುಟ್ಟ ರೂಪದಿಂದ ಒಳಗೆ ಹೋಗ್ತಾರೆ. 3 ಜನ ಆ ಪದ್ಮದ ಬಿಸಗ್ರಂಥಿಯಲ್ಲಿ ಕುಳಿತುಕೊಂಡು ಪಟ್ಟಾಂಗ ನಡೀತದೆ. ದೇವೇಂದ್ರ ಸಮಾಧಾನ ಮಾಡ್ತಾನೆ. ಶಚೀದೇವಿಯ ಕಣ್ಣೀರು ಒರೆಸ್ತಾನೆ. ಇಷ್ಟು ಕಷ್ಟ ಬಂತಲ್ವ ನಾನು ದೂರ ಬಂದಾಗ ನಿನಗೆ, ನಹುಷನ ಆ ಕೆಟ್ಟ ದೃಷ್ಟಿಗೆ ಒಳಗಾಗಿ ಬಿಟ್ಟಿದೆಯಲ್ಲ, ಏನು ಮಾಡೋದು, ನಾವೇ ಮಾಡಿದ ಅಪರಾಧ. ಇದು ಏನಾಯಿತು ಅಂತೇಳಿದರೆ, ಕಾಡಿನಲ್ಲಿ ಒಬ್ಬ ಅಳ್ತಾ ಇದ್ದಂತೆ. ಯಾಕೆ ಅಳ್ತಾ ಇದ್ದಿ ಅಂತ ಮರಗಳು, ವನದೇವತೆ ಕೇಳಿದ್ಲಂತೆ. ಮರಗಳೆಲ್ಲ ಕೇಳಿದ್ವು, ಯಾಕೆ ಅಳ್ತಾ ಇದ್ದಿ ಮಗು,
ಇವನು ಹೇಳಿದ, ನನ್ನ ಕೊಡಲಿ ನೋಡು, ಕೊಡಲಿಯ ಗಂಟು ತುಂಡಾಗೋಯಿತು, ಬರೀ ಕೊಡಲಿ, ಈ ಕೊಡಲಿಯಿಂದ ಮರ ಕಡಿಲಿಕ್ಕೆ ಆಗೋಲ್ಲ, ಮರ ಕಡಿಲಿಕ್ಕೆ ಆಗಲಿಲ್ಲ ಆದ್ದರಿಂದ ನಾನು ಕಟ್ಟಿಗೆ ಹೊತ್ತುಕೊಂಡು ಹೋಗಲ್ಲ, ಕಟ್ಟಿಗೆ ಹೊರದೇ ಹೋದರೆ ನನ್ನ ಹೊಟ್ಟೆಗೆ ಅನ್ನ ಇಲ್ಲ, ನನ್ನ ಹೆಂಡತಿಗೆ ಅನ್ನ ಇಲ್ಲ ಅಂತ ಆಳ್ತಾ ಇದ್ದಾನೆ. ಈ ಮರಗಳಿಗೆಲ್ಲ ಅಯ್ಯೋ ಪಾಪ ಅನಿಸಿತು. ಆವಾಗ ಅಲ್ಲಿ ಒಂದು ಹುಣಸೆ ಮರ ಇತ್ತಂತೆ. ಆ ಹುಣಸೆ ಮರ ತೆಗೋ, ನಂದೊಂದು ದಂಟು ತೆಗೋ ಅಂತ ಹೇಳಿ ಒಂದು ಲಗುಡವನ್ನು ಕೊಟ್ಟಿತು, ತನ್ನ ಗಂಟು, ಇದನ್ನು ಹಾಕು ಅಂತ. ಇದನ್ನು ಹಾಕ್ಕೊಂಡದ್ರಿಂದ ಏನಾಯಿತು ಅಂದರೆ ಆ ಮರವೇ ಮೊದಲು ಕತ್ತರಿಸಲ್ಪಟ್ಟಿತು. ಇವನ ಕೈಗೆ ಬರೀ ಕೊಡಲಿದೆ, ಕೊಡಲಿಗೆ ದಂಟು ಇಲ್ಲ ಅಂಥೇಳಿ ಅಯ್ಯೋ ಪಾಪ ಅಂತ ಅನಿಸಿ ಇವರು ದಂಟು ಕೊಟ್ಟ ಪರಿಣಾಮ ಏನಾಯಿತು ಅಂತೇಳಿದರೆ ಆ ಮರಗಳೇ ಕತ್ತರಿಸಲ್ಪಟ್ಟು ಆ ಕಾಡೇ ನಾಡಾಗುವ ಪ್ರಸಂಗ ಬಂದು ಹೋಯ್ತಲ್ಲ. ಇದಕ್ಕೆ ಸ್ವಯಂಕೃತ ಅನರ್ಥ ಅಂತ ಇದಕ್ಕೆ ಹೆಸರು. ಆ ರೀತಿ ನಾವೇ ಮಾಡಿದ ಅನರ್ಥ. ಎಲ್ಲ ನಮ್ಮ ಶಕ್ತಿ ಅವನಲ್ಲಿ ತುಂಬಿಸಿ ಅವನನ್ನು ಕೂಡಿಸಿಬಿಟ್ಟಿದ್ದೇವೆ. ನಾವು ಓಟ್ ಹಾಕಿದ್ದು ಅವರನ್ನು ಕೂಡಿಸಿದ್ದು ಅಂತ ಅರ್ಥ ಅಷ್ಟೇ, ಅದು ಬಿಟ್ಟು ಬೇರೇನು ಅರ್ಥ ಇದೆ? ನಮ್ಮ ಶಕ್ತಿಯನ್ನು ಅವನಲ್ಲಿ ತುಂಬಿಸಿ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿದ್ದೇವೆ. ಅದರ ಪರಿಣಾಮ ಅನುಭವಿಸ್ತಾ ಇದ್ದೇವೆ ನಾವು. ದೇವೇಂದ್ರ ಹೇಳಿದ, ಸರಿ, ಈಗ ನಾನಂತೂ ಶುದ್ಧನಾಗಿದ್ದೇನೆ, ಆದರೆ ಸಿಂಹಾಸನ ಏರುವುದಕ್ಕೆ ಸಿಂಹಾಸನ ಖಾಲಿ ಇಲ್ಲ. ಹಾಗಾದರೆ ಏನು ಮಾಡುವುದು? ಅವನು ಇಳಿಯುವಲ್ಲಿಯ ತನಕ ಕಾಯೋದು. ಅವನು ಇಳಿಯುವುದಕ್ಕೆ ಯಾವುದು ಮಿತಿ ಇಲ್ಲ. ಅವನದ್ದು ಈಗ ಯಾವ ಮಿತಿ ಇದೆ, ಅದು ಮಿತಿ ಮೀರಿದಾಗ ಅವ ತಾನಾಗಿ ಇಳಿತಾನೆ. ಆದ್ದರಿಂದ ನೀನೇನು ಮಾಡು, ಈಗ ಉಳಿದಿರುವ ದಿವಸ ಇಷ್ಟೇ ಅಲ್ವ, ಒಂದು 4-5 ದಿವಸಗಳು ಉಳಿದಿದ್ದಾವೆ. ನೀನು ಸೀದಾ ನಹುಷನ ಮನೆಗೆ ಹೋಗು. ನಹುಷನಲ್ಲಿ ಹೇಳು, ನಾನು ನಿನ್ನ ಮನೆಗೆ ಬರುವುದಕ್ಕಿಂತ ನೀನೇ ನನ್ನ ಮನೆಗೆ ಬಂದು ಕರ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳು. ಆದರೆ ನಾನು ಇಲ್ಲಿಯ ತನಕ ನೋಡಿದ ವಾಹನಗಳಲ್ಲಿ ನೀನು ಬರುವುದಲ್ಲ, ಅದು ಸಪ್ತ ಋಷಿಗಳು ಹೊರತಕ್ಕಂತಹ ಶಿಬಿಕೆಯಲ್ಲಿ ಕುಳಿತು ಬರಬೇಕು ಅಂತ ಒಂದು ಹೇಳು ಅಂತ ಇಂದ್ರ ಒಂದು ಉಪಾಯ ಹೇಳಿಕೊಟ್ಟ. ಇದು ಉಪಶ್ರುತಿಯ ಬಲದಿಂದ ನಿರ್ಣೀತವಾದಂತಹ ಒಂದು ಉಪಾಯ. ಈ ಉಪಾಯವನ್ನು ಇಟ್ಟುಕೊಂಡು ಅವಳು ಕೂಡ ಸಮಾಹಿತ ಮನಸ್ಕಳಾಗಿದ್ದಾಳೆ. ಉಪಶ್ರುತಿಯು ಅವಳ ತಲೆಯನ್ನು ನೇವರಿಸಿ ಆಶೀರ್ವದಿಸಿದ್ದಾರೆ. ಏನು ಹೆದರಬೇಡ, ನಹುಷನ ಮನೆಗೆ ಹೋಗುವಾಗ ಯಾವ ಹೆದರಿಕೆಯೂ ಬೇಡ, ಯಾಕಂದರೆ ದೇವೇಂದ್ರ ಈಗ ಸುಸ್ಥಿರನಿದ್ದಾನೆ. ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಪ್ರತ್ಯಕ್ಷವಾಗುವುದಕ್ಕೆ ಬೇಕಾದ ವಿಷ್ಣು ಶಕ್ತಿಯನ್ನು ತನ್ನಲ್ಲಿ ಅಂತರ್ಭಾವಗೊಳಿಸಿಕೊಂಡಿದ್ದಾನೆ ಅಂತ ಅವಳಿಗೆ ಧೈರ್ಯವನ್ನು ಕೊಟ್ಟು ಮತ್ತೆ ಬಂದು ಶಚಿಯನ್ನು ದೇವಲೋಕದಲ್ಲಿ ಬಿಟ್ಟಿದ್ದಾಳೆ ಉಪಶ್ರುತಿ. ಶಚಿ ಸೀದಾ ಹೋದ್ಲು, ನಹುಷನ ಹತ್ರ ವಿಚಾರ ಹೇಳಿದ್ಲು. ನಹುಷನಿಗೆ ಮನೆಗೆ ಬಂದಿದ್ದಾಳೆ ಅಂತ ಆನಂದವಾಯಿತು. ಆದರೆ ಇವಳು ಹೇಳಿದ್ಲು, ಹಾಗಲ್ಲ, ನೀವೇ ನಮ್ಮ ಮನೆಗೆ ಬರಬೇಕು. ನೀವು ಐರಾವತದಲ್ಲಿ ಕೂತದ್ದನ್ನು ನೋಡಿದ್ದೇನೆ. ಆಮೇಲೆ ಈ ಹಂಸಸ್ವರೂಪದ ವಜ್ರಖಚಿತವಾದ ಆಸನದಲ್ಲಿ ನೀವು ಕೂತದ್ದನ್ನು ನೋಡಿದ್ದೇನೆ. ನಾನಾ ರೀತಿಯ ರತ್ನಗಳಿಂದ ಕೂಡಿದ ಡೋಲೆ ಅಂತೇಳಿದರೆ ಅದೊಂದು ರೀತಿಯ ಶಿಬಿಕೆ, ಒಂದು ಪಲ್ಲಂಕಿ. ಆ ಪಲ್ಲಂಕಿಯಲ್ಲಿ ಕೂತು ಸಂಚರಿಸಿದ್ದನ್ನು ನೋಡಿದ್ದೇನೆ. ಇಲ್ಲಿರುವ ಉಚ್ಚೈಶ್ರವಸ್ಸಿನ ಮೇಲೆ ಕೂತು ಚಾಟಿಯನ್ನು ಹಿಡ್ಕೊಂಡು ಓಡಾಡಿದ್ದನ್ನು ಗಮನಿಸಿದ್ದೇನೆ. ಎಲ್ಲದರಲ್ಲೂ ನೀವು ಚೆಂದ ಕಾಣಿಸ್ತೀರಿ. ಆದರೆ ನಿಮ್ಮ ಸಾಮರ್ಥ್ಯ ಎಂಥದ್ದು? ಎಲ್ಲ ಶಕ್ತಿಯೂ ನಿಮ್ಮಲ್ಲಿ ತುಂಬಿದೆ. ಯಾರು ಬೇಕಾದರೂ ನೀವು ಹೇಳಿದ ಹಾಗೆ ಕೇಳ್ತೀರಿ ಅಂತ ನಿಮ್ಮಲ್ಲಿ ಸ್ವಭಾವ ಇದೆ. ಆದ್ದರಿಂದ ಬ್ರಹ್ಮರ್ಷಿಗಳು ಏನಿದ್ದಾರೆ, ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ, ಅಗಸ್ತ್ಯ, ಇಂತಹ ಮಹರ್ಷಿಗಳು ಜೊತೆಗೆ ಅಂಗಿರೋ ಮಹರ್ಷಿಗಳನ್ನು ಸೇರಿಸಿಕೊಂಡು ಆ ಬ್ರಹ್ಮರ್ಷಿಗಳು ಮತ್ತು ಮಹರ್ಷಿಗಳು ಅವರು ಹೊರತಕ್ಕಂತಹ ಒಂದು ಶಿಬಿಕೆಯಲ್ಲಿ ಋಷಿಯಾನ ಅಂತ ಕರೆಸಿಕೊಳ್ಳುವ ಒಂದು ಯಾನದಲ್ಲಿ ನೀವು ನಮ್ಮ ಮನೆಗೆ ಆಗಮಿಸಬೇಕು. ಇಷ್ಟು ಹೇಳಿದುಕೊಳ್ಳೆ ಇವನ ಮುಖ ಇಷ್ಟು ದೊಡ್ಡದಾಯ್ತಂತೆ. ಬಹಳ ಖುಷಿಯಾಯಿತು. ನನ್ನ ಸಾಮರ್ಥ್ಯವನ್ನು ಚೆನ್ನಾಗಿ ಬಲ್ಲವಳು ಅಂದರೆ ನೀನು. ಎಲ್ಲ ಋಷಿಗಳ ಶಕ್ತಿಯೂ ನನ್ನಲ್ಲಿ ಸೇರಿಬಿಟ್ಟಿದೆ. ಯಾವ ಋಷಿಯೂ ನಾನು ಹೇಳಿದ್ದನ್ನು ಆಗುವುದಿಲ್ಲ ಅಂತ ಹೇಳುವ ಹಾಗಿಲ್ಲ. ಅಕಸ್ಮಾತ್ ನನ್ನ ಮುಂದೆ ನಿಂತು ಅವರು ನನಗೆ ಶಾಪ ಕೊಡ್ತಾರೆ ಅಂತ ಹೇಳಿದರೆ ನಾನೇ ಅವರ ಅರ್ಧ ಶಕ್ತಿಯಿಂದ ಅವರಿಗೆ ಶಾಪ ಕೊಡುವ ಸಾಮರ್ಥ್ಯವನ್ನು ಪಡೆದಿದ್ದೇನೆ. ನಾನು ಯಾರನ್ನು ನೋಡ್ತೇನೆ ಅವರ ಶಕ್ತಿ ನನ್ನಲ್ಲಿ ಅರ್ಧದಷ್ಟು ನನ್ನಲ್ಲಿ ಬಂದು ಸೇರಿಬಿಡ್ತದೆ. ಅಂತಹ ಮಹಾಸಮರ್ಥ ನಾನು. ಆದ್ದರಿಂದ ಬ್ರಹ್ಮರ್ಷಿಗಳೇನು, ಅವರನ್ನೆಲ್ಲ ಇವತ್ತೇ ಆದೇಶ ಕೊಡ್ತೇನೆ ಅಂತ ಒಂದು ಆದೇಶ ಕೊಟ್ಟುಬಿಟ್ಟ. ಬರೀ ಬ್ರಹ್ಮರ್ಷಿಗಳಲ್ಲ, ಬ್ರಹ್ಮರ್ಷಿಗಳ ಜೊತೆಗೆ ಕಾಂಡರ್ಷಿಗಳು, ಕಾಂಡರ್ಷಿಗಳ ಜೊತೆಗೆ ಮಹರ್ಷಿಗಳು, ಅದರ ಜೊತೆಗೆ ದೇವರ್ಷಿಗಳು, ಇಷ್ಟೂ ಋಷಿಗಳು ಸೇರಿಕೊಂಡು ನನ್ನ ಶಿಬಿಕೆಯನ್ನು ಹೊರಬೇಕು ಅಂತ. ಅದಕ್ಕಾಗುವ ಹಾಗೆ ದೊಡ್ಡ ಶಿಬಿಕೆಯು ವ್ಯವಸ್ಥೆ ಆಯಿತು. ಬ್ರಹ್ಮರಥದ ಹಗ್ಗ ಎಷ್ಟು ದೊಡ್ಡದಿರ್ತದೋ ಅಷ್ಟು ದೊಡ್ಡ ಶಿಬಿಕೆಯ ಕೋಲು, ಯಾಕಂದರೆ ಅಷ್ಟು ಜನ ಹೊರಬೇಕಲ್ಲೋ ಅದನ್ನು. ಅಷ್ಟು ದೊಡ್ಡ ಶಿಬಿಕೆಯ ವ್ಯವಸ್ಥೆ ಆಯಿತು. ಋಷಿಗಳೆಲ್ಲ ಹೊರಬೇಕು. ಋಷಿಗಳು ಎರಡನೇ ಮಾತಿಲ್ಲದೆ ಅದಕ್ಕೆ ತಾವು ತಮ್ಮ ಹೆಗಲು ಕೊಟ್ಟರಂತೆ. ಇಷ್ಟು ವ್ಯವಸ್ಥೆ ಆಗ್ತಾ ಇರುವ ಹಾಗೆ ನಮ್ಮ ಶಚೀದೇವಿ ಬಂದು ಬೃಹಸ್ಪತ್ಯಾಚಾರ್ಯರ ಹತ್ರ ಹೇಳ್ತಾರೆ, ಸ್ವಾಮಿ ಗುರುಗಳೇ, ನಾನು ಇಂದ್ರ ಹೇಳಿದ ಕ್ರಮದಲ್ಲಿ ವ್ಯವಸ್ಥೆ ಮಾಡಿದ್ದೇನೆ. ಬೃಹಸ್ಪತ್ಯಾಚಾರ್ಯ ಹೇಳಿದ್ದು ಮುಗೀತು ಬಿಡು, ಇನ್ನು ಇವನು ಮತ್ತೆ ಸಿಂಹಾಸನದಲ್ಲಿ ಇರುವುದಿಲ್ಲ. ಯಾಕಂದರೆ
ಯಾವ ಬ್ರಹ್ಮರ್ಷಿಗಳ ಪಾದ ಮುಟ್ಟಿ ನಮಸ್ಕಾರ ಮಾಡುವ ಕಾರಣದಿಂದ, ಅವರ ಪಾದದ ಧೂಳಿಯನ್ನು ತನ್ನ ದೊಡ್ಡದಾದ ಕಿರೀಟದಲ್ಲಿ ಧಾರಣೆ ಮಾಡಿದ ಕಾರಣದಿಂದಲೇ ಇಲ್ಲಿಯ ತನಕ ದೇವೇಂದ್ರ ಸಿಂಹಾಸನಾರೂಢನಾಗಿ ತ್ರಿವಿಷ್ಟಪವನ್ನು ಆಳಿದ್ದಾನೋ, ಅಂತಹ ಸ್ಥಾನದಲ್ಲಿ ಕೂತ ವ್ಯಕ್ತಿ ಬ್ರಹ್ಮರ್ಷಿಗಳನ್ನು ಕೆಳಗೆ ನಿಲ್ಲಿಸಿ ತಾನು ಕೂತ ಅಂತಾದರೆ ಈ ಅಪಚಾರದ ಕಾರಣದಿಂದಲೇ ಅವನ ಶಕ್ತಿ ಸೋರಿ ಹೋಗ್ತದೆ. ಇಲ್ಲಿಯ ತನಕ ಏನು ಶಕ್ತಿ ಅವನಲ್ಲಿ ತುಂಬಿದೆ ಅದು ಬ್ರಹ್ಮರ್ಷಿಗಳು ಹೊತ್ತ ಕಾರಣದಿಂದ ಸೋರಿ ಹೋಗ್ತದೆ. ಅಷ್ಟು ಯಾಕೆ, ಬ್ರಹ್ಮರ್ಷಿಗಳಿಗೆ ಅಂತಹ ಆದೇಶವನ್ನು ಕೊಟ್ಟನೋ ಅವತ್ತೇ ಸೋರಿ ಹೋಯಿತು ಅಂತ ಅರ್ಥ. ನಹುಷನ ಶಕ್ತಿ ಕ್ಷೀಣವಾಗಿ ಬಿಡ್ತದೆ. ಇಷ್ಟು ಬೃಹಸ್ಪತ್ಯಾಚಾರ್ಯರು ಹೇಳಿದರು. ಅಷ್ಟಾಗ ಇವಳು ಹೇಳ್ತಾಳೆ, ಅಷ್ಟಾಗ್ತದೆ ಅಂತಾದರೆ ನಮ್ಮ ಪತಿಯನ್ನು ಹುಡುಕಿಸುವ ವ್ಯವಸ್ಥೆ ಮಾಡಿ, ಅವರು ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ನಹುಷ ಇಳಿದ ಅಂತಾದರೆ ಮತ್ತೆ ಸಿಂಹಾಸನಕ್ಕೆ ಬರಬೇಕಲ್ಲೋ ನಮ್ಮ ಪತಿ. ಬೃಹಸ್ಪತ್ಯಾಚಾರ್ಯ ಯೋಚನೆ ಮಾಡ್ತಾನೆ, ಎಲ್ಲಿರ್ತಾನೆ? ಇವಳು ಸ್ವತಃ ಹೋಗಿ ನೋಡಿ ಬಂದಿದ್ದಾಳೆ, ಆದರೆ ಆ ಉಪಶ್ರುತಿಯ ಜೊತೆಗೆ ಹೋದದ್ರಿಂದ ಎಲ್ಲಿ ಹೋದದ್ದು ಏನು ಕಥೆ ಅಂತ ಗೊತ್ತಿಲ್ಲ ಅವಳಿಗೆ. ಬೃಹಸ್ಪತಿ ಹೇಳಿದ, ನಾನು ಒಂದು ಹೋಮ ಮಾಡ್ತೇನೆ, ಅದರಿಂದ ಸಿಕ್ಕಿದ ಶಕ್ತಿಯಿಂದ ಆಕೆಯ ಅನ್ವೇಷಣೆಯನ್ನು ನಡೆಸ್ತೇನೆ ಅಂತ ಹೇಳಿ ತಾನು ಮಧ್ಯಾಹ್ನ ಸವನವನ್ನು ಮಾಡಿ, ಮಾಧ್ಯಾಹ್ನಿಕ ಸವನದ ಕಾಲದಲ್ಲಿ ಆವಿರ್ಭೂತವಾದ ಅಗ್ನಿಜ್ವಾಲೆಯ ಹತ್ರ ಹೇಳ್ತಾನೆ, ಓ ಅಗ್ನಿದೇವ, ಹುಡುಕು, ಎಲ್ಲಿದ್ದಾನೆ ಇಂದ್ರ ಅನ್ನುವುದನ್ನು ಈ ಕ್ಷಣದಲ್ಲಿ ತಿಳಿಸುವಂತ. ಸರ್ವಸಾಕ್ಷಿಯಾದಂತಹ ಅಗ್ನಿ ಆ ಕುಂಡದಿಂದ ಒಂದು ಸ್ತ್ರೀ ರೂಪವನ್ನು ಹೊತ್ತು ಹೇಳ್ತಾನೆ, ಎದ್ದು ಅದೃಶ್ಯನಾಗ್ತಾನೆ. ಅಲ್ಲಿಂದ ತೇಜಸ್ಸು 8 ದಿಕ್ಕುಗಳಲ್ಲೂ ಹರಿಯುತ್ತೆ. ಒಂದೇ ಕ್ಷಣದಲ್ಲಿ ಮತ್ತೆ ಪ್ರಾದುರ್ಭೂತನಾಗ್ತಾನೆ. ಅವ ಹೇಳ್ತಾನೆ, ಊರೆಲ್ಲ ಹುಡುಕಿ ಆಯಿತು ಅಂತ ಹೇಳಿದ. ಈ ಅಗ್ನಿ ಹುಡುಕುವ ಕೆಲಸ ಅಷ್ಟು ಸುಲಭ, ಎಲ್ಲ ಹುಡುಕಿ ಆಯಿತು. ಎಲ್ಲಿದ್ದಾನೆ ಇಂದ್ರ? ಇಲ್ಲ, ಎಲ್ಲೂ ಸಿಗಲಿಲ್ಲ. ಬೃಹಸ್ಪತಿ ಹೇಳಿದ, ಇಂದ್ರ ಎಲ್ಲಿಯಾದರೂ ಇರಲೇಬೇಕಲ್ವಾ, ಇಲ್ಲ ಅನ್ನೋದು ಅಸಾಧ್ಯ. ಇದ್ದಾನೆ ಅಂತ ಆದಮೇಲೆ ಸಿಗುವುದಿಲ್ಲ ಅಂದರೆ ಏನು? ಅಗ್ನಿ ಹೇಳಿದ, ನಾನು ಒಂದು ಕಡೆಗೆ ಹೋಗಲಿಕ್ಕೆ ಆಗಲಿಲ್ಲ. ಯಾವುದು? ನೀರು. ನಾನು ನೀರಿಗೆ ಹೋದರೆ ನನಗೆ ಉಳಿವಿಲ್ಲ. ಅಗ್ನಿ ಬಹಳ ಸುಂದರವಾಗಿ ಹೇಳ್ತಾನೆ. ಈ ಅಗ್ನಿ ಹೇಳ್ತಾನೆ, ನಾನು ನೀರಿನಿಂದ ಹುಟ್ಟಿದವ, ನಾನು ಎಲ್ಲಿಂದ ಹುಟ್ಟಿದ್ದೇನೆ ಅಲ್ಲಿಗೆ ಹೋದೆ ಅಂತಾದರೆ ಸಾಯ್ತೇನೆ. ನನ್ನ ಯೋನಿ ಅಬ್ಯೋನಿ ಅಂತ ನನಗೆ ಹೆಸರು, ಅಬ್ಯೋನಿ. ಆದ್ದರಿಂದ ನನ್ನ ಉತ್ಪತ್ತಿ ಸ್ಥಾನವಾದ ಅಪನಲ್ಲಿ ನಾನು ಪ್ರವೇಶ ಮಾಡಿದರೆ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ನೀರಿಗೆ ಹೋಗುವುದಕ್ಕಾಗುವುದಿಲ್ಲ. ಬೃಹಸ್ಪತಿ ಹೇಳ್ತಾನೆ, ನೀನು ನೀರಿನಿಂದ ಹುಟ್ಟಿದ್ದೋ ಅಥವಾ ನಿನ್ನಿಂದ ನೀರು ಹುಟ್ಟಿದ್ದೋ ಅಂತ ಒಂದು ಚರ್ಚೆ ನಡೀತದೆ. ವಸ್ತುತಃ ಅಗ್ನೇರಾಪಃ ಅಂತ ವೇದ ಇರೋದು. ತೇಜಸ ಸಲಿಲಂ ತಸ್ಮಾತ್ ಪೃಥಿವೀಂ ಅಸೃಜದ್ ವಿಭು. ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ ಅನ್ನುವುದು ಸೃಷ್ಟಿಯ ಕ್ರಮ. ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವೀ, ಪೃಥಿವ್ಯಾ ಓಷಧಯ, ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ ಅಂತ ಒಂದು ಕಾರ್ಯಕಾರಣ ಭಾವ ಇದೆ. ಆ ಸೃಷ್ಟಿಯ ಪ್ರಕಾರ ಅಗ್ನಿಯಿಂದ ನೀರು ಹುಟ್ಟುತ್ತೆ. ಆದರೆ ಇಲ್ಲಿ ಅಗ್ನಿ ಹೇಳ್ತಾನೆ, ನಾನು ನೀರಿನಿಂದ ಹುಟ್ಟಿದವ. ಈ ಭೂತಗಳೇನಿದ್ದಾವೆ, ಪಂಚಭೂತಗಳು, ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಅಂತ ಭೂತವಾದಂತಹ ಆಕಾಶ ಏನಿದೆ, ಈ ಪಂಚಭೂತಗಳು ಅವುಗಳು ಅದು ಇದರಿಂದ ಹುಟ್ಟುತ್ತೆ, ಇದು ಅದರಿಂದ ಹುಟ್ಟುತ್ತೆ ಅನ್ನೋದು ಒಂದು ವಿಶೇಷತೆ ಇದೆ. ಈಗ ನೀರು, ಇದನ್ನೆಲ್ಲ ಸೈನ್ಸ್ ತಿಳ್ಕೊಂಡವರು ಅರ್ಥ ಮಾಡಿಕೊಳ್ಳುವುದು ಸುಲಭ. ನೀರಿನಿಂದ ಬೆಂಕಿಯೋ, ಬೆಂಕಿಯಿಂದ ನೀರು ಅಂದರೆ ಅದು ಹೌದು ಇದು ಹೌದು ಅಂತ ಸೈನ್ಸ್ ಹೇಳುವವರು ಹೇಳ್ತಾರೆ. ಯಾಕಂದರೆ 2 ಹೈಡ್ರೋಜನ್ ಸೇರಿ 1 ಆಕ್ಸಿಜನ್ ಸೇರಬೇಕು, H2O ನೀರು ಆಗಬೇಕಾದ್ರೆ. ಹೈಡ್ರೋಜನ್ ಅನ್ನೋದು ಅಗ್ನಿ ಪ್ರತೀಕ, ಅದೇ ಬೆಂಕಿ ಅಲ್ವಾ, ಅದೇ ಬೆಂಕಿ. ಅಂತಹ ಬೆಂಕಿ, ಅದರಿಂದ ಬೆಂಕಿಯಿಂದ ನೀರು ಹುಟ್ಟುತ್ತೆ. ಹೈಡ್ರೋಜನ್ ಆಕ್ಸಿಜನ್ ಸೇರಿ ನೀರಾಗ್ತದೆ, ಹೌದು. ಆದರೆ ನೀರಿನಲ್ಲಿ 2/3 ಬೆಂಕಿಯೇ ಇರೋದು. ನೀರು ಅಂದ್ರೇ ಬೆಂಕಿ, ಅದರಲ್ಲಿ ಜಾಸ್ತಿ ಅಂಶ ಇರುವುದೇ ಬೆಂಕಿ. ಆ ಬೆಂಕಿಯ ಅಂಶ ಮತ್ತೆ ಅದಾಗುವುದಕ್ಕೆ ಅವಕಾಶ ಇದೆ. ಕೈಯಲ್ಲಿದ್ದಂತಹ ಉಂಗುರ ಬಂಗಾರ ಉಂಗುರ ಆಗ್ತದೆ, ಉಂಗುರ ಬಂಗಾರ ಆಗುತ್ತೆ. ನಾವು ಉಂಗುರವನ್ನು ಬಳೆ ಮಾಡ್ಬೋದು, ಬಳೆಯನ್ನು ಉಂಗುರ ಮಾಡ್ಬೋದು. ಆದರೆ ನನ್ನ ಉಂಗುರವನ್ನು ನನಗೆ ಬಳೆ ಮಾಡಲಿಕ್ಕೆ ಬರುವುದಿಲ್ಲ ಅಷ್ಟೇ, ಇನ್ನೊಂದು ಪುಟ್ಟ ಮಗುವಿಗೆ ಬಳೆ ಮಾಡ್ಬೋದು. ಆದ್ದರಿಂದ ಅದು ಅದಾದದ್ದು ಇದಾಗುತ್ತೆ. ಆದ್ದರಿಂದಾಗಿ ಯಾವತ್ತು ಒಂದು ಬಾರಿ ತೇಜಸ್ಸು ಜಲವಾಯಿತು, ಆ ಜಲ ಒಂದಲ್ಲ ಒಂದು ದಿವಸ ಮತ್ತೆ ತೇಜಸ್ಸಾಗುವ ಅನಿವಾರ್ಯತೆ ಇದೆ. ಇದಕ್ಕೆ ಲಯ ಅಂತ ಕರೀತಾರೆ. ಉತ್ಪತ್ತಿ ಲಯ, ಯಾವುದರಿಂದ ಉತ್ಪನ್ನವಾಗ್ತದೆ ಅದು ಅದರಲ್ಲಿ ಲಯವನ್ನು ಹೊಂದುತ್ತದೆ. ಅದರಲ್ಲಿ ಲಯ ಹೊಂದುವುದು ಅಂದರೆ ಇದರಿಂದ ಅದು ಹುಟ್ಟುವುದು ಅಂತ ಅರ್ಥ. ಆದ್ದರಿಂದ ಜಲದಿಂದ ಅಗ್ನಿ ಅನ್ನುವುದು ಉತ್ಪನ್ನವಾಗಿದೆ. ಆದ್ದರಿಂದ ನಾನು ಜಲದಲ್ಲಿ ಪ್ರವೇಶಿಸುವ ಹಾಗಿಲ್ಲ. ಬೆಂಕಿಗೆ ನೀರು ಬಿತ್ತು ಅಥವಾ ನೀರಿಗೆ ಬೆಂಕಿ ಬೀಳಲಿ, ಏನಾದರೂ ಕೂಡ ಹೋಗುವುದು ಬೆಂಕಿ, ನನಗೆ ಜಲದಲ್ಲಿ ಪ್ರವೇಶ ಮಾಡುವುದಕ್ಕೆ ಅವಕಾಶ ಇಲ್ಲ. ಬೃಹಸ್ಪತಿ ಹೇಳ್ತಾನೆ, ನೀನು ಸರ್ವಸಾಕ್ಷಿಯಪ್ಪ. ಸಮುದ್ರದಲ್ಲೂ ಔರ್ವಾನಲ ಓಡಾಡ್ತದೆ, ಸಮುದ್ರದ ಬೆಂಕಿ ಅಂತ ಅದಕ್ಕೆ ಹೆಸರು. ಆಕಾಶದಲ್ಲಿ ತುಂಬಿದ ಮೋಡದಲ್ಲಿ ಅಬಿಂದನಂ ದಿವ್ಯಂ ವಿದ್ಯುದಾದಿ ಅಂತ
ಆ ನೀರನ್ನೇ ಇಂಧನವನ್ನಾಗಿಸಿಕೊಂಡು ಆಕಾಶದಲ್ಲಿ ಮಿಂಚು ಅನ್ನುವ ಬೆಂಕಿ ಸಿಡಿಯುತ್ತೆ. ಹಾಗಾದರೆ ನೀರಿನಲ್ಲಿ ಬೆಂಕಿ ಇಲ್ಲ ಅಂತಿಲ್ಲ, ನೀರನ್ನೂ ಕರಗಿಸುವ ಶಕ್ತಿ ಬೆಂಕಿಗಿದೆ. ಆದರೆ ನಾನು ಅಗ್ನಿಯಲ್ಲಿ ಆಹುತಿ ಹಾಕಿದ ಕಾರಣದಿಂದ ಆವಿರ್ಭವಿಸಿದ ನಿನ್ನಲ್ಲಿ ಆ ಶಕ್ತಿ ಸಂಪನ್ನವಾಗಲಿಲ್ಲ. ಅದನ್ನು ಸಂಪನ್ನವಾಗಿಸುವುದಕ್ಕೋಸ್ಕರ ಮತ್ತೊಂದು ಜಪ ಮಾಡ್ತೇನೆ. ಆಗ ಮಾಡಿದ್ದು ಹೋಮ, ಈಗ ಜಪ. ಅದಕ್ಕೆ ಬ್ರಾಹ್ಮ ಜಪ ಅಂತ ಹೆಸರು. ಬ್ರಹ್ಮಗಾಯತ್ರಿಯನ್ನು ಆತ ಸಹಸ್ರ ಸಂಖ್ಯೆಯಲ್ಲಿ ಜಪಿಸಿ ಅಗ್ನಿಯನ್ನು ಮುಡ್ತಾನೆ. ಈ ಬೃಹಸ್ಪತಿಯ ಜಪ ಬ್ರಾಹ್ಮ ಶಕ್ತಿಯ ಅಂತರ್ಭಾವದ ಕಾರಣದಿಂದ ಅಗ್ನಿ ಜಲಪ್ರವೇಶದ ಶಕ್ತಿಯನ್ನು ಪಡೆದ. ಆದ್ದರಿಂದ ಇವತ್ತು ಅಗ್ನಿ ಜಲದಲ್ಲೂ ಪ್ರವೇಶ ಮಾಡ್ತಾನೆ ಅಂತ ಮಹಾಭಾರತ ಹೇಳ್ತದೆ. ಅವತ್ತಿನ ತನಕ ಅಗ್ನಿ ವರುಣನನ್ನು ಬಿಟ್ಟು ಅವಂದೇನಿದ್ರು ಕೆಲಸ. ಅಗ್ನಾವರುಣವು ಅಂತ ಯುಗಲ ದೇವತೆಗಳು, ಅದು ಅವತ್ತಿಂದ ಸುರಾದತ್ತು. ಅಗ್ನಿ ವರುಣ ಇಬ್ಬರು ಒಂದೇ ಆಹುತಿ ಹಾಕಿದರೆ, ಅಗ್ನಾವರುಣಾಭ್ಯಾಂ ಸ್ವಾಹ ಅಂತ ಹಾಕಿದರೆ ಒಟ್ಟಿ ಒಂದೇ ಆಹುತಿಯನ್ನು ಇಬ್ಬರೂ ಸ್ವೀಕರಿಸ್ತಾರಂತೆ. ವಸ್ತುತಃ ಅಗ್ನಿ ಪೂರ್ವದ ಪಕ್ಕದಲ್ಲಿರುವವ. ಇಂದ್ರ ಅಗ್ನಿ ಯಮ ನಿರುತಿ ಅನ್ನುವ ವ್ಯವಸ್ಥೆಯಲ್ಲಿ ಅಗ್ನಿ ಪೂರ್ವದ ಕಡೆಯವ, ವರುಣ ಅಂತೇಳಿದರೆ ಪಶ್ಚಿಮದ ಕಡೆಯವ. ಆ ಎರಡೂ ದೇವತೆಗಳಿಗೆ ಬಹಳ ಹತ್ತಿರ. ಯಾಕಂದರೆ ಅವರು ನಮ್ಮ ಶರೀರದಲ್ಲಿ ಒಂದೇ ಜಾಗದಲ್ಲಿ ಒಟ್ಟಿಗೆ ಕೂತಿದ್ದಾರೆ. ಮನುಷ್ಯನ ನಾಲಿಗೆಯಲ್ಲಿ ಅಗ್ನಿಯೂ ಇದ್ದಾನೆ, ವರುಣನೂ ಇದ್ದಾನೆ. ಅಗ್ನಿ ಕೂತುಕೊಂಡು ಮಾತನ್ನಾಡಿಸ್ತಾನೆ, ವರುಣ ಕೂತುಕೊಂಡು ರುಚಿಯನ್ನು ಸವಿಯುತ್ತಾನೆ. ಅಂದರೆ ಅಲ್ಲಿರುವ ರಸನೇಂದ್ರಿಯ ಅನ್ನುವ ಜ್ಞಾನೇಂದ್ರಿಯಕ್ಕೆ ಅಭಿಮಾನಿಯಾಗಿ ವರುಣ, ಅಲ್ಲಿರುವ ವಾಗೀಂದ್ರಿಯ ಅಂತ ಹೇಳುವಂತಹ ಕರ್ಮೇಂದ್ರಿಯಕ್ಕೆ ಅಭಿಮಾನಿಯಾಗಿ ಅಗ್ನಿ, ವಾಗ್ವೈ ಅಗ್ನಿ ಅಂತ ವಾಗಿಗೆ ಅಭಿಮಾನಿಯಾಗಿ ಅಗ್ನಿ ಅಲ್ಲಿದ್ದಾನೆ. ಅದನ್ನು ಅಗ್ನಿ ಕೆಲಸ ಮಾಡಬೇಕಾದರೆ ನೀರು ಬೇಕಾಗ್ತದೆ. ನೀವು ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕಿ ನೀರು ಹಾಕದೇ ಬೆಂಕಿ ಮಾಡಿದರೆ ಏನಾಗ್ತದೆ? ಕರಟಿ ಹೋಗ್ತದೆ. ಅದೇನು ಲಾಜ ಆಗೋದಿಲ್ಲ. ನೀವು ಅಕ್ಕಿ ಹಾಕಿ ಕೆಳಗಿಂದ ಬೆಂಕಿ ಮಾಡಿ ಪ್ರಯೋಜನ ಇಲ್ಲ. ಅಕ್ಕಿ ಹಾಕಿ ನೀರು ಹಾಕಿದ್ರೇ ಅದು ಬೇಯುವುದು. ನೀರಿಲ್ಲದೆ ಬೆಂಕಿ ಹೆಚ್ಚು ಕೆಲಸ ಮಾಡುವುದೇ ಇಲ್ಲ. ನಿನ್ನೆ ಯಕ್ಷಗಾನದಲ್ಲಿ ನೀವು ನೋಡಿರ್ಬೋದು, ಶಲ್ಯ ಭೂಪತಿಯನ್ನು ನೋಡಿದ್ದೀರಿ. ಅವ್ರ ಮಾತು ಬರಬೇಕಾದ್ರೆ ಸ್ವಲ್ಪ ನೀರು ಹಾಕಬೇಕು ಬಾಯಿಗೆ. ಆ ಅಗ್ನಿ ಕೆಲಸ ಮಾಡಬೇಕಾದ್ರೆ ನೀರು ಹಾಕಿದ್ರೇ ಅಗ್ನಿ ಕೆಲಸ ಮಾಡೋದು. ಭಾಷಣ ಮಾಡುವವರು ಒಂದು ಬಾಟ್ಲಿ ಇಟ್ಟುಕೊಳ್ಳೋದು ಅದಕ್ಕೋಸ್ಕರ. ಯಾಕಂದರೆ ಅಲ್ಲಿ ವರುಣ ಮತ್ತು ಅಗ್ನಿ ಜೊತೆಗೆ ಸೇರಬೇಕು. ಮಾತು ಅನ್ನುವುದು ನೀರಿನಿಂದ ಆವಿರ್ಭವಿಸುವಂಥದ್ದು. ಅಗ್ನಿ ಮತ್ತು ವರುಣ ಗೆಳೆಯರಾದರು. ಆ ಗೆಳೆಯರಾಗುವುದಕ್ಕೆ ಬ್ರಾಹ್ಮ ಮಂತ್ರ ಜಪದ ಶಕ್ತಿ ಅನ್ನುವುದು ಕಾರಣವಾಯಿತು. ಅಗ್ನಿ ನೀರಿನಲ್ಲಿ ಪ್ರವೇಶಿಸಿದ, ಮಾನಸ ಸರೋವರದ ಒಳಗೂ ಪ್ರವೇಶಿಸಿದ್ದಾನೆ. ಅಲ್ಲಿ ಕಮಲಗ್ರಂಥಿಯ ಒಳಗೆ ಪ್ರವೇಶಿಸಿದ. ಅಲ್ಲಿರುವ ಇಂದ್ರನನ್ನು ಕಂಡು ಬಂದು ಬೃಹಸ್ಪತಿಗೆ ಹೇಳಿದ. ಇದೆಲ್ಲ ಕ್ಷಣದಲ್ಲಿ ನಡೆದಂಥ ಘಟನೆಗಳು. ಬೃಹಸ್ಪತಿಗೆ ಇಂದ್ರನ ಪತ್ತೆಯಾಯಿತು ಅಗ್ನಿಯ ಮೂಲಕವಾಗಿ. ಇಂದ್ರ ಅಲ್ಲಿದ್ದಾನೆ ಅಂತ ಗೊತ್ತಾಯಿತು. ಇಡೀ ಗಡಣವೇ ಅಲ್ಲಿಗೆ ಸಾಗಿತು. ಅಗ್ನಿಯಿಂದ ಹಿಡ್ಕೊಂಡು ಕುಬೇರನ ತನಕದ ಎಲ್ಲ ದೇವತಾ ಸಮುದಾಯ, ನವಕೋಟಿ ದೇವತೆಗಳು ಅಂತ ಯಾರನ್ನು ಕರಿತೇವೆ, ಅವರೆಲ್ಲರೂ, ಆ ದೇವತಾ ಪತ್ನಿಯರು, ಆಯಾ ದೇವತೆಗಳಿಗೆ ಸಂಬಂಧಪಟ್ಟಂತಹ ಮನುಷ್ಯಗಂಧರ್ವ, ದೇವಗಂಧರ್ವ, ಆಜಾನಜ ಅಂತಕ್ಕಂತಹ ಬೇರೆ ಬೇರೆ ಸ್ವಭಾವದ ದೇವತೆಗಳು, ಜೊತೆಗೆ ಕೆಳಗಿರತಕ್ಕಂತಹ ಕರ್ಮಜ ದೇವತಾ ಸಮುದಾಯ ಎಲ್ಲರೂ ಒಟ್ಟು ಸೇರಿ ಅಲ್ಲಿ ಸೇರಿದರಂತೆ. ಮಾನಸ ಸರೋವರದ ನೀರಿನಲ್ಲಿ ಎಲ್ಲರೂ ಕೂತಿದ್ದಾರೆ. ಕೂತು ಆ ಮಧ್ಯದಲ್ಲಿ ಅರಳಿದಂತಹ ಕಮಲದ ದಂಟಿನಲ್ಲಿರುವ ಇಂದ್ರನ ಬಗ್ಗೆ ಸ್ತೋತ್ರ ನಡೆಯಿತು. ಆ ಸ್ತೋತ್ರದಿಂದ ಇಂದ್ರ ಒಂದೊಂದೇ ಶಕ್ತಿಯನ್ನು ತನ್ನಲ್ಲಿ ಆವಿರ್ಭಾವ ಮಾಡ್ತಾ ತಾನು ಕಮಲದ ದಂಟಿನಿಂದ ಹೊರಗೆ ಬಂದು ಕಾಣಿಸಿಕೊಳ್ತಾನೆ. ಕಾಣಿಸಿಕೊಂಡವ ಏನೇನು ಘಟನೆ ನಡೆಯಿತು, ಇಷ್ಟಿಷ್ಟು ಘಟನೆ ಆಗಿದೆ. ನಮಗೆ ಇನ್ನು ಒಂದು ಸುದ್ದಿ ಬರುವುದಕ್ಕೆ ಬಾಕಿ ಇದೆ. ನಹುಷ ಕೆಳಗೆ ಬಿದ್ದ ಅಂತ ಸುದ್ದಿಯೊಂದು ಬರಲಿಲ್ಲ. ಅಷ್ಟೆಲ್ಲ ಘಟನೆ ಆಗಿದೆ. ಅಲ್ಲ, ನಹುಷನನ್ನು ನೀವು ತಂದು ಯಾಕೆ ಕೂಡಿಸಿದ್ರಿ, ಏನು ಘಟನೆ ಆಯಿತು? ಆವಾಗ ಕಥೆ ಹೇಳಿದರು. ನೀನು ಓಡಿ ಹೋದದ್ದೇ ಎಲ್ಲ ಸಮಸ್ಯೆ, ಮೂಲ ಸಮಸ್ಯೆ ಇರುವುದಲ್ಲಿ. ನೋಡು ಶಚಿಯ ಮುಖ ನೋಡು. ಈಗ ಇನ್ನೆಲ್ಲ ಕೆಲವು ಕ್ಷಣದಲ್ಲಿ ಅವ ನಹುಷನ ಮನೆಗೆ ಆಕೆ ಓಡಬೇಕಾದಂತಹ ಪ್ರಸಂಗ ಐತೆ. ಕಾಲ ಮುಗಿತಾ ಬಂದಿದೆ. ಆ ನಹುಷನೇ ಈಗ ಅವಳ ಮನೆಗೆ ಬರುವುದು ಅಂತ ವ್ಯವಸ್ಥೆ ಆದದ್ರಿಂದ ಇವಳು ಶಾಂತವಾಗಿದ್ದಾಳೆ. ಆದರೆ ಬರತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೋ, ಆ ಋಷಿಗಳ ಶಕ್ತಿ ಇವನಲ್ಲಿ ಆವಿರ್ಭೂತವಾಗುವುದರಿಂದ ಅವನ ಮನೆಗೆ ಬಂದ ಅಂತಾದರೆ ಗತಿಯೇನು? ಅಷ್ಟು ಹೊತ್ತಿಗೆ ಅಲ್ಲಿಗೆ ಅಗಸ್ತ್ಯರು ಆಗಮಿಸಿದ್ರಂತೆ. ಅಗಸ್ತ್ಯರು ಬಂದು ಕಥೆ ಹೇಳ್ತಾರೆ. ನೀವು ದೇವೇಂದ್ರ ಸೀಟ್ ಖಾಲಿಯಾಗಿದೆ, ಬರ್ಬೋದು ಅಂತ. ದೇವೇಂದ್ರನ ಆಸನ ಖಾಲಿಯಾಗಿದೆ. ಯಾಕೆಂದರೆ ನಾವು ಹೊತ್ತುಕೊಂಡು ಬರ್ತಾ ಇದ್ವಾ, ನಾನು ಮುಂಭಾಗದಲ್ಲಿದ್ದೆ, ನನಗೆ ಅದು ಸರಿಯಾಗಿ ಸಿಗ್ತಾ ಇರಲಿಲ್ಲ. ಆದ್ದರಿಂದ ಎಲ್ಲರೂ ನನ್ನ ಕಡೆಯಿಂದ ಬಿಟ್ಟು ಬೇರೆ ಕಡೆಗೆ ಹೋದರು. ಯಾಕಂದ್ರೆ ನನಗೆ ಸಿಗಬೇಕು ಅಂತ ಎಲ್ಲರೂ ಬೇರೆ ಕಡೆ. ಅದು ಯಾಕೆ, ಎಷ್ಟು ಉದ್ದ ಇದೆ ಆ ಶಿಬಿಕೆಯ ಕೋಲು, ಅಷ್ಟು ಉದ್ದ ಮಾಡಿ ಹಾಕಿದ್ದಾರೆ. ಆದ್ದರಿಂದ ಅವರು ಬೇರೆ ಕಡೆಗೆ ಹೋದರು. ಒಂದು ಕಡೆಯಲ್ಲಿ ನಾನು ಹಿಡ್ಕೊಂಡಿದ್ದ ಭಾಗ ತಗ್ಗಾದದ್ದಕ್ಕೆ ಸ್ವಲ್ಪ ಒಳಗೆ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಇಷ್ಟರ ಮಧ್ಯದಲ್ಲೂ ಆ ನಹುಷ ಏನು ಮಾತಾಡಲಿಲ್ಲ. ಬೇಗ ಅಂತ ಹೇಳ್ತಾ ಇದ್ದ. ಸರ್ಪ ಅಂತ ಹೇಳ್ತಾ ಇದ್ದ. ಸರ್ಪ ಅಂದರೆ ಸಾಗು ಅಂತ. ಸರ್ಪ ಅಂದರೆ ಸಂಸ್ಕೃತದಲ್ಲಿ ಅದೊಂದು ಲೋಟ್ಲಕಾರ ಕ್ರಿಯಾಪದ. ಗಚ್ಚ ಅಂದರೆ ಹೋಗು ಅಂತ ಅರ್ಥ. ಸರ್ಪ ಅಂದರೂ ಹೋಗು ಅಂತಲೇ ಅರ್ಥ. ಹೋಗು ಅಂತ. ಇವರು ನಡೀತಾ ಇದ್ದಾರೆ. ನಡೀತಾ ಇರುವಾಗ
ಒಬ್ಬ ಮಹರ್ಷಿ, ಅಲ್ಲಿದ್ದಂಥ ಬ್ರಹ್ಮರ್ಷಿ, ಅದು ಯಾರು ಅಂತ ಅಗಸ್ತ್ಯರು ಹೇಳುವುದಿಲ್ಲ, ಅಲ್ಲೊಂದು ಪ್ರಶ್ನೋತ್ತರ ನಡೆಯಿತು. ಹೋಗ್ತಾ ಇರುವುದು ಹೇಗೂ ನಾವು ಹೊತ್ತುಕೊಂಡಿದ್ದೇವೆ. ಈ ಋಷಿಗಳೆಲ್ಲ ಹೋಗುವಾಗ ಮಾತಾಡದೆ ಶಾಂತವಾಗಿ ಮೌನದಿಂದ ಹೋಗುವ ಕ್ರಮ ಇಲ್ಲ. ಒಂದು ಮಹಾಭಾರತದಲ್ಲಿ ಮೊನ್ನೆ ಹೀಗೊಂದು ವಿಷಯ ಬಂದಿತ್ತು, ನಿಮಗೇನು ಅನಿಸುತ್ತೆ ಅಂತ ಇವರು ಕೇಳಲಿಕ್ಕುಂಟು, ಅವರು ಅದಕ್ಕೊಂದು ಉತ್ತರ ಕೊಡಲಿಕ್ಕುಂಟು. ಇದು ಜ್ಞಾನಿಗಳು ಸೇರಿದಾಗ ಯಾವುದೋ ಶಾಸ್ತ್ರೀಯ ಚರ್ಚೆ ನಡೀಲೇಬೇಕು. ಹಾಗೆ ಒಬ್ಬ ಮಹರ್ಷಿ, ಬಹುಶಃ ಅಲ್ಲಿ ಗೌತಮ ಮಹರ್ಷಿಗಳು ಚರ್ಚೆ ತೆಗೆದದ್ದು ಅಂತ ಅನಿಸುತ್ತೆ, ಮಹಾಭಾರತ ಹೇಳುವುದಿಲ್ಲ ಯಾರು ಅಂತೇಳಿ. ಗೌತಮ ಮಹರ್ಷಿಗಳೊಂದು ಚರ್ಚೆ ತೆಗೆದರು. ಅವರು ಹೇಳಿದರು, ಗವಾನಯನ ಅಂತ ಒಂದು ಯಜ್ಞ ಇದೆ. ಗವಾನಯನ ಯಜ್ಞದಲ್ಲಿ ಗೋಪ್ರೋಕ್ಷಣ ಅಂತ ಒಂದು ವಿಧಾನ ಇದೆ. ಆ ಗೋಪ್ರೋಕ್ಷಣಕ್ಕೋಸ್ಕರ ಒಂದು ಮಂತ್ರ ಇದೆ. ಆ ಮಂತ್ರ ಹೇಳುವ ವಿಷಯ ಅದು ನಿನಗೆ ಸರಿ ಅಂತ ಅನಿಸುತ್ತೋ ತಪ್ಪು ಅಂತ ಅನಿಸುತ್ತೋ ಅಂತ ಮುಂದೆ ಇದ್ದವರ ಹತ್ರ ಕೇಳಿದರು. ಮುಂದೆ ಇದ್ದವರ ಹತ್ರ ಕೇಳಿದರೆ ಒಳಗಿದ್ದ ನಹುಷ ಹೇಳಿದ, ಅದೆಲ್ಲ ಸುಳ್ಳು ಅಂತ ಹೇಳಿದ. ಒಳಗಿದ್ದ ನಹುಷನಿಗೆ ಅಧಿಕ ಪ್ರಸಂಗ ಇದು. ಯಾಕೆವ ಸುಳ್ಳು ಅಂತ ಹೇಳಿದ? ವಾಸ್ತವ ಇವರು ಅದೇ ಚರ್ಚೆ ಮಾಡ್ತಾರೆ ಅಂತ, ಅವರ ಚರ್ಚೆಯಲ್ಲಿ ನನ್ನ ಪಾಂಡಿತ್ಯ ತೋರಿಸಬೇಕು ಅಂತ ಇನ್ನೊಂದು. ಕೆಲವರಿಗೆ ಹಾಗಿರ್ತದೆ, ಯಾರೋ ಮಾತಾಡ್ತಾ ಇರುವಾಗ ಮಧ್ಯದಲ್ಲಿ ಹೋಗಿ ಕಿರಿಕಿರಿ ಮಾಡಿ ಅವರ ಚರ್ಚೆಯನ್ನೇ ದಾರಿ ಬದಲಾಯಿಸಿ ಹಾಕ್ತಾರಲ್ಲ, ಹಾಗೆ ಈ ಒಂದು ಕಥೆ ಒಂದು. ಅದೆಲ್ಲ ಸುಳ್ಳು ಅಂತೇಳಿ, ಸುಳ್ಳು ಅಂತ ಯಾಕೆ ಹೇಳಿದ್ದು ಅಂತ ವಿವರಣೆ ಕೊಟ್ಟ. ಕೆಳಗೆ ಯಾವ ಮಹರ್ಷಿ ಆ ಪ್ರಶ್ನೆಯನ್ನು ಕೇಳಿದ್ದ ಅವನಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಪಕ್ಕದಲ್ಲಿದ್ದ ಅಗಸ್ತ್ಯರಿಗೂ ಸಿಟ್ಟು ಬಂತು. ಅಲ್ಲ, ವೇದ ಹೇಳಿದ್ದನ್ನು ಸುಳ್ಳು ಅಂತ ಹೇಳುವಷ್ಟು ನಿನ್ನ ನಾಸ್ತಿಕ್ಯ ಬೆಳೀತಾ ಅಂತ ಮುಂದೆ ಇದ್ದಂತಹ ಅಗಸ್ತ್ಯ ಪ್ರಶ್ನಿಸಿದ. ಆವಾಗ ಒಳಗಿದ್ದ ನಹುಷ, ಸುಳ್ಳು ಅಂದರೆ ಏನು? ಅದು ಹೇಳಿದ್ದೇನು? ಗೋವಿಗೆ ಪ್ರೋಕ್ಷಣೆ ಮಾಡಬೇಕು, ಗೋಪ್ರೋಕ್ಷಣೆ. ಆ ಗೋಪ್ರೋಕ್ಷಣೆ ಮಾಡಿದ ಮೇಲೆ ಗೋವನ್ನು ಕತ್ತರಿಸಬೇಕು, ಕತ್ತರಿಸಿ ಗೋಮಾಂಸದಿಂದ ಹೋಮ ಮಾಡಬೇಕು. ಹಾಗೆಲ್ಲ ಇಲ್ಲೂ ಅಲ್ಲ, ಆದ್ದರಿಂದ ಅದನ್ನು ಸುಳ್ಳು ಅಂತ ಹೇಳಿದ್ದೆ ನಾನು ಅಷ್ಟೇ ಅಂತ. ಹೌದಪ್ಪ, ವೇದ ಹಾಗೆ ಹೇಳಿತು. ಅದಕ್ಕೆ ಗೋಸವ, ಗೋಸವೇ ದೇವನಿರ್ಮಿತ ಅಂತ, ಗೋಸವ ಅಂತ ಅದಕ್ಕೆ ಹೆಸರು. ಗೋಸವ ಅಂತ ಹೇಳಿದರೆ ಗೋವನ್ನು ಕೊಟ್ಟು ಆಹುತಿ ಕೊಡುವುದು ಅಂತ ಅರ್ಥವಾ? ನಿನ್ನ ಬುದ್ಧಿ ಇಷ್ಟೇ ಇರುವುದಾ? ವೇದದಲ್ಲಿ ಗೋವನ್ನು ಹಿಂಸಿಸಬಾರದು ಅಂತ ವೇದದಲ್ಲಿ ಹೇಳಿಲ್ವೇನು? ಮಾತಾ ರುದ್ರಾಣಾಂ ದುಹಿತ ವಸೂನಾಂ ಸಸಾದಿತ್ಯಾನಾಂ ಅಮೃತಸ್ಯ ನಾಭಿಹಿ. ಅದು ವಸುರುದ್ರಾದಿತ್ಯರಿಗೆ ಸಂಬಂಧಪಟ್ಟದ್ದಪ್ಪ. ಅದು ಗೋವು ಅಂದರೆ ಮಾಗಾಂ ಅನಾಗಾಂ ಅದಿತಿಂ ವಧಿಷ್ಠ. ಅದಿತಿಯ ಹಾಗೆ ಪರಮ ಸಾಧ್ವಿಯಾಗಿರ್ತಕ್ಕಂತಹ ಗಾಂ ಅಂದರೆ ಗೋವನ್ನು ವಧಿಷ್ಠ. ಅದು ಅಮೃತಸ್ಯ ನಾಭಿಹಿ. ಹಾಲು, ಮೊಸರು, ತುಪ್ಪ ಅನ್ನುವ ಪಂಚಾಮೃತಗಳಿಗೂ ಕೂಡ ಮೂಲ ನಾಭಿ ಎನಿಸಿರ್ತಕ್ಕಂಥದ್ದು, ಅದರ ಆಧಾರಭೂತವಾದದ್ದು ಹಸು. ಅಂತಹ ಗೋವನ್ನು ಯಾವತ್ತಿಗೂ ಹಿಂಸಿಸಬಾರ್ದು. ಅದಕ್ಕೆ ಅಗ್ನ್ಯಾ ಇಯಂ ಅಗ್ನ್ಯಾ ಹಿಂಕೃಣ್ವತಿ ವಸುಪತ್ನಿ. ಅದು ಯಾವಾಗ ಮುಂದಕ್ಕೆ ಕರು ಓಡಿ ಬರ್ತದೆ, ಓಡಿ ಬರುವಾಗ ಆ ಕರುವನ್ನು ಅಂಬಾ ಅಂತ ಹೇಳಿ ಹಿಂಬಾಲಿಸತಕ್ಕಂತಹ ವಸುಪತ್ನಿ ಅದು. ಅದು ಎಲ್ಲ ಸಂಪತ್ತನ್ನು ನಮ್ಮಲ್ಲಿ ತುಂಬಿಸ್ತಕ್ಕಂಥದ್ದು. ಅಂತಹ ಅಗ್ನ್ಯಾಯಿಯಂ, ಅದನ್ನು ಯಾರೂ ಹನನ ಮಾಡಬಾರ್ದು, ಅದಕ್ಕೆ ಪೆಟ್ಟು ಕೊಡಬಾರ್ದು. ಅಂತಹ ಹಸು ಅದು. ಅಂತಹ ಹಸುವಿನ ಬಗ್ಗೆ ಇಷ್ಟು ಸ್ಪಷ್ಟವಾಗಿ ವೇದ ಹೇಳಿರುವಾಗ ಗೋಸವದ ಬಗ್ಗೆ ಅದೇ ವೇದ ಹೇಳಿತು ಅಂದರೆ ಅದಕ್ಕೆ ಬೇರೆ ಅರ್ಥ ಅಂತ ನಿಂಗೆ ಗೊತ್ತಾಗೋದಿಲ್ವಾ? ಅದು ಬಿಟ್ಟು ಅಪ್ರಮಾಣ ಅಂತ ಹೇಳುವುದಾ? ವೇದದಲ್ಲಿ ಎರಡು ವೇದಗಳು ಪರಸ್ಪರ ವಿರುದ್ಧವಾಗಿ ಕಂಡಿತು ಅಂದರೆ ಆ ವೇದಕ್ಕೆ ಅರ್ಥ ಬೇರೆ, ಈ ವೇದಕ್ಕೆ ಅರ್ಥ ಬೇರೆ ಅಂತ ಹೇಳಬೇಕೇ ಹೊರತು ಒಂದು ವೇದ ಅಪ್ರಮಾಣ, ಮತ್ತೊಂದು ವೇದ ಪ್ರಮಾಣ ಅಂತ ಹೇಳುವುದಲ್ಲ. ಇಷ್ಟು ಎರಡು ಹಸುಗಳು ಪರಸ್ಪರ ಕಾದಾಡಿ ಒಂದಕ್ಕೊಂದು ಗುದ್ದುತ್ತಾ ಇದ್ದರೆ, ಒಂದು ಸಾಯುತ್ತೆ ಅಂತ ಅನಿಸಿದರೆ ಏನು ಮಾಡಬೇಕು? ಒಂದನ್ನು ಕತ್ತರಿಸಿ ಹಾಕುವುದಾ? ಇದಕ್ಕೆ ಬೇರೆ ಹುಲ್ಲು ತೋರಿಸಬೇಕು, ಅದಕ್ಕೆ ಬೇರೆ ಹುಲ್ಲು ತೋರಿಸಬೇಕು. ಹಸುಗಳು ಪರಸ್ಪರ ಹೋರಾಡುವಾಗ ಎರಡಕ್ಕೆ ಅವುಗಳಿಗೆ ಬೇಕಾದಂತಹ ಗ್ರಾಸವನ್ನು ಬೇರೆ ಬೇರೆ ಕೊಡಬೇಕೇ ಹೊರತು ಒಂದನ್ನು ಕತ್ತರಿಸುವುದು ಹೇಗೆ ಅಲ್ಲವೋ ಹಾಗೆ ವೇದಗಳಲ್ಲಿ ಪರಸ್ಪರ ವಿರೋಧ ಕಂಡಾಗ ಒಂದಕ್ಕೆ ಬೇರೆ ಅರ್ಥ, ಇನ್ನೊಂದಕ್ಕೆ ಬೇರೆ ಅರ್ಥ. ಗೋಸವ ಅಂದರೆ ಅರ್ಥ ಏನು? ಗೋವನ್ನೇ ಕತ್ತರಿಸಿ ಹೋಮ ಮಾಡುವಂಥದ್ದು ಅಂತ ಅರ್ಥ ಅಲ್ಲ. ಮತ್ತು ಒಂದು ಗೋವಿಗೆ, ಹುಟ್ಟಿದಂತಹ ಕರುವಿಗೆ ಕೋಡು ಮೂಡುವುದಕ್ಕೆ ಎಷ್ಟು ಕಾಲ ಬೇಕೋ ಅಷ್ಟು ಕಾಲ ನಡೆಯುವಂತಹ ಒಂದು ಸವನ ಅಂತ ಅಷ್ಟೇ ಅರ್ಥ. ಗೋಸವ ಅನ್ನುವುದಕ್ಕೆ ಗೋವಿಗೆ ಕೊಂಬು ಬರುವುದಕ್ಕೆ 6 ತಿಂಗಳು ಬೇಕು. 6 ತಿಂಗಳ ತನಕ ನಡೆಯತಕ್ಕಂತಹ ಒಂದು ಸತ್ರಕ್ಕೆ ಗೋಸವ ಅಂತ ಕರೀತಾರೆ. ಅದು ಬಿಟ್ಟು ಗೋವನ್ನೇ ಸವನ ಮಾಡುವುದು ಅಂತ ಅರ್ಥ ಏನು? ಆ ಅರ್ಥವನ್ನು ತಿಳ್ಕೊಂಡು ನೀನು ವೇದವನ್ನು ಅಪ್ರಮಾಣ ಅಂತ ಹೇಳ್ತಿ. ಈ ರೀತಿ ವೇದವನ್ನು ಅಪ್ರಮಾಣ ಅಂತ ಹೇಳ್ತಕ್ಕಂತಹ ನಿನ್ನ ವ್ಯಕ್ತಿತ್ವ ದೊಡ್ಡದಾಯಿತು, ಅಪಚಾರ ಮಾಡ್ತಾ ಇದ್ದಿ ಅಂತ ಹೇಳಿದರೆ ಇವನು ಕಾಲಲ್ಲಿ ದಬ್ಬಿದಂತೆ. ಮುಂದೆ ಇದ್ದಂತಹ ಅಗಸ್ತ್ಯರ ತಲೆಯ ಮೇಲೆ ಜುಟ್ಟಿದೆ, ಜುಟ್ಟನ್ನು ಕಾಲಲ್ಲಿ ಒದ್ದ. ಜುಟ್ಟಿನಲ್ಲಿದ್ದ ಒಂದು ದೇವತಾಶಕ್ತಿ ಅವನಿಗೆ ಶಾಪ ಕೊಟ್ಟಿತು. ಇಲ್ಲಿ ಅನುಕೂಲ ಆದದ್ದೇನು ಅಂದರೆ, ಇವ ಕಾಲಲ್ಲಿ ಒದ್ದ ಕಾರಣದಿಂದ ಅವ ನೋಡಲಿಲ್ಲ. ಅವ ನೋಡಿದರೆ ಇವರಿಗೆ ಶಾಪ ಕೊಡುವ ಶಕ್ತಿ ಬರ್ತಿರ್ಲಿಲ್ಲೋ ಏನೋ, ಆದರೆ ನೋಡಲಿಲ್ಲ. ಮುಂದೆ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ ಅಗಸ್ತ್ಯ ಮಹರ್ಷಿಗಳು. ಅಗಸ್ತ್ಯರು ತಮ್ಮ ಶಿಖಾಸನ್ಮಿಷ್ಟನಾದಂತಹ ಹಿರಣ್ಯಗರ್ಭನ ಮೂಲಕ ಕೊಡಲ್ಪಟ್ಟ ಶಾಪ ಅದು. ಆ ಶಾಪ ಏನು ಅಂದರೆ ಸರ್ಪೋಭವ 10 ವರ್ಷ ಸಹಸ್ರಾಣಿ. ಇವತ್ತಿಂದ
10,000 ವರ್ಷಗಳ ತನಕ ಭೂಮಿಯಲ್ಲಿ ಸರ್ಪವಾಗಿ ಬಿದ್ದಿರು, ಹೆಬ್ಬಾವಾಗಿ ಬಿದ್ದಿರು, ಅಜಗರನಾಗು ಅಂತ ಒಂದು ಶಾಪ ಸಿಕ್ಕಿತು. ಆಮೇಲೆ ಕೈ ಮುಗಿತಾನೆ ಅವ. ಕೈ ಮುಗಿದರೆ ಏನು ಪ್ರಯೋಜನ? ಇವರು ಹೇಳಿದರು, ಮುಂದಕ್ಕೆ ನಿನ್ನ ವಂಶದಲ್ಲೇ ಯುಧಿಷ್ಠಿರ ಬರ್ತಾನೆ. ಇದನ್ನು ಹೇಳ್ತಾ ಇರೋದು ಯುಧಿಷ್ಠಿರನಿಗೆ ಕಥೆ. ನಿನ್ನ ವಂಶದಲ್ಲೇ ಯುಧಿಷ್ಠಿರ ಬರ್ತಾನೆ, ಅವನ ಜೊತೆಗೆ ಧರ್ಮ ಸಂವಾದವನ್ನು ಮಾಡು, ಆ ಯುಧಿಷ್ಠಿರನ ದರ್ಶನ ಮಾತ್ರದಿಂದ ನಿನ್ನ ಶಾಪ ವಿಮೋಚನೆ ಆಗ್ತದೆ. ಹೀಗೆ ವರವನ್ನು ಕೊಟ್ಟಿದೆ. ಅವ ಆಗ ನಿಮಗೆ ಸಿಕ್ಕಿದ್ದಾನಲ್ವ, ಅಂತಹ ನಹುಷ ದುರಾತ್ಮನಾಗಿ ಬೆಳೆದವ. ಆದರೆ ಯುಧಿಷ್ಠಿರನ ದರ್ಶನದಿಂದ ಅವನೂ ಧರ್ಮಾತ್ಮನಾಗಿದ್ದಾನೆ, ಅವನೂ ಪ್ರಾತಸ್ಮರಣೀಯ ವ್ಯಕ್ತಿಯಾಗಿದ್ದಾನೆ. ಮಾಂಧಾತ ನಹುಷೋಂಬರೀಷ ಸಗರವು ರಾಜ ಪೃತುರು ಹೇ ಹಯಃ ಅಂತ ಹೇಳಿ ಮಾಂಧಾತನ ನಂತರದಲ್ಲಿ ಉಲ್ಲೇಖ ಮಾಡುವ ರಾಜನಾಗಿ ನಹುಷ ಅಷ್ಟು ಪ್ರಾತಸ್ಮರಣೀಯ ಚಕ್ರವರ್ತಿಯಾದ. ಭೂಲೋಕದಲ್ಲಿ ಹಾಗಿದ್ದವ ಸ್ವರ್ಗಲೋಕದಲ್ಲಿ ಹಾಗಾಗಿದ್ದ. ಆದರೆ ಆತನ ಕಾರಣದಿಂದ ದೇವೇಂದ್ರ ಮತ್ತು ಶಚೀದೇವಿಯರು, ದೇವೇಂದ್ರ ಅಜ್ಞಾತವಾಸವನ್ನು ಮಾಡಿದ, ಶಚೀದೇವಿ ಎಲ್ಲೆಲ್ಲೋ ಕಣ್ಣೀರು ಹಾಕಿ ಬೆಳೆಯುವಂತಹ ಪ್ರಸಂಗ ಬಂದು ಹೋಯಿತು. ಆದರೆ ಧರ್ಮರಾಜ, ನಿನಗೂ ಸೈರಂಧ್ರಿಗೂ ಅಷ್ಟು ಕಷ್ಟ ಆಗಲಿಲ್ಲ. ನೀನು ಎಲ್ಲಿದ್ದೀಯೋ ಅಲ್ಲೇ ಸೈರಂಧ್ರಿ ಇದ್ಲಲ್ವ, ನಿನ್ನ ದ್ರೌಪದಿ ದೇವಿಯೂ ಕೂಡ. ಕೀಚಕನಿಂದ ಬಂದ ಕಷ್ಟ ಅಷ್ಟೇ, ಆದರೆ ರಕ್ಷಣೆ ಮಾಡುವುದಕ್ಕೆ ವಲಲನೋ ನೀನು ಅಲ್ಲೇ ಇದ್ರಲ್ವ. ಆದ್ದರಿಂದ ಇಂಥ ಕಷ್ಟಗಳೆಲ್ಲ ಬರುವುದು. ಕೊನೆಗೆ ದೇವೇಂದ್ರ ಸಿಂಹಾಸನದಲ್ಲಿ ಕೂತ, ಸಿಂಹಾಸನದಲ್ಲಿ ಅಗ್ನೇಯಾದಿ ದೇವತೆಗಳು ಅವನಿಗೆ ಅಭಿಷೇಕವನ್ನು ಮಾಡಿ ಸ್ತುತಿಪಾಠಕರಾಗಿ ಮುಂದೆ ನಿಂತಿದ್ದಾರೆ. ತುಂಬುರು ನಾರದರು ಕೂಡ ಅಲ್ಲೇ ಗಾನವನ್ನು ಮಾಡ್ತಾ ನಿಂತಿದ್ದಾರೆ. ಸಾಕ್ಷಾತ್ ಭಗವಂತ ಶಂಖಚಕ್ರ ಪದ್ಮಧರನಾಗಿ ಅಲ್ಲಿ ನಿಂತು ಅವರನ್ನು ಆಶೀರ್ವದಿಸಿದ್ದಾನೆ. ಇಂತಹ ಕಥೆಯನ್ನು ಯಾರು ಕೇಳ್ತಾರೋ, ಶಲ್ಯ ಹೇಳೋದು, ಈಗ ನಿಮಗೆಲ್ಲ ಕಥೆ ಹೇಳಿದ್ದ, ಅವನಿಗೆ ಕಥೆ ಹೇಳಿ ಹೇಳ್ತಾನೆ, ಕಥೆ ಯಾರು ಕೇಳ್ತಾರೋ ಅವರಿಗೆ ಯುದ್ಧದಲ್ಲಿ ಜಯವಾಗ್ತದೆ, ಅವರಿಗೆ ಸಿಂಹಾಸನ ಸಿಗ್ತದೆ. ಆದ್ದರಿಂದ ಯುದ್ಧಕ್ಕೆ ಹೊರಡುವುದಕ್ಕಿಂತ ಮುಂಚೆ ಈ ಕಥೆಯನ್ನೆಲ್ಲ ಕೇಳಬೇಕಪ್ಪ, ಅದಕ್ಕೋಸ್ಕರ ನಾನು ನಿನಗೆ ಕಥೆ ಹೇಳಿದೆ ಅಂತೇಳಿ ಶಲ್ಯಭೂಪತಿ ಮುಗಿಸಿದರು ಅನ್ನುವಲ್ಲಿಗೆ ಇವತ್ತಿನ ಕಥಾನುಸಂಧಾನವನ್ನು ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.